ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು KPSC ಬಾಬಾ. ನಾವು ಇವತ್ತಿನ ವಿಚಾರ ಏನು ಅಂತಂದರೆ ಮಿಷನ್ ಲಕ್ಷ್ಯ ಸೀರೀಸನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಮೇಜರ್ಲಿ ವಿಲ್ ಬಿ ಡಿಸ್ಕಸಿಂಗ್ ವಿತ್ ರೆಸ್ಪೆಕ್ಟ್ ಟು ದ PSI ಜಾಗ್ರಫಿ ಅನಾಲಿಸಿಸನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಿರೋಣ. ನಾವು ನನ್ನ ಡಿಸ್ಕಸ್ ಮಾಡೋಣ. ವೈಲ್ ಡಿಸ್ಕಸಿಂಗ್ ಅಬೌಟ್ ಆಲ್ ದ ಥಿಂಗ್ಸ್ ಮೇಜರ್ ನಾವು ಏನೇನು ಸ್ಟಡಿ ಮಾಡ್ತೀವಿ ಅಂದರೆ ಒಂದೊಂದಾಗಿ ಈಚ್ ಆ್ಯಂಡ್ ಎವ್ರಿ ಆಪ್ಷನ್ನ ಸ್ಟಡಿ ಮಾಡ್ತಾ ಹೋಗ್ತಿರೋಣ. ನಾವು ಅದರಲ್ಲಿ ಮೊದಲನೇ ಕ್ವೆಶನ್ ಯಾವುದಪ್ಪ ಅಂದರೆ ಮೇಜರ್ಲಿ ಸ್ಟಡಿಂಗ್ ಅಬೌಟ್ ದ ಲೇಯರ್ಗಳ ಬಗ್ಗೆ. ನಾವು ಮೇಜರ್ ಆಗಿ ಲೇಯರ್ಸ್ ಯಾವ್ಯಾವಪ್ಪ ಅಂದರೆ ಮೇಲ್ವದರ ಅಂತ ಕರಿತೀವಿ ಅಥವಾ ಕ್ರಸ್ಟ್ ಅಂತ ಕರಿತೀವಿ. ಮೊದಲನೇದು ಮೇಲ್ವದರ, ಕ್ರಸ್ಟ್ ಅಂತ ಕರಿತೀವಿ. ಎರಡನೇದು ಭೂಗರ್ಭ ಅಂತ ಕರಿತೀವಿ. ಮೂರನೇದು ಯಾವುದಪ್ಪ ಅಂತಂದರೆ ಬಾಹ್ಯ ಪದರ ಅಂದರೆ ಔಟರ್ ಕೋರ್. ಆ್ಯಂಡ್ ನಾಲ್ಕನೇದು ಆಂತರಿಕ ಪದರ ಅಂತ ಕರಿತೀವಿ. ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನಮ್ಮ ಭೂಮಿಯನ್ನು ತಗೊಂಡಾಗ ಮೇಜರ್ ಆಗಿ 100 ಕಿಲೋಮೀಟರ್ವರೆಗೆ ಇರ್ತಕ್ಕಂಥದ್ದನ್ನು ಕ್ರಸ್ಟ್ ಅಂತ ಕರಿತೀವಿ, ಮೇಲ್ವದರ ಅಂತ ಕರಿತೀವಿ. ಎರಡನೇದು ಮ್ಯಾಂಟಲ್ ಅಂದ್ರೆ ಏನಪ್ಪಾ ಅಂತಂದ್ರೆ ಭೂಗರ್ಭ ಅಂತ ಕರಿತೀವಿ. ಎಲ್ಲಿವರೆಗೂ ಇರುತ್ತಪ್ಪ ಅಂತಂದ್ರೆ 2900 ಕಿಲೋಮೀಟರ್ ವರೆಗೆ. ಆ್ಯಂಡ್ ಕೊನೆಯದು ಯಾವುದಪ್ಪ ಅಂದ್ರೆ ಕೋರ್ ಎಲ್ಲಿವರೆಗೂ ಅಂತಂದ್ರೆ 6400 ಕಿಲೋಮೀಟರ್ವರೆಗೆ ಇರ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಕೋರ್ ಅಂತ ಕರಿತೀವಿ. ಈ ಕೋರನ್ನು ಎರಡು ವಿಧವಾಗಿ ಡಿವೈಡ್ ಮಾಡಿದ್ದೀವಿ. ನಾವು ಎಲ್ಲಿವರೆಗೂ ಇರುತ್ತಪ್ಪ ಅಂತಂದ್ರೆ 5100 ಕಿಲೋಮೀಟರ್ವರೆಗೆ 5100 ಕಿಲೋಮೀಟರ್ವರೆಗೆ ಇರ್ತಕ್ಕಂಥದ್ದನ್ನ ಔಟರ್ ಕೋರ್ ಅಂತ ಕರಿತೀವಿ. ಇದನ್ನ ಇನ್ನರ್ ಕೋರ್ ಅಂತ ಕರಿತೀವಿ. ನಾವು ಇದನ್ನ ಮ್ಯಾಂಟಲ್ ಅಂತ ಕರಿತೀವಿ. ಕೊನೆಯದು ಯಾವುದಪ್ಪ ಅಂತಂದ್ರೆ ಮೇಲ್ವದರ ಅಂತ ಕರಿತೀವಿ, ಕ್ರಸ್ಟ್ ಅಂತ ಕರಿತೀವಿ. ಈಗ ನೀವೇ ನೋಡಿ, ಈ ಒಂದು ಆಧಾರದ ಮೇಲೆ ನಾವು ಅತಿ ದಪ್ಪವಾಗಿರ್ತಕ್ಕಂಥದ್ದು ಯಾವುದು, ಅತಿ ಚಿಕ್ಕದಾಗಿರ್ತಕ್ಕಂಥದ್ದು ಯಾವುದು ಅಂತ ನೋಡೋಣ. ನಾವು ಕ್ರಸ್ಟ್ ಅಂತಕ್ಕಂಥದ್ದು ಎಷ್ಟು ಕಿಲೋಮೀಟರ್ ಇದೆಯಪ್ಪ ಅಂತಂದ್ರೆ ಮೇಜರ್ ಇರ್ತಕ್ಕಂಥದ್ದು 5 ರಿಂದ 40 ಕಿಲೋಮೀಟರ್ ಇದೆ. ಕ್ರಸ್ಟ್ ಅಂತಕ್ಕಂಥದ್ದು ಯಾವ್ಯಾವ ಮೆಟೀರಿಯಲ್ಸ್ ಇರುತ್ತಪ್ಪ ಕ್ರಸ್ಟಲ್ಲಿ ಅಂತಂದ್ರೆ ಇಟ್ ಇಸ್ ದ ಸಿಯಾಲ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ, ಸೀಮಾ ಮತ್ತು ಸಿಯಾಲ್ ಅಂತ ಕರಿತೀವಿ. ನಾವು ಸಿಯಾಲ್ ಅಂದ್ರೆ ಏನಪ್ಪ ಅಂದ್ರೆ ಸಿಲಿಕಾನ್ ಇರುತ್ತೆ, ಅಲ್ಯೂಮಿನಿಯಂ ಇರುತ್ತೆ. ಸಿಲಿಕಾನ್ ಮತ್ತು ಮೆಗ್ನೀಷಿಯಂ ಅಂತಕ್ಕಂಥದ್ದು ಅತಿ ಹೆಚ್ಚು ಪ್ರಮಾಣದಲ್ಲಿ ಎಲ್ಲಿರ್ತಾವಪ್ಪ ಅಂದರೆ ಕ್ರಸ್ಟಲ್ಲಿ ಇರ್ತವೆ. ಮೊದಲನೇದು. ಎರಡನೇದು ಭೂಗರ್ಭ ಅಂತ ಕರಿತೀವಿ, ಮ್ಯಾಂಟಲ್ ಅಂತ ಕರಿತೀವಿ. ಈ ಮ್ಯಾಂಟಲ್ ಬಗ್ಗೆ ನೋಡೋದಾದ್ರೆ ನಾವು ಏನಿರುತ್ತಪ್ಪ ಅತಿ ಹೆಚ್ಚು ಪ್ರಮಾಣದಲ್ಲಿ ಮ್ಯಾಂಟಲ್ ಮತ್ತು ಕೋರಲ್ಲಿ ಅಂತಂದಾಗ ಇಟ್ ಇಸ್ ಮೇಜರ್ಲಿ ವಿ ಕಾಲ್ ಇಟ್ ಆಸ್ ನೈಫೆ. ನಿಕ್ಕಲ್ ಮತ್ತು ಐರನ್ ಇರುತ್ತೆ. ನಿಕ್ಕಲ್ ಮತ್ತೆ ಐರನ್ ಅಂತಕ್ಕಂಥದ್ದು ಈ ಒಂದು ಪ್ರದೇಶದಲ್ಲಿ ಇರುತ್ತೆ. ನಾವು ಈಗ ಮ್ಯಾಂಟಲ್ ಬಗ್ಗೆ ನೋಡಿದ್ರೆ ಎಷ್ಟು ಕಿಲೋಮೀಟರ್ ಇದೆಯಪ್ಪ, 100 ರಿಂದ 2900 ಕಿಲೋಮೀಟರ್ ಅಂದರೆ 2800 ಕಿಲೋಮೀಟರ್ ಇರ್ತಕ್ಕಂಥದ್ದು ಮ್ಯಾಂಟಲ್. ಅದೇ ರೀತಿ ಬರ್ತಕ್ಕಂಥದ್ದು ಔಟರ್ ಕೋರ್ ಅಂತ ಕರಿತೀವಿ. ಔಟರ್ ಕೋರ್ ಅಂದ್ರೆ ಯಾವುದಪ್ಪ ಅಂದ್ರೆ ಬಾಹ್ಯ ಪದರ ಅಂತ ಕರಿತೀವಿ. ಬಾಹ್ಯ ಪದರ ಅಂತಕ್ಕಂಥ 2900 ರಿಂದ ಇಟ್ ಇಸ್ ಇಲ್ಲಿವರೆಗೂ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಮೇಜರ್ ಆಗಿ 2300 ಕಿಲೋಮೀಟರ್ ಇರ್ತಕ್ಕಂಥದ್ದು ಯಾವ ಪದರ ಅಂತಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ದ ಮೇಜರ್ ಆಗಿ ಔಟರ್ ಕೋರ್ ಅಂತ ಕರಿತೀವಿ, ಬಾಹ್ಯ ಪದರ. ಇನ್ನು ಮಿಕ್ಕಿರ್ತಕ್ಕಂಥದ್ದು ಕೊನೆಯದು ಯಾವುದಪ್ಪ ಅಂದ್ರೆ ಇನ್ನರ್ ಕೋರ್ ಅಂತ ಕರಿತೀವಿ. ಇನ್ನರ್ ಕೋರ್ ಯಾವುದಪ್ಪ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ಇನ್ನರ್ ಕೋರ್ ಇಲ್ಲಿಂದ ಎಲ್ಲಿವರೆಗಿದೆ 5100 ರಿಂದ 6400 ಹತ್ರ ಇರ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ 1300 ಕಿಲೋಮೀಟರ್ವರೆಗಿದೆ. ನಾವು 1300 ಕಿಲೋಮೀಟರ್ ಇರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಇದು. ನಾವು ಇದಕ್ಕೆ ಆನ್ಸರ್ ಏನಾಗತ್ತೆ ಅಂತಂದ್ರೆ ಮೇಜರ್ ನೆನ್ಪಿಟ್ಕೊಳ್ಳಿ, ಎಗೆ ಏನಾಗಿರ್ಬೇಕಪ್ಪ ಅಂದ್ರೆ ಎಗೆ 3 ಆಗಿರ್ಬೇಕು. ಎಗೆ 3 ಇಲ್ಲಿರ್ಬೇಕು ಅಥವಾ ಇಲ್ಲಿರ್ಬೇಕು, ಎಗೆ 3 ಆಗಿರ್ಬೇಕು. ಆ್ಯಂಡ್ ಬಿಗೆ ಏನಾಗಿರ್ಬೇಕಪ್ಪ 4 ಆಗಿರಬೇಕು. ಅಂದ್ರೆ ಆನ್ಸರ್ ಏನಾಗಿರುತ್ತೆ, ಆನ್ಸರ್ 4 ಆಗಿರುತ್ತೆ. ದಿಸ್ ಹಾಸ್ ಬೀನ್ ಟೇಕನ್ ಫ್ರಮ್ ವಿ ಕಾಲ್ ಇಟ್ ಆಸ್ 402 PSI ಪೇಪರ್ ಅಂತ ಕರಿತೀವಿ. 402 PSI ಪೇಪರಿಂದ ಈ ಒಂದರನ್ನ ತಗೊಂಡಿದ್ದೀವಿ. ಮೊದಲನೇ ಕ್ವೆಶನ್ ಆಗಿರ್ತಕ್ಕಂಥದ್ದು ನೆನಪಿರಲಿ. ಇಲ್ಲಿ ಆನ್ಸರ್ ಕೂಡ ನಿಮಗೆ ಕೊಟ್ಟಿದ್ದೀನಿ. ನಾವು ಇನ್ನರ್ ಕೋರ್ ಅಂತ ಎಷ್ಟು ಕಿಲೋಮೀಟರ್ ಡಿಫ್ರೆನ್ಸ್ ಇದೆಯಪ್ಪ ಅಂದ್ರೆ ಮೇಜರ್ 1300 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಬಾಹ್ಯ ಪದರ ಎಷ್ಟಿದೆಯಪ್ಪ ಅಂತಂದ್ರೆ ಮೇಜರ್ ವಿ ಕಾಲ್ ಇಟ್ ಆಸ್ ಆಂತರಿಕ ಪದರ ಅಂತ ಕರಿತೀವಿ, ಬಾಹ್ಯ ಪದರ ಅಂತ ಕರಿತೀವಿ, ಭೂಗರ್ಭ ಅಂತ ಕರಿತೀವಿ, ಮೇಲ್ವದರ ಅಂತ ಕರಿತೀವಿ. ಕ್ರಸ್ಟ್ ಎಷ್ಟಿದೆಯಪ್ಪ ಅಂದ್ರೆ 5 ರಿಂದ 40 ಕಿಲೋಮೀಟರ್ ಇದೆ. ಅದೇ ರೀತಿ ಮ್ಯಾಂಟಲ್ ಭೂಗರ್ಭ ಅಂತಕ್ಕಂಥದ್ದು 2900 ಕಿಲೋಮೀಟರ್ ಇದೆ. ಅದೇ ರೀತಿ ಇಟ್ ಇಸ್ ಮೇಲ್ವದರ ಮೇಜರ್ ಆಗಿ ಬರ್ತಕ್ಕಂಥದ್ದು ಇಟ್ ಇಸ್ ಬಾಹ್ಯ ಪದರ ಅಂತಕ್ಕಂಥದ್ದು ಇಟ್ ಇಸ್ 2300 ಕಿಲೋಮೀಟರ್ ಇದೆ. ಆಂತರಿಕ ಪದರ ಅಂತಕ್ಕಂಥದ್ದು 1300 ಕಿಲೋಮೀಟರ್ ಇದೆ. ಇಷ್ಟು ಮೇಜರ್ ಆಗಿ ನಮಗೆ ಡಿಫ್ರೆನ್ಸಸ್ ಗೊತ್ತಿರಬೇಕು. ಇಲ್ಲಿದೆ ನೋಡಿ 6400 ಕಿಲೋಮೀಟರ್, ಇಲ್ಲಿ 0 to ಇಟ್ ಇಸ್ 100 ಕಿಲೋಮೀಟರ್ ಕ್ರಸ್ಟ್ ಅಂತ ಕರಿತೀವಿ. ಅದೇ ರೀತಿ ಭೂಗರ್ಭ ಅಂತ ಕರಿತೀವಿ. ಅದಾದ್ಮೇಲೆ ಮೇಜರ್ ಬರ್ತಕ್ಕಂಥದ್ದು ವಿ ಕಾಲ್ ಇಟ್ ಆಸ್ ಬಾಹ್ಯ ಪದರ. ಅದಾದ್ಮೇಲೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಕೊನೆಯದು ಯಾವುದು ಅಂತಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಮೇಜರ್ ಆಗಿ 4ನೇದು ಆಂತರಿಕ ಪದರ ಅಂತ ಕರಿತೀವಿ. ಇಷ್ಟು ಮೇಜರ್ ಆಗಿ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಎಸ್ ಅವ್ರು. ನಾವು ಎರಡನೇ ಕ್ವೆಶನ್ ಏನಪ್ಪಾ ಅಂತಂದ್ರೆ ಮೇಜರ್ ಆಗಿ ಈ ರೀಜನ್ ಮತ್ತೆ ಸಂಬಂಧಪಟ್ಟ ರಾಷ್ಟ್ರಗಳು ಯಾವ್ಯಾವು ಅಂತ ಕೇಳ್ತೀಯಾರಲ್ಲಿ. ಯಾವ್ಯಾವ ಪ್ರದೇಶಗಳು ಮತ್ತು ಸಂಬಂಧಪಟ್ಟ ರಾಷ್ಟ್ರಗಳು ಯಾವ್ಯಾವು ಅಂತ ನೋಡೋಣ ಒಂದೊಂದಾಗಿ. ನಾವು ಕುರ್ಸ್ಕ್ ರೀಜನ್ ಅಂತ ಕರಿತೀವಿ. ದ ಮೇಜರ್ ಆಗಿ ಕುರ್ಸ್ಕ್ ರೀಜನ್ ಅಂತ ಕರಿತೀವಿ. ಎಲ್ಲಿದೆ ಅಂತ ನೋಡೋಣ.
ಟೈಗ್ರೈ ರೀಜನ್ ಎಲ್ಲಿದೆ ಅಂತ ನೋಡೋಣ. ಅದಾದ್ಮೇಲೆ ಬರ್ತಕ್ಕಂಥದ್ದು ಸೆಂಟ್ ಮಾರ್ಟಿನ್ ದ್ವೀಪ ಅಂತ ಕರಿತೀವಿ, ಸೆಂಟ್ ಮಾರ್ಟಿನ್ ದ್ವೀಪ ಅಂತ ಕರಿತೀವಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಇಟ್ ಇಸ್ ದ ಕಾಚಿನ್ ಅಂತ ಕರಿತೀವಿ, ನಗೋರ್ನೋ ಕಾರಾಬಾಕ್ ಅಂತ ಕರಿತೀವಿ. ನಮ್ಗೆ ಇದರಲ್ಲಿ ಕೆಲವಂತೂ ಗೊತ್ತೇ ಇದಾವೆ. ಯಾವ್ದಪ್ಪ ಅಂತಂದ್ರೆ ನಗೋರ್ನೋ ಕಾರಾಬಾಕ್ ಅಂತಕ್ಕಂಥದ್ದು ಅಜರ್ಬೈಜಾನ್ ಅರ್ಮೇನಿಯಾ ಅಂತ ಕರಿತೀವಿ. ನಾವು ಮೇಜರ್ ಆಗಿ ಅಜರ್ಬೈಜಾನ್ ಅರ್ಮೇನಿಯಾ, ನಗೋರ್ನೋ ಕಾರಾಬಾಕ್ ಅಂತಕ್ಕಂಥದ್ದು ಅತಿ ನ್ಯೂಸ್ ಅಲ್ಲಿದೆ, ನಗೋರ್ನೋ ಕಾರಾಬಾಕ್ ಅಂತ ಕರಿತೀವಿ, ಮೊದಲನೇದು ಗೊತ್ತಿದೆ. ಎರಡನೇದು ಟೈಗ್ರೈ ರೀಜನ್ ಇರ್ತಕ್ಕಂಥದ್ದು ಇಥೋಪಿಯಾ ಅಂತ ಕೂಡ ಗೊತ್ತಿದೆ. ಟೈಗ್ರೈ ರೀಜನ್ ಇರ್ತಕ್ಕಂಥದ್ದು ಇಥೋಪಿಯಾ, ಟೈಗ್ರೈ ರೀಜನ್ ಇರ್ತಕ್ಕಂಥದ್ದು ಇಥೋಪಿಯಾ ಅಂತ ಕರಿತೀವಿ. ಅದೇ ರೀತಿ ಮೂರನೇದು ಯಾವ್ದಪ್ಪ ಅಂತಂದ್ರೆ ಕುರ್ಸ್ಕ್ ರೀಜನ್, ದೊಹಾನ್ಸ್ಕ್ ರೀಜನ್, ಕುರ್ಸ್ಕ್ ರೀಜನ್ ಇರ್ತಕ್ಕಂಥದ್ದು ಎಲ್ಲಿದೆಯಪ್ಪ ಅಂದ್ರೆ ರಷ್ಯಾ ಅಂತ ಕರಿತೀವಿ, ರಷ್ಯಾ. ಅದೇ ರೀತಿ ಬರ್ತಕ್ಕಂಥದ್ದು ಸೆಂಟ್ ಮಾರ್ಟಿನ್ ದ್ವೀಪ ಅಂತಕ್ಕಂಥದ್ದು ಎಲ್ಲಿದೆಯಪ್ಪ ಅಂದ್ರೆ ನಮ್ಮ ಬಾಂಗ್ಲಾದೇಶಲ್ಲಿದೆ. ಕೊನೆಯದು ಕುಚಿನ್ ರೀಜನ್ ಯಾವ್ದಪ್ಪ ಅಂದ್ರೆ ಮಯನ್ಮಾರ್ ಅಂತ ಕರಿತೀವಿ, ಮಯನ್ಮಾರ್. ಈ 4 ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಇಟ್ ಇಸ್ ಯಾವ್ದಪ್ಪ ಆನ್ಸರ್ ಅಂದ್ರೆ ಎ ಕುರ್ಸ್ಕ್ ರೀಜನ್ ಅಂತ ಕರಿತೀವಿ. ಕುರ್ಸ್ಕ್ ರೀಜನ್ಗೆ ರಷ್ಯಾ, ಎಗೆ 2 ಅಂತ ಮಾತಾಡ್ತಿದ್ದಾರೆ, ಎಗೆ 2. ನಾವು ಎಗೆ 2 ಅಂತಂದ್ರೆ ಇವೆರಡರಲ್ಲಿ ಇರಬೇಕು. ಬಿಗ್ ನೋಡೋಣ, ನಾವು ಬಿಗೆ ಟೈಗ್ರೈ ರೀಜನ್ ಅಂತಕ್ಕಂಥದ್ದು ಎಲ್ಲಿ ಬರುತ್ತಪ್ಪ ಅಂದ್ರೆ ಇಥೋಪಿಯಾ, ಇಥೋಪಿಯಾ ಅಂತ ನೋಡ್ತೀವಿ. ನಾವು ಇದಕ್ಕೆ ಆನ್ಸರ್ ಏನಾಗಿರುತ್ತೆ ಅಂದ್ರೆ 4. ನಾವು 3 ಸಿಗೆ ಏನಪ್ಪ ಅಂತಂದ್ರೆ ಸಿಗೆ ಏನು ಅಂತಂದ್ರೆ 5 ಬಾಂಗ್ಲಾದೇಶ ಅಂತ ಕರಿತೀವಿ. ಇಟ್ ಇಸ್ ಸೆಂಟ್ ಮೇರಿಸ್ ಐಲ್ಯಾಂಡ್, ನೆನ್ಪಿಟ್ಕೋಬೇಕಿಲ್ಲಿ. ಕುರ್ಸ್ಕ್ ರೀಜನ್ ಅಂತಕ್ಕಂಥದ್ದು ಎಲ್ಲಿದೆಯಪ್ಪ ಅಂತಂದ್ರೆ ಕುರ್ಸ್ ನಾನು ಆಲ್ರೆಡಿ ಹೇಳಿದೆ, ರಷ್ಯಾ. ಎರಡನೇದು ಟೈಗ್ರೈ ರೀಜನ್ ಅಂತ ಇಥೋಪಿಯಲ್ಲಿದೆ. ಅದಾದ್ಮೇಲೆ ಸೆಂಟ್ ಮೇರಿಸ್ ದ ಸೆಂಟ್ ಮಾರ್ಟಿನ್ ಐಲ್ಯಾಂಡ್ ಅಂತಕ್ಕಂಥದ್ದು ಬಾಂಗ್ಲಾದೇಶಲ್ಲಿದೆ. ಕುಚಿನ್ ಅಂತಕ್ಕಂಥದ್ದು ಮಯನ್ಮಾರಲ್ಲಿದೆ. ಅದಾದ್ಮೇಲೆ ನಗೋರ್ನೋ ಕಾರಾಬಾಕ್ ಅಂದ್ರೆ ಅಜರ್ಬೈಜಾನ್ಲಿದೆ. ಯಾವ್ದಪ್ಪ ಆನ್ಸರ್ ಇದಕ್ಕೆ ಅಂತಂದ್ರೆ ಆನ್ಸರ್ 3 ಅಂತ ಕರಿತೀವಿ. ಸರ್ ಇಷ್ಟೇ ಸಾಕಾ ನಮ್ಮ ಎಕ್ಸಾಮ್ಗೆ ಅಂತಂದ್ರೆ ಹಳೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ಅಲ್ವಾ. ಬಟ್ ಇವಾಗ ಯಾವ್ದಪ್ಪ ಕರೆಂಟ್ ಅಫೇರ್ಸಲ್ಲಿ ನ್ಯೂಸಲ್ಲಿ ಇದೆ ಅಂತ ಗೊತ್ತಿರಬೇಕು. ಇಲ್ಲಿ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ನೋಡೋದಾದ್ರೆ ನಾನು ಆಲ್ರೆಡಿ ನಿಮಗೆ ಹೇಳ್ದೆ ಮೇಜರ್ ಏನಪ್ಪ ಗೊತ್ತಿರಬೇಕು ಅಂದ್ರೆ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ಅಂತಕ್ಕಂಥದ್ದು. ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ಮಧ್ಯೆ ಇರ್ತಕ್ಕಂಥ ರೀಜನ್ ಏನಂತ ಕರಿತೀವಪ್ಪ ಅಂತಂದ್ರೆ ನಗೋರ್ನೋ ಕಾರಾಬಾಕ್ ಅಂತ ಕರಿತೀವಿ. ನಗೋರ್ನೋ ಕಾರಾಬಾಕ್ ಗೊತ್ತಿರಲಿ. ಅಜರ್ಬೈಜಾನ್ನ ಕ್ಯಾಪಿಟಲ್ ಯಾವ್ದಪ್ಪ ಅಂತಂದ್ರೆ ಬಾಕು ಅಂತ ಕರಿತೀವಿ. ಅಜರ್ಬೈಜಾನ್ನ ಕ್ಯಾಪಿಟಲ್ ಯಾವುದು ಅಂದ್ರೆ ಬಾಕು. ಅದೇ ರೀತಿ ಅರ್ಮೇನಿಯಾದ ಕ್ಯಾಪಿಟಲ್ ಯಾವ್ದಪ್ಪ ಅಂತಂದ್ರೆ ಯರವನ್ ಅಂತ ಕರಿತೀವಿ. ಯರವನ್ ಅಂತ ಗೊತ್ತಿರಬೇಕಿಲ್ಲಿ, ಯರವನ್ ಅಂತ ಕರಿತೀವಿ, ಯರವನ್. ಇಷ್ಟು ಮೇಜರ್ ಆಗಿ ನಮ್ಮ ಮೇಜರ್ ಏನಪ್ಪ ಗೊತ್ತಿರಬೇಕು ಅಂತಂದ್ರೆ ರಿಲೇಟೆಡ್ ಟು ಡಿಸ್ಪ್ಯೂಟೆಡ್ ರೀಜನ್ಸ್. ಅದೇ ರೀತಿ ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಟೈಗ್ರೈ ರೀಜನ್ ಅಂತ ಕರಿತೀವಿ. ಏನಪ್ಪ ಟೈಗ್ರೈ ರೀಜನ್ ಅಂದ್ರೆ, ನಾವು ಟೈಗ್ರೈ ರೀಜನ್ ಎಲ್ಲಿದೆಯಪ್ಪ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ, ಟೈಗ್ರೈ ರೀಜನ್ ಅಂತಕ್ಕಂಥದ್ದು ಇಥೋಪಿಯಾನಲ್ಲಿದೆ ನೋಡಿ. ಇಥೋಪಿಯಾನಲ್ಲಿ ಡಿಸ್ಪ್ಯೂಟೆಡ್ ರೀಜನ್ ವಿ ಕಾಲ್ ಇಟ್ ಆಸ್ ಟೈಗ್ರೈ ಅಂತ ಕರಿತೀವಿ. ಟೈಗ್ರೈ ರೀಜನ್ ಅಂತಕ್ಕಂಥದ್ದು ಇಟ್ ಇಸ್ ಇಥೋಪಿಯಾಲಿದೆ, ಗೊತ್ತಿರಬೇಕು. ನಾವು ರೀಸೆಂಟ್ ಆಗಿ ಸೊಮಾಲಿಯಾ ಲ್ಯಾಂಡ್ ಅಂತ ಕೂಡ ಕರಿತೀವಿ. ಸೊಮಾಲಿಯಾ ಲ್ಯಾಂಡ್ ಕೂಡ ನ್ಯೂಸಲ್ಲಿದೆ, ಸೊಮಾಲಿ ಲ್ಯಾಂಡ್ ಅಂತ ಕರಿತೀವಿ. ಅದು ಕೂಡ ಎಲ್ಲಿದೆಯಪ್ಪ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ಸೊಮಾಲಿಯಲ್ಲಿ ಮತ್ತೆ ಡಿಸ್ಪ್ಯೂಟೆಡ್ ರೀಜನ್ ಅಂತ ಕರಿತೀವಿ. ಇಟ್ ಇಸ್ ಟೈಗ್ರೈ ರೀಜನ್ ಇರ್ತಕ್ಕಂಥ ಇಥೋಪಿಯಾನ ಕ್ಯಾಪಿಟಲ್ ಯಾವ್ದಪ್ಪ ಅಂದ್ರೆ ಅಡೀಸ್ ಅಬಾಬಾ. ನಾವು ಅಡೀಸ್ ಅಬಾಬಾ ಎಲ್ಲಿದೆಯಪ್ಪ ಅಂತಂದ್ರೆ ಇಥೋಪಿಯಾನಲ್ಲಿದೆ. ನಾವು ಆಫ್ರಿಕನ್ ಯೂನಿಯನ್ ಕೂಡ ಅದರ ಮುಖ್ಯ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ ಅಡೀಸ್ ಅಬಾಬಾನಲ್ಲಿದೆ. ಇಷ್ಟು ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಮೊದಲನೇದು ಯಾವ್ದಪ್ಪ ಅಂದ್ರೆ ಅಜರ್ಬೈಜಾನ್ ಅರ್ಮೇನಿಯಾ ಅಂತ ಕರಿತೀವಿ. ಎರಡನೇದು ಯಾವ್ದಪ್ಪ ಅಂತಂದ್ರೆ ಟೈಗ್ರೈ ರೀಜನ್ ಇಥೋಪಿಯಾನಲ್ಲಿದೆ. ಅಂಡ್ ಅದೇ ರೀತಿ ಹಲವಾರು ರೀಜನ್ಸ್ ನೋಡೋಣ. ನಾವು ನ್ಯೂಸಲ್ಲಿರ್ತಕ್ಕಂಥದ್ದನ್ನು ಹಲವಾರು ರೀಸನ್ಸ್ ಫ್ರಮ್ ಆರ್ ಕರೆಂಟ್ ಅಫೇರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇದ್ರ ಮೇಲೆ ಪ್ರತಿ ವರ್ಷ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ನಾವು ಆ ಕ್ವೆಶನ್ಸ್ ಯಾವಪ್ಪ ಅಂತಂದ್ರೆ ಮೊದಲನೇ ಕ್ವೆಶ್ಚನ್ ನೋಡೋದಾದ್ರೆ ಇಟ್ ಇಸ್ ಪ್ರೇ ವಿಹಾರ್ ಅಂತ ಕರಿತೀವಿ. ಪ್ರೇ ವಿಹಾರ್ ಅಂಡ್ ಮೇಜರ್ ವಿ ಕಾಲ್ ಇಟ್ ಆಸ್ ಟಾಮ್ ಮೊಹಾನ್ ಅಂತ ಕರಿತೀವಿ. ಟಾಮ್ ಮೊಹಾನ್, ಪ್ರೇ ವಿಹಾರ್ ಅಂಡ್ ಟಾಮ್ ಮೊಹಾನ್ ಅಂತಕ್ಕಂಥದ್ದು ಎಲ್ಲಿದೆಯಪ್ಪ ಅಂತಂದ್ರೆ ಮೇಜರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ವಿ ಕಾಲ್ ಇಟ್ ಆಸ್ ಥೈಲ್ಯಾಂಡ್ ಮತ್ತು ಕಂಬೋಡಿಯಾ ಮಧ್ಯೆ ಇದೆ. ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾ ಮಧ್ಯೆ ಇರತಕ್ಕಂಥದ್ದು ಪ್ರೇ ವಿಹಾರ್ ಅಂಡ್ ವಿ ಕಾಲ್ ಇಟ್ ಆಸ್ ಟಾ ಮೋಹನ್. ಅದೇ ರೀತಿ ಎರಡನೇ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು, ಅದೇ ರೀತಿ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಗಾಜಾ ಸ್ಟ್ರಿಪ್. ನಾವು ಗಾಜಾ ಸ್ಟ್ರಿಪ್ ಅಂತಕ್ಕಂಥ ಯಾರ ಮಧ್ಯೆ ಬರ್ತವಪ್ಪ ಅಂತಂದ್ರೆ ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೀನ್ ಅಂತ ಕರಿತೀವಿ. ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೀನ್ ಮಧ್ಯೆ ಎಲ್ಲೋ ಲೈನ್ ಆಗಿರ್ಬೋದು, ರಾಫಾ ಕಾರಿಡಾರ್ ಆಗಿರ್ಬೋದು, ಯಾರ ಮಧ್ಯೆ ಬರುತ್ತಪ್ಪ ಅಂದ್ರೆ ಮೇಜರ್ ವಿತ್ ರೆಸ್ಪೆಕ್ಟ್ ಇಸ್ರೇಲ್ ಅಂಡ್ ಪ್ಯಾಲೆಸ್ಟೀನ್ ಅಂತ ಕರಿತೀವಿ. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಇಟ್ ಇಸ್ ದೊಹಾನ್ಸ್ಕ್ ರೀಜನ್. ಕ್ರಿಮಿಯಾ ಯಾರ ಮಧ್ಯೆ ಬರುತ್ತಪ್ಪ ಅಂದ್ರೆ ಕ್ರಿಮಿಯಾ, ಇಟ್ ಇಸ್ ದೊಹಾನ್ಸ್ಕ್ ರೀಜನ್ ಅಂತಕ್ಕಂಥದ್ದು ರಷ್ಯಾ ಮತ್ತೆ ಯುಕ್ರೇನ್ ಮಧ್ಯೆ ಬರುತ್ತೆ. ರಷ್ಯಾ ಮತ್ತೆ ಯುಕ್ರೇನ್ ಮಧ್ಯೆ ಬರ್ತಕ್ಕಂಥದ್ದನ್ನ ವಿ ಕಾಲ್ ಇಟ್ ಆಸ್ ಕ್ರಿಮಿಯಾ ದೊಹಾನ್ಸ್ಕ್ ರೀಜನ್ ಅಂತ ಕರಿತೀವಿ, ದೊಹಾನ್ಸ್ಕ್ ರೀಜನ್. ಅದಾದ್ಮೇಲೆ ಬರ್ತಕ್ಕಂಥದ್ದು ಕೆರ್ಚ್ ಸ್ಟ್ರೈಟ್. ನಾವು ಕೆರ್ಚ್ ಸ್ಟ್ರೈಟ್ ಕೂಡ ಯುಕ್ರೇನ್ ಮತ್ತು ರಷ್ಯಾ ಮಧ್ಯೆ ಬರುತ್ತೆ, ಕೆರ್ಚ್ ಸ್ಟ್ರೈಟ್ ಅಂತ ಕರಿತೀವಿ. ಅದೇ ರೀತಿ ದುರಾಂದ್ ಲೈನ್,
ದುರಂದ್ ಲೈನ್ ಅಂತಕ್ಕಂಥದ್ದು ಇಟ್ ಇಸ್ ಮೇಜರ್ ಆಗಿ ಗೊತ್ತಿರಬೇಕು, ಅಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನ್ ಮಧ್ಯೆ ಬರುತ್ತೆ. ಅಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನ್ ಮಧ್ಯೆ ಇಷ್ಟು ಹಲವಾರು ನ್ಯೂಸ್ ಅಲ್ಲಿ ಇದಾವೆ, ನಾನು ಹೇಳ್ಕೊಡ್ತಿರ್ತಕ್ಕಂಥ ಅತಿ ಇಂಪಾರ್ಟೆಂಟ್. ಅದೇ ರೀತಿ ರಾಫಾ ಕಾರಿಡಾರ್ ಆಲ್ರೆಡಿ ಹೇಳಿದೆ, ಇಟ್ ಇಸ್ ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ಮಧ್ಯೆ ಬರ್ತಕ್ಕಂಥದ್ದು ರಾಫಾ ಕಾರಿಡಾರ್ ಅಂತ ಕರಿತೀವಿ. ಅದೇ ರೀತಿ ರೀಸೆಂಟ್ ಆಗಿ ಕಾನ್ಫ್ಲಿಕ್ಟ್ ಆಗ್ತಿರ್ತಕ್ಕಂಥದ್ದು ಇಟ್ ಇಸ್ ಇರಾನ್ ಮತ್ತೆ ಅಮೆರಿಕಾ ಅವ್ರ ಇರಾನ್ ಮತ್ತೆ ಇಸ್ರೇಲ್ ಅಂತ ಕರಿತೀವಿ. ಯಾವ್ಯಾವ ಪ್ಲೇಸಸ್ ಅನ್ನ ಬಾಂಬಿಂಗ್ ಮಾಡ್ತೀರಪ್ಪ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ನತಾನ್ಸ್ ಮತ್ತೆ ಫರ್ದೋ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಸಖತ್ ಇಂಪಾರ್ಟೆಂಟ್ ಇದು. ಇಟ್ ಇಸ್ ನತಾನ್ಸ್ ಮತ್ತೆ ಫರ್ದೋ ಅಂತಕ್ಕಂಥದ್ದು ಯಾರ ಮಧ್ಯೆ ಇದೆಯಪ್ಪ, ಎಲ್ಲಿದೆ ಅಂತಂದ್ರೆ ಇರಾನಲ್ಲಿದೆ. ಇವು ನ್ಯೂಕ್ಲಿಯರ್ ಸೈಟ್ಸ್ ಆಗಿದಾವೆ, ಇದಕ್ಕೆ ಬಾಂಬಿಂಗ್ ಅನ್ನ ಮಾಡ್ತಿದ್ದಾರೆ. ಇಟ್ ಇಸ್ ಮೇಜರ್ಲಿ ಇರಾನ್ ವರ್ಸಸ್ ವಿ ಕಾಲ್ ಇಟ್ ಆಸ್ ಇಸ್ರೇಲ್ ಆರ್ ಅಮೆರಿಕಾ, ಗೊತ್ತಿರಬೇಕು. ಅದರ ಜೊತೆಗೆ ಡಾರ್ಫುರ್ ರೀಜನ್, ನಾವು ಡಾರ್ಫುರ್ ಎಲ್ಲಿದೆಯಪ್ಪ ಅಂತಂದ್ರೆ ಇಟ್ ಇಸ್ ಸುಡಾನ್ ಅಲ್ಲಿದೆ. ಡಾರ್ಫುರ್ ಇಟ್ಸ್ ಅಂಡ್ ಸುಡಾನ್ ಗೊತ್ತಿರಲಿ, ರಿಲೇಟೆಡ್ ಟು ಆಲ್ ದೋಸ್ ಡಿಸ್ಪ್ಯೂಟೆಡ್ ರೀಜನ್ಸ್ ಅಂತೂ ಪಕ್ಕಾ ನಿಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಓಕೆನಾ, ನೆನ್ಪಿಟ್ಕೊಳ್ಳಿ. ಪ್ರೇತ್ ವಿಹಾರ್ ಸಖತ್ ಇಂಪಾರ್ಟೆಂಟ್ ಇದು. ಪ್ರೇ ವಿಹಾರ್ ಥೈಲ್ಯಾಂಡ್ ಮತ್ತೆ ಕಂಬೋಡಿಯಾ ಮಧ್ಯೆ ಡಿಸ್ಪ್ಯೂಟ್, ಗಾಜಾ ಅಂತಕ್ಕಂಥ ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ಮಧ್ಯೆ ಡಿಸ್ಪ್ಯೂಟ್ ಫಾರ್ಡ್ ಬೈ ಡಾರ್ಫುರ್ ನ್ಯೂಸ್ ಅಲ್ಲಿ ಇದೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ವಿ ಕಾಲ್ ಇಟ್ ಆಸ್ ದುರಂದ್ ಲೈನ್ ಅಂತಕ್ಕಂಥ ಇಂಡಿಯಾ ಮತ್ತೆ ಪಾಕಿಸ್ತಾನ, ಮೇಜರ್ಲಿ ಅಫ್ಘಾನಿಸ್ತಾನ್ ಅಂಡ್ ಪಾಕಿಸ್ತಾನ್ ಮಧ್ಯೆ. ಅದಾದ್ಮೇಲೆ ಕ್ರಿಮಿಯಾ ಮತ್ತೆ ದೊಹಾನ್ಸ್ಕ್ ರೀಜನ್ ಅಂತಕ್ಕಂಥದ್ದು ಇಟ್ ಇಸ್ ಯುಕ್ರೇನ್ ಮತ್ತೆ ರಷ್ಯಾ ಮಧ್ಯೆ ಕ್ರಿಮಿಯನ್ ಪೆನಿನ್ಸುಲಾ ಆಗಿರ್ತಕ್ಕಂಥದ್ದು. ಅದೇ ರೀತಿ ಕೆರ್ಚ್ ಸ್ಟ್ರೈಟ್, ಅದೇ ಅಗೇನ್ ಇಟ್ಸ್ ಬಿಟ್ವೀನ್ ಯುಕ್ರೇನ್ ಅಂಡ್ ರಷ್ಯಾ. ಆಲ್ ದಿಸ್ ರೀಜನ್ಸ್ ಆರ್ ಡಿಸ್ಪ್ಯೂಟೆಡ್ ರೀಜನ್ಸ್ ಬಿಟ್ವೀನ್ ವಿ ಕಾಲ್ ಇಟ್ ಆಸ್ ಡಿಫರೆಂಟ್ ಕಂಟ್ರೀಸ್ ಗೊತ್ತಿರಬೇಕು ರಿಲೇಟೆಡ್ ಟು ದಿಸ್ ಟಾಪಿಕ್. ನಾವು ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ನಾವು ಮೇಜರ್ ನೆಕ್ಸ್ಟ್ ಕ್ವೆಶನ್ ಯಾವುದಪ್ಪ ಅಂತಂದ್ರೆ ಇಟ್ ಇಸ್ ಮೇಜರ್ಲಿ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ಗೊಬೇಕ್ಲಿ ಟೇಪ್ ಅಂತ ಕರಿತೀವಿ. ನಾವು ಗೊಬೇಕ್ಲಿ ಟೇಪ್ ಅಂತಕ್ಕಂಥದ್ದು ಇತ್ತೀಚಿನ ಸುದ್ದಿಯಲ್ಲಿ ನಾವು ಈ ಪ್ರದೇಶಗಳಂತಕ್ಕಂಥದ್ದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತೀವಿ. ನಾವು ಆರ್ಕಿಯಾಲಜಿಕಲ್ ಸೈಟ್ ಇನ್ ಟರ್ಕಿನ ಅಥವಾ ಕಾನ್ಫ್ಲಿಕ್ಟ್ ಝೋನ್ ಇನ್ ಯುಕ್ರೇನ್. ನಾನು ಕಾನ್ಫ್ಲಿಕ್ಟ್ ಝೋನ್ ಹೇಳ್ಬೇಕಾದ್ರೆ ಏನಾದ್ರು ಹೇಳಿದ್ನ, ಇಟ್ ಇಸ್ ಮೇಜರ್ ಆಗಿ ಗೊಬ್ಲೇಕಿ ಇಟ್ ಇಸ್ ಟೇಪ್ ಅಂತಕ್ಕಂಥ ಇಟ್ಸ್ ನಾಟ್ ಎ ಕಾನ್ಫ್ಲಿಕ್ಟ್ ಝೋನ್. ಅದೇ ರೀತಿ ಡಾರ್ಕ್ ಆಕ್ಸಿಜನ್ ಆಮ್ಲಜನಕ ಅಂತಕ್ಕಂಥದ್ದು ನಮ್ಮ ಪ್ಯಾಸಿಫಿಕ್ ಓಷನ್ ಅಲ್ಲಿ ಸಿಕ್ಕಿದ್ಯಾ. ಅದೇ ರೀತಿ ಮಿಸೈಲ್ ಟೆಸ್ಟಿಂಗ್ ರೇಂಜ್ ಇನ್ ಇರಾನ್ ಅಂತಕ್ಕಂಥದ್ದು, ನಾನು ಮಿಸೈಲ್ ಟೆಸ್ಟಿಂಗ್ ರೇಂಜ್ ಏನು ಹೇಳಿದೆ ನಾನು ಆಲ್ರೆಡಿ. ಇಟ್ ಇಸ್ ಫರ್ದೋ ಅಂಡ್ ನತಾನ್ಸ್ ಅಂತ ಕರಿತೀವಿ. ಫರ್ದೋ ಅಂಡ್ ನತಾನ್ಸ್ ಅಂತಕ್ಕಂಥದ್ದು ಇಟ್ಸ್ ಅ ಮಿಸೈಲ್ ಟೆಸ್ಟಿಂಗ್ ರೇಂಜ್ ಆರ್ ವಿ ಕಾಲ್ ಇಟ್ ನ್ಯೂಕ್ಲಿಯರ್ ಸೈಟ್ಸ್ ಅಂತ ಕರಿತೀವಿ. ನಾವು ಇದಕ್ಕೆ ಆನ್ಸರ್ ಏನಾಗಿರುತ್ತಪ್ಪ ಅಂತಂದ್ರೆ ಟರ್ಕಿಯಲ್ಲಿ ಇರ್ತಕ್ಕಂಥ ಪ್ರಾಚೀನ ವಸ್ತು ಸ್ಥಳ ಅಂತ ಕರಿತೀವಿ. ಇಟ್ಸ್ ಅನ್ ಆರ್ಕಿಯಾಲಜಿಕಲ್ ಸೈಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ವಿ ಕಾಲ್ ಇಟ್ ಆಸ್ ದ ತುರ್ಕಿ ಆರ್ ತುರ್ಕಿಯಲ್ಲಿರ್ತಕ್ಕಂಥ ಪ್ರಾಚೀನ ಸ್ಥಳ ಆರ್ ಪ್ರಾಚೀನ ಲೊಕೇಶನ್ ಅಂತಕ್ಕಂಥದ್ದನ್ನ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ಗೊಬೇಕ್ಲಿ ಟೇಪ್ಲಿ ಅಂತ ಕರಿತೀವಿ. ಗೊಬೇಕ್ಲಿ ಟೇಪ್ ಅಂತಕ್ಕಂಥದ್ದು ಇಟ್ಸ್ ಅನ್ ಆರ್ಕಿಯಾಲಜಿಕಲ್ ಸೈಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ವಿ ಕಾಲ್ ಇಟ್ ಆಸ್ ದ ಟರ್ಕಿ. ನಾವು ಮೇಜರ್ ಆಗಿ ಟರ್ಕಿ ಅಂತಕ್ಕಂಥ ಟರ್ಕಿ ಬಗ್ಗೆ ಒಂದು ಸ್ವಲ್ಪ ನೋಡೋದಾದ್ರೆ ನಾವು ಟರ್ಕಿ ಎಲ್ಲಿದೆಯಪ್ಪ ಅಂತಂದ್ರೆ ಇಟ್ ಇಸ್ ಯುರೇಷಿಯಾ ಅಂತ ಕರಿತೀವಿ. ನಾವು ಯುರೋಪಲ್ಲೂ ಕೂಡ ಇದೆ, ಅದೇ ರೀತಿ ಏಷ್ಯಾ ಖಂಡದಲ್ಲಿ ಕೂಡ ಇದೆ. ಅದೇ ರೀತಿ ಏಷ್ಯಾದಲ್ಲಿ ಕೂಡ ಇರ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ಟರ್ಕಿ. ನಾವು ತುರ್ಕಿದ್ ಕ್ಯಾಪಿಟಲ್ ಯಾವುದು ಅಂತಂದ್ರೆ ಇಟ್ ಇಸ್ ಮೇಜರ್ಲಿ ವಿ ಕಾಲ್ ಇಟ್ ಆಸ್ ಅಂಕಾರಾ. ನಾವು ಅಂಕಾರ ಅಂತಕ್ಕಂಥದ್ದು ಕ್ಯಾಪಿಟಲ್ ಆಫ್ ವಿ ಕಾಲ್ ಇಟ್ ಆಸ್ ದ ತುರ್ಕಿ. ನಾವು ಈ ತುರ್ಕಿದ್ ಮೇಜರ್ ಆಗಿ ತುರ್ಕಿಯಲ್ಲಿರ್ತಕ್ಕಂಥ ರೆಬೆಲ್ಸ್ ಯಾರಪ್ಪ ಅಂತಂದ್ರೆ ಕುರ್ದ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೇಳಿದ್ದಾರೆ, ನಾವು ಕುರ್ದ್ ಪಾಪ್ಯುಲೇಷನ್ ಅಂತಕ್ಕಂಥದ್ದು ರೆಬೆಲ್ಸ್ ಅಂತ ಕರಿತೀವಿ. ರೆಬೆಲ್ಸ್ ಎಲ್ಲಿದಾರಪ್ಪ ಅಂತಂದ್ರೆ ಮೇಜರ್ ಆಗಿ ಇರ್ತಕ್ಕಂಥದ್ದು ಟರ್ಕಿಯಲ್ಲಿ. ಎಷ್ಟು ಮೇಜರ್ ಆಗಿ ಈ ಒಂದು ಕ್ವೆಶನ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರಗಳು. ಓಕೆನಾ, ಅದಾದ್ಮೇಲೆ ನೆಕ್ಸ್ಟ್ ನೋಡಿ ಹಾರ್ನ್ ಆಫ್ ಆಫ್ರಿಕಾ ಅಂತ ಕರಿತೀವಿ. ಅದೇ ರೀತಿ ಆಫ್ರಿಕಾದ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಪರ್ಯಾಯ ದ್ವೀಪ ಅಂತಂದ್ರೆ ಹಾರ್ನ್ ಆಫ್ ಆಫ್ರಿಕಾ. ಈ ಪ್ರದೇಶಗಳಲ್ಲಿ ಬರ್ತಕ್ಕಂಥ ದೇಶಗಳು ಯಾವ್ಯಾವು ಅಂತ ಕೇಳ್ತೀವ್ರ. ನಾವು ಹಾರ್ನ್ ಆಫ್ ಆಫ್ರಿಕಾ ಡಿನೋಟ್ಸ್ ಇಟ್ ಇಸ್ ದ ರೀಜನ್ ಕಂಟೈನಿಂಗ್ ವಿಚ್ ಆಲ್ ಥಿಂಗ್ಸ್. ನಾವು ಯಾವ್ದಾದ್ರು ಬರುತ್ತೆ ಅಂತ ಕೇಳ್ತೀವ್ರೆ, ಜಿಬೋತಿ ಬರುತ್ತಾ, ಸೊಮಾಲಿಯಾ ಬರುತ್ತಾ, ಕೀನ್ಯಾ ಬರುತ್ತಾ, ಎರಿಟ್ರಿಯಾ ಬರುತ್ತಾ. ಮೇಜರ್ ಆಗಿ ವಿತ್ ರೆಸ್ಪೆಕ್ಟ್ ಟು ಅವರ್ ಹಾರ್ನ್ ಆಫ್ ಆಫ್ರಿಕಾ ನೋಡೋಣ ಯಾವ್ದು ಬರುತ್ತೆ ಅಂತ ಒಂದು ಇಮೇಜ್ ಮೂಲಕ ನೋಡೋಣ. ಇಟ್ ಇಸ್ ಆಫ್ರಿಕಾದ ಪರ್ಯಾಯ ದ್ವೀಪ ಅಲ್ಲಿ ಅಥವಾ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ಹಾರ್ನ್ ಆಫ್ ಆಫ್ರಿಕಾ ಅಂತ ಕರಿತೀವಿ. ಯಾವ್ಯಾವ ಬರ್ತವೆ ಅಂತ ಕೇಳ್ತೀರಿ ಎಕ್ಸಾಮಲ್ಲಿ. ನಾವೀಗ ಈ ಒಂದು ಇದರಲ್ಲಿ ಯಾವ್ಯಾವ ಬರ್ತವಪ್ಪ ಇಲ್ಲಿ, ನಾವು ಯಾವ್ಯಾವ ಬರುತ್ತೆ ಅಂತಂದ್ರೆ ನೋಡಿ ನಿಮಗೆ ಕಲರ್ ಕೋಡಿಂಗ್ ಕೂಡ ಗೊತ್ತಾಗ್ತದೆ. ನಾವಿಲ್ಲಿ ಕಲರ್ ಕೋಡಿಂಗ್ ಯಾವುದಪ್ಪ ಅಂದ್ರೆ ಹಾರ್ನ್ ಆಫ್ ಆಫ್ರಿಕಲ್ಲಿ ಬರ್ತಕ್ಕಂಥದ್ದು ಯಾವ್ದು ಬರುತ್ತೆ ಅಂದ್ರೆ ಮೇಜರ್ ಬರ್ತಕ್ಕಂಥ 4 ಕಂಟ್ರಿ. ಎರಿಟ್ರಿಯಾ ಬರುತ್ತೆ, ಇಥೋಪಿಯಾ ಬರುತ್ತೆ. ರೀಸೆಂಟ್ ಇಥೋಪಿಯಾ ಬಗ್ಗೆ ಕೂಡ ನ್ಯೂಸ್ ಅಲ್ಲಿ ಇತ್ತು. ಏನಪ್ಪ ಇಥೋಪಿಯಾ ಅಂತಂದ್ರೆ ಟೈಗ್ರೈ ರೀಜನ್ ಇಥೋಪಿಯಾಲಿದೆ. ಅಡೀಸ್ ಅಬಾಬಾ ಅಂತಕ್ಕಂಥದ್ದು ಕ್ಯಾಪಿಟಲ್ ಗೊತ್ತಿರಬೇಕು. ಅಂಡ್ ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಇಟ್ ಇಸ್ ಎರಿಟ್ರಿಯಾ ಕೂಡ ಹಾರ್ನ್ ಆಫ್ ಆಫ್ರಿಕಾ ಬರುತ್ತೆ. ಜಿಬೋತಿನ್ ಕ್ಯಾಪಿಟಲ್ ಯಾವುದಪ್ಪ ಅಂದ್ರೆ ಜಿಬೋತಿ ಸಿಟಿ ಅಂತ ಕರಿತೀವಿ.
ಸೊಮಾಲಿಯಾ. ನಾವು ಸೊಮಾಲಿಯಾ ಕೂಡ ಈ 4 ಕಂಟ್ರಿ ಅಂತಕ್ಕಂಥದ್ದು ಸೊಮಾಲಿಯನ್ ಪೈರೇಟ್ಸ್ ಗೊತ್ತಿರಲೇಬೇಕು. ನಾವು ಈ 4 ಕಂಟ್ರಿ ಅಂತಕ್ಕಂಥ ಎಲ್ಲಪ್ಪ ಬರುತ್ತೆ ಅಂದ್ರೆ ಪರ್ಯಾಯ ದ್ವೀಪದಲ್ಲಿ ಬರುತ್ತೆ ಅಥವಾ ಹಾರ್ನ್ ಆಫ್ ಆಫ್ರಿಕಾ ಅಂತ ಕರಿತೀವಿ. ಹಾರ್ನ್ ಆಫ್ ಆಫ್ರಿಕಾ. ನಾವು ಹಾರ್ನ್ ಆಫ್ ಆಫ್ರಿಕಲ್ಲಿ ಯಾವ್ದು ಬರಲ್ಲ ಅಂತಂದ್ರೆ ಕೀನ್ಯಾ ಬರಲ್ಲ, ಉಗಾಂಡ ಬರಲ್ಲ, ಅದೇ ರೀತಿ ಬುರುಂಡಿ ಆಗಿರ್ಬೋದು, ರವಾಂಡ ಆಗಿರ್ಬೋದು, ಯಾವೇ ಕಾರಣಕ್ಕೂ ಕೂಡ ಇಟ್ ಇಸ್ ದ ಪರ್ಯಾಯ ದ್ವೀಪದಲ್ಲಿ ಬರಲ್ಲ, ಅದೇ ರೀತಿ ಹಾರ್ನ್ ಆಫ್ ಆಫ್ರಿಕಾ ಬರಲ್ಲ ಅಂತ ಇಟ್ ಇಸ್ ಹೇಳ್ಬೋದು. ನಾವು ಅದೇ ರೀತಿ ರೀಸೆಂಟ್ ಆಗಿ ನಮ್ಮ ಮೇಜರ್ ಆಗಿ ಇಥೋಪಿಯಾನಲ್ಲಿ ಇಟ್ ಇಸ್ ಒಂದು ವಾಲ್ಕೆನೋಸ್ ಆಗುತ್ತೆ, ಜ್ವಾಲಾಮುಖಿ ಅಂತ ಕರಿತೀವಿ. ಆ ಜ್ವಾಲಾಮುಖಿ ಯಾವ್ದಪ್ಪ ಅಂತಂದ್ರೆ ಜ್ವಾಲಾಮುಖಿ ಯಾವುದು ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ಏನಕ್ಕೆ ಸರ್ ಜ್ವಾಲಾಮುಖಿ ಆಯ್ತು? ಇಟ್ಸ್ ಆ ಜ್ವಾಲಾಮುಖಿಯನ್ನ ಹೈಲಿ ಗುಬ್ಬಿ ಅಂತ ಕರಿತೀವಿ. ನಾವು ಏನಕ್ಕೆ ಕಾರಣ ಆಯ್ತಪ್ಪ ಅಂದ್ರೆ ಬಿಕಾಸ್ ಆಫ್ ಮೂವ್ಮೆಂಟ್ ಆಫ್ ಪ್ಲೇಟ್ಸ್. ನಾವು ಅಲ್ಲಿರ್ತಕ್ಕಂಥ ಪ್ಲೇಟ್ ಟೆಕ್ಟಾನಿಕ್ಸ್ ಏನಪ್ಪ ಅಂತಂದ್ರೆ ಇಟ್ ಇಸ್ ಒಂದು ಕಡೆ ಇನ್ನೊಂದು ಕಡೆ ಮೂವ್ ಆಗ್ತಿದೆ. ಆ ಮೂವ್ ಆಗೋದ್ರಿಂದ ಆಗ್ತಿರ್ತಕ್ಕಂಥ ಇಟ್ ಇಸ್ ಮೇಜರ್ ಆಗಿ ಅರ್ಥ್ಕ್ವೇಕ್ಸ್ ಆ್ಯಂಡ್ ವಾಲ್ಕೆನೋಸ್ ಯಾವುದಪ್ಪ ಅಂದರೆ ಹೈಲಿ ಗುಬ್ಬಿ ಅಂತ ಕರಿತೀವಿ. ರೀಸೆಂಟಾಗಿ ಆಗಿರ್ತಕ್ಕಂಥದ್ದು ಇಲ್ಲಿ ನಾವಿಲ್ಲಿ 3 ಪ್ಲೇಟ್ಸ್ ಬರ್ತವೆ. ಒಂದು ಪ್ಲೇಟ್ ಯಾವುದಪ್ಪ ಅಂತಂದರೆ ಇಟ್ ಇಸ್ ಸೊಮಾಲಿಯನ್ ಪ್ಲೇಟ್ ಇದೆ, ಅದೇ ರೀತಿ ಆಫ್ರಿಕನ್ ಪ್ಲೇಟ್ ಅಥವಾ ನುಬಿಯನ್ ಪ್ಲೇಟ್ ಅಂತ ಕರಿತೀವಿ, ಅದೇ ರೀತಿ ಅರೇಬಿಯನ್ ಪ್ಲೇಟ್. ಈ 3 ಪ್ಲೇಟ್ ಮೂವ್ ಆಗ್ತಕ್ಕಂಥ ಪ್ಲೇಟನ್ನು ಏನಂತ ಕರಿತೀವಪ್ಪ ಅಂತಂದರೆ ಅಫಾರ್ ಟ್ರಯಾಂಗಲ್ ಅಂತ ಕರಿತೀವಿ. ಗೊತ್ತಿರಬೇಕಿಲ್ಲಿ ನಾವು ಈ ಒಂದು ಪ್ಲೇಟನ್ನು ಏನಂತ ಕರಿತೀವಪ್ಪ ಅಂದರೆ ಅಫಾರ್ ಟ್ರಯಾಂಗಲ್. ಅದನ್ನ ಏನಂತ ಕರಿತೀವಪ್ಪ ಅಂತಂದರೆ ಅಫಾರ್ ಟ್ರಯಾಂಗಲ್ ಅಂತ ಕರಿತೀವಿ. ಏನು ಅಫಾರ್ ಟ್ರಯಾಂಗಲ್ ಅಂದರೆ ಮೇಜರ್ ಅಫಾರ್ ಟ್ರಯಾಂಗಲ್ ಅಂದರೆ ಏನಪ್ಪ ಅಂತಂದರೆ ಇಟ್ಸ್ ಅ ರೀಜನ್ ಬಿಟ್ವೀನ್ 3 ಇಂಪಾರ್ಟೆಂಟ್ ಪ್ಲೇಟ್ಸ್. ಒಂದು ಅರೇಬಿಯನ್ ಪ್ಲೇಟ್, ಅದೇ ರೀತಿ ವಿ ಕಾಲ್ ಇಟ್ ಆಸ್ ಮೇಜರ್ ಆಗಿ ನುಬಿಯನ್ ಪ್ಲೇಟ್ ಅಥವಾ ಆಫ್ರಿಕನ್ ಪ್ಲೇಟ್ ಅಂತ ಕರಿತೀವಿ. ಮೂರನೇದು ಯಾವುದಪ್ಪ ಅಂದರೆ ಸೊಮಾಲಿಯನ್ ಪ್ಲೇಟ್. ಈ 3 ಮೂವ್ ಆಗ್ತಾಗ ಆಟೋಮೆಟಿಕ್ ಆಗಿ ಅಲ್ಲಿರ್ತಕ್ಕಂಥ ಜ್ವಾಲಾಮುಖಿಗಳಾಗ್ತವೆ, ಅಲ್ಲಿರ್ತಕ್ಕಂಥ ಮೇಜರ್ ಸುನಾಮಿಗಳು ಕ್ರಿಯೇಟ್ ಆಗ್ತವೆ. ಫಾಲೋಡ್ ಬೈ ವಿ ಕಾಲ್ ಇಟ್ ಆಸ್ ಅರ್ಥ್ಕ್ವೇಕ್ಸ್ ವಿಲ್ ಆಲ್ಸೋ ಗೆಟ್ ಕ್ಲಿಯರ್ಡ್. ಡನ್. ನಾವು ಇದನ್ನ ಏನಂತ ಕರಿತೀವಪ್ಪ ಅಂದರೆ ಇಟ್ ಇಸ್ ಅಫಾರ್ ತ್ರಿಭುಜ ಅಂತ ಕರಿತೀವಿ ಅಥವಾ ಅಫಾರ್ ಟ್ರಯಾಂಗಲ್ ಅಂತ ಕರಿತೀವಿ. ಇಷ್ಟು ಮೇಜರ್ ಆಗಿ ಇಟ್ ಇಸ್ ಈ ಒಂದು ಟಾಪಿಕ್ ಇಂದ ಗೊತ್ತಿರಲೇಬೇಕಾಗಿರೋ ವಿಚಾರಗಳು. ಬಟ್ ಈಗ ನೋಡಿ, ನೀವು ನೋಡೋದಾದ್ರೆ ಇದಕ್ಕೆ ಆನ್ಸರ್ ಏನಾಗಿರುತ್ತೆ ಹೇಳಿ? ಇದಕ್ಕೆ ಆನ್ಸರ್ ಏನಾಗತ್ತಪ್ಪ? ಆನ್ ಆಫ್ ಆಫ್ರಿಕಾ ರೀಜನ್ ಅಂತಕ್ಕಂಥದ್ದು ಯಾವ್ಯಾವ ಕಂಟ್ರಿಗಳು ಬರ್ತವೆ ಅಂದರೆ ಮೇಜರ್ ಬರ್ತಕ್ಕಂಥದ್ದು ಜಿಬೂತಿ ಬರುತ್ತೆ, ಸೊಮಾಲಿಯಾ ಬರುತ್ತೆ, ಎರಿಟ್ರಿಯಾ ಬರುತ್ತೆ, ಫಾಲೋಡ್ ಬೈ ಇಥೋಪಿಯಾ ಕೂಡ ಬರುತ್ತೆ. ಬಟ್ ಯಾವ್ದು ಬರಲ್ಲ ಅಂತಂದ್ರೆ ಕೀನ್ಯಾ ಅಂತಕ್ಕಂಥದ್ದು ಬರಲ್ಲ. ನಾವು ಇದಕ್ಕೆ ಆನ್ಸರ್ ಏನಾಗಿರುತ್ತಪ್ಪ ಅಂದರೆ 1, 2, 4 ಆಗಿರುತ್ತೆ. 1, 2, 4 ಆಗಿರುತ್ತೆ. ಗೊತ್ತಿರಲಿ. ನಾವು ಇದಕ್ಕೆ ಆನ್ಸರ್ ಏನಪ್ಪ ಅಂತಂದ್ರೆ ಆನ್ಸರ್ ಸಿ ಅಂತ ಕರಿತೀವಿ. ಆನ್ಸರ್ ಸಿ ಅಂತ ಕರಿತೀವಿ ರಿಲೇಟೆಡ್ ಟು ದಿಸ್ ಟಾಪಿಕ್. ಓಕೆನಾ? ಗೊತ್ತಿರಲಿ. ಮೇಜರ್ ನೋಡಿ, ಇಟ್ ಇಸ್ PYQs ನೋಡಿದಾಗ ನಿಮ್ಗೊಂದು ಅನಾಲಿಸಿಸ್ ಗೊತ್ತಾಗುತ್ತೆ. ಎಷ್ಟು ಓದಬೇಕು, ಇಟ್ ಇಸ್ ಎಷ್ಟು ಓದಬಾರ್ದು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ನಾವು ಆ ಒಂದು ಲಿಮಿಟನ್ನು ನಮಗೆ ಗೊತ್ತಾಗೋದಕ್ಕೋಸ್ಕರ ಮೇಜರ್ ಆಗಿ ಇಟ್ ಇಸ್ ಏನೇನು ನೋಡಬೇಕಪ್ಪ ಅಂತಂದರೆ ಮೇಜರ್ ಆಗಿ ಟು ನೋ ಅಬೌಟ್ ದ PYQs. ನಾವು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ದ ಲೇಕ್ ಫಾರ್ಮ್ಡ್ ಬೈ ವಿಂಡ್ ಆಕ್ಷನ್. ನಾವು ಗಾಳಿ ಕ್ರಿಯೆಯಿಂದ ರೂಪುಗೊಂಡ ಸರೋವರವನ್ನು ಏನೆಂದು ಕರೆಯುತ್ತಾರೆ? ನಾವು ಮೊದಲನೇದು ದ ಫ್ಲೂವಿಯಲ್ ದ ಸರೋವರ ಅಂತ ಕರಿತೀವಿ. ಅದೇ ರೀತಿ ಎರಡನೇದು ಇಯೋಲಿಯನ್ ಸರೋವರ ಅಂತ ಕರಿತೀವಿ. ಮೂರನೇದು ಬರ್ತಕ್ಕಂಥದ್ದು ಆಕ್ಸ್ಬೋ ಸರೋವರ. ಅದಾದ್ಮೇಲೆ ನಾಲ್ಕನೇದು ಯಾವುದಪ್ಪ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ಶೋರ್ಲೈನ್ ಸರೋವರ ಅಂತ ಕರಿತೀವಿ. ನಾವೀಗ ನೀವೇ ನೋಡಿ ಇಲ್ಲಿ ಕೇಳ್ತಿರ್ತಕ್ಕಂಥದ್ದು ವಿಂಡ್ ಆಕ್ಷನ್ ಮೂಲಕ ಗಾಳಿಯಿಂದ ಕ್ರಿಯೇಟ್ ಆಗ್ತಕ್ಕಂಥ ಸರೋವರಗಳು ಯಾವುವು ಅಂತ ಕೇಳ್ತಿದ್ದಾರೆ. ಬಟ್ ಈಗ ನೀವು ನೋಡೋದಾದ್ರೆ ಫ್ಲೂವಿಯಲ್ ಅಂದ್ರೆ ಎಲ್ಲಿಂದ ಕ್ರಿಯೇಟ್ ಆಗುತ್ತಪ್ಪ ಅಂದ್ರೆ ರಿವರ್ ಮೂಲಕ ಕ್ರಿಯೇಟ್ ಆಗುತ್ತೆ. ಇಟ್ ಇಸ್ ಕ್ರಿಯೇಟೆಡ್ ಬೈ ಎಲ್ಲಿಂದ? ರಿವರ್. ಇಟ್ ಇಸ್ ಕ್ರಿಯೇಟೆಡ್ ಬೈ ದ ಆಕ್ಷನ್ ಆಫ್ ರಿವರ್ ಅಂತ ಕರಿತೀವಿ. ಅದನ್ನ ಫ್ಲೂವಿಯಲ್ ಲೇಕ್ ಅಂತ ಕರಿತೀವಿ ಅಥವಾ ಫ್ಲೂವಿಯಲ್ ಸರೋವರ ಅಂತ ಕರಿತೀವಿ. ಎರಡನೇದು ಆಕ್ಸ್ಬೋ ಅಂತಕ್ಕಂಥದ್ದು ನಾನು ಆಲ್ರೆಡಿ ಹೇಳಿದೆ. ಆಕ್ಸ್ಬೋ ಲೇಕ್ ಅಂತಕ್ಕಂಥ ಕ್ರಿಯೇಟ್ ಆಗ್ತಕ್ಕಂಥ ಕೂಡ ನಮ್ಮ ನದಿಗಳ ಮೂಲಕ ರನ್ನಿಂಗ್ ವಾಟರ್ ಇಂದ ನದಿಗಳ ಮೂಲಕ ರಿವರ್ ಮೂಲಕ ಕ್ರಿಯೇಟ್ ಆಗ್ತಕ್ಕಂಥದನ್ನ ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ನಾವು ವಿಚ್ ಇಸ್ ದ ಲಾರ್ಜೆಸ್ಟ್ ಆಕ್ಸ್ಬೋ ಲೇಕ್ ಅಂತ ಕಾಮೆಂಟ್ ಮಾಡಿ ನೋಡೋಣ. ಲಾರ್ಜೆಸ್ಟ್ ಆಕ್ಸ್ಬೋ ಲೇಕ್ ಇನ್ ಇಂಡಿಯಾ ಯಾವುದಪ್ಪ ಅಂತಂದ್ರೆ ಕುನ್ವಾರ್ ಲೇಕ್ ಅಂತ ಕರಿತೀವಿ. ಅದು ಬಿಹಾರಲ್ಲಿದೆ, ನೆನ್ಪಿಟ್ಕೋಬೇಕು. ಆ್ಯಂಡ್ ಅದೇ ರೀತಿ ಶೋರ್ಲೈನ್ ಲೇಕ್ ಅಂತ ಕರಿತೀವಿ, ಶೋರ್ಲೈನ್ ಸರೋವರ. ನಾವು ಶೋರ್ಲೈನ್ ಸರೋವರ ಕ್ರಿಯೇಟ್ ಆಗ್ತಕ್ಕಂಥದ್ದು ಯಾವುದ್ರ ಮೂಲಕನಪ್ಪ ಅಂದರೆ ಹಲೆಗಳ ಮೂಲಕ, ಸಮುದ್ರದ ಅಲೆಗಳ ಮೂಲಕ ಕ್ರಿಯೇಟ್ ಆಗ್ತಕ್ಕಂಥದ್ದನ್ನ ಇಟ್ ಇಸ್ ವಿ ಕಾಲ್ ಇಟ್ ಆಸ್ ದ ವೇವ್ಸ್. ದ ವೇವ್ಸ್ ಮೂಲಕ ಕ್ರಿಯೇಟ್ ಆಗ್ತಕ್ಕಂಥದ್ದನ್ನ ಇಟ್ ಇಸ್ ಶೋರ್ಲೈನ್ ಸರೋವರ ಅಂತ ಕರಿತೀವಿ. ಬಟ್ ಆದರೆ ಇಲ್ಲಿ ಕೇಳ್ತಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇಯೋಲಿಯನ್ ಲೇಕ್ ಅಂತ ಕರಿತೀವಿ. ನಾವು ಇಯೋಲಿಯನ್ ಲೇಕ್ ಯಾವುದ್ರ ಮೂಲಕ ಕ್ರಿಯೇಟ್ ಆಗುತ್ತಪ್ಪ ಅಂತಂದರೆ ವಿಂಡ್ ಮೂಲಕ ಕ್ರಿಯೇಟ್ ಆಗುತ್ತೆ. ಗಾಳಿಯ ಮೂಲಕ ಕ್ರಿಯೇಟ್ ಆಗ್ತಕ್ಕಂಥ ಸರೋವರವನ್ನು ಏನಂತ ಕರಿತೀವಿ? ಇಟ್ ಇಸ್ ಇಯೋಲಿಯನ್ ಸರೋವರ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ ದ ಫ್ಲೂವಿಯಲ್ ಅಂತಕ್ಕಂಥದ್ದು ಬೈ ರನ್ನಿಂಗ್ ವಾಟರ್,
ಅಥವಾ ರಿವರ್ ನದಿ ಅಂತ ಕರಿತೀವಿ. ಎರಡನೇದು ಆಕ್ಸ್ಬೋ ಲೇಕ್ ಅಂತ ಕರಿತೀವಿ, ಅಗೇನ್ ಕ್ರಿಯೇಟೆಡ್ ಬೈ ದ ರಿವರ್, ಇಟ್ ಇಸ್ ಗಂಗಾಯಿಂದ ಮೇಜರ್ ಕ್ರಿಯೇಟ್ ಆಗುತ್ತೆ. ಶೋರ್ ಲೈನ್ ಅಂತಕ್ಕಂಥದ್ದು ನಮ್ಮ ಸಮುದ್ರದ ಅಲೆಗಳ ಮೂಲಕ ಕ್ರಿಯೇಟ್ ಆಗ್ತಕ್ಕಂಥದ್ದನ್ನ ವಿ ಕಾಲ್ ಇಟ್ ಆಸ್ ಶೋರ್ ಲೈನ್ ದ ಲೇಕ್ ಅಂತ ಕರಿತೀವಿ. ಓಕೆನಾ ಬಾಸ್, ಅರ್ಥ ಆಗ್ತಿದೆ? ಹೋಗ್ಲಿ, ನಾವು ಅರ್ಥ ಆಗ್ತಿದ್ರೆ ಜಸ್ಟ್ ಗಿವ್ ಅ ಕಾಮೆಂಟ್ ಆ್ಯಂಡ್ ಜಸ್ಟ್ ಗಿವ್ ಅ ಲೈಕ್ ಆಲ್ಸೋ. ಡನ್? ಓಕೆ, ಅದಾದ್ಮೇಲೆ ಬರ್ತಕ್ಕಂಥದ್ದು ದ ನೆಕ್ಸ್ಟ್ ಒನ್ ವಿ ಕಾಲ್ ಇಟ್ ಆಸ್ ದ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ, ನಾವು ನೆಕ್ಸ್ಟ್ ಯಾವುದು ಅಂದ್ರೆ ಆಲ್ರೆಡಿ ನಾನು ಹೇಳ್ಕೊಟ್ಟೆ ನಿಮಗೆ. ಇಲ್ಲಿ ನಾವು ಇಯೋಲಿಯನ್ ಅಂತಂದರೆ ಇಟ್ ಇಸ್ ಫಾರ್ಮ್ಡ್ ಬೈ ದ ಡೆಪಾಸಿಷನ್ ಆ್ಯಂಡ್ ಎರೋಷನ್ ಆಫ್ ಏನಿಲ್ಲಿ ಮೇಜರ್ ಆಗಿ ಇಟ್ ಇಸ್ ಬೈ ದ ವಿಂಡ್. ಆ್ಯಂಡ್ ಎರಡನೇದು ಫ್ಲೂವಿಯಲ್ ಆಗಿರ್ಬೋದು, ಅದೇ ರೀತಿ ಆಕ್ಸ್ಬೋ ಲೇಕ್ ಆಗಿರ್ಬೋದು, ಶೋರ್ ಲೈನ್ ಆಗಿರ್ಬೋದು. ನಾವೆಲ್ಲ ಮೇಜರ್ ಆಗಿ ಫ್ಲೂವಿಯಲ್, ಆಕ್ಸ್ಬೋ ಆರ್ ಶೋರ್ ಲೈನ್ ಆಗಿರ್ಬೋದು, ಇಟ್ ಇಸ್ ಮೇಜರ್ ಆಗಿ ನೀರಿನಿಂದ ಕ್ರಿಯೇಟ್ ಆಗ್ತವೆ. ಅದಾದಮೇಲೆ ಟೆಕ್ಟಾನಿಕ್ ಮೂಲಕ ಆಗಿರ್ಬೋದು, ಟೆಕ್ಟಾನಿಕ್ ಮೂಲಕ ಅಂತಂದರೆ ಅರ್ಥಕ್ವೇಕ್ ಮೂಲಕ, ಅದೇ ರೀತಿ ಗ್ಲೇಷಿಯಲ್ಸ್ ಅಂತಂದರೆ ಮೇಜರ್ ಆಗಿ ವಯಾ ವಿ ಕಾಲ್ ಇಟ್ ಆಸ್ ಮೂವ್ಮೆಂಟ್ ಆಫ್ ಐಸ್. ಆ್ಯಂಡ್ ಅದಾದ್ಮೇಲೆ ಬರ್ತಕ್ಕಂಥದ್ದು ವಾಲ್ಕೆನೋ ಮೂಲಕ, ಜ್ವಾಲಾಮುಖಿಯ ಮೂಲಕ ಕ್ರಿಯೇಟ್ ಆಗ್ತಕ್ಕಂಥ ಸರೋವರಗಳನ್ನು ವಿ ಕಾಲ್ ಇಟ್ ಆಸ್ ವಾಲ್ಕ್ಯಾನಿಕ್ ಸರೋವರ ಅಥವಾ ವಾಲ್ಕ್ಯಾನಿಕ್ ಲೇಕ್ ಅಂತ ಕರಿತೀವಿ. ಜ್ವಾಲಾಮುಖಿಗಳ ಮೂಲಕ ಕ್ರಿಯೇಟ್ ಆಗ್ತಕ್ಕಂಥ ಸರೋವರವನ್ನು ಏನಂತ ಕರಿತೀವಪ್ಪ ಅಂದರೆ ವಾಲ್ಕ್ಯಾನಿಕ್ ಲೇಕ್ ಅಂತ ಕರಿತೀವಿ. ಇಷ್ಟು ರಿಲೇಟೆಡ್ ಟು ಏನಪ್ಪ ಅಂದರೆ ಸರೋವರಗಳು. ನಮ್ಮ ಬೇಸಿಕ್ ಕ್ವೆಶನ್ ಏನಪ್ಪ ಅಂತಂದರೆ, ವಿಚ್ ಇಸ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್? ನಾವು ತಿಳಿ ನೀರು ಅಥವಾ ಸಿಹಿ ನೀರಲ್ಲಿ ಲಾರ್ಜೆಸ್ಟ್ ಇಟ್ ಇಸ್ ಲೇಕ್ ಯಾವುದು ಅಂತ ಕಾಮೆಂಟ್ ಮಾಡಿ ನೋಡೋಣ. ಅದೇ ರೀತಿ ಬರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿರ್ತಕ್ಕಂಥ ಇಟ್ ಇಸ್ ದ ಫ್ಲೋಟಿಂಗ್ ಲೇಕ್ ಯಾವುದು? ಫ್ಲೋಟಿಂಗ್ ಲೇಕನ್ನು ಯಾವುದಂತ ಕರಿತೀವಿ ಗೊತ್ತಿರಲಿ. ಅದಾದ ಮೂರನೇದು ಬಂದಾಗ ಇಟ್ ಇಸ್ ಮೇಜರ್ಲಿ ವಿ ಕಾಲ್ ಇಟ್ ಆಸ್ ಲಾರ್ಜೆಸ್ಟ್ ಲಗೂನ್ ಅಂದರೆ ಯಾವುದು, ಎಲ್ಲಿದೆ? ನಾವು ಮೇಜರ್ ಲಾರ್ಜೆಸ್ಟ್ ವಿ ಕಾಲ್ ಇಟ್ ಆಸ್ ದ ಫ್ರೆಶ್ ವಾಟರ್ ಲೇಕ್ ಯಾವುದಪ್ಪ ಅಂತಂದರೆ ತಿಳಿ ನೀರಿನ ಇಟ್ ಇಸ್ ಸರೋವರ ಯಾವುದು ಅಂತಂದರೆ ಇಟ್ ಇಸ್ ಉಲಾರ್ ಲೇಕ್ ಅಂತ ಕರಿತೀವಿ, ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿದೆ. ಎರಡನೇದು ಲಾರ್ಜೆಸ್ಟ್ ಲಗೂನ್ ಯಾವುದಪ್ಪ ಅಂದರೆ ಚಿಲ್ಕಾ ಲೇಕ್ ಅಂತಕ್ಕಂಥದ್ದು ಎಲ್ಲಿದೆಯಪ್ಪ ಅಂದರೆ ಒಡಿಶಾನಲ್ಲಿದೆ. ನಾವು ಮೂರನೇದ್ರ ಬಗ್ಗೆ ನೋಡಿದ್ರೆ ಫ್ಲೋಟಿಂಗ್ ಸರೋವರ ಅಥವಾ ಫ್ಲೋಟಿಂಗ್ ಲೇಕನ್ನು ಯಾವುದನ್ನು ಕರಿತೀವಪ್ಪ ಅಂತಂದರೆ ಲೋಕ್ತಾಕ್ ಲೇಕ್ ಅಂತ ಕರಿತೀವಿ. ಅದು ಎಲ್ಲಿದೆಯಪ್ಪ ಅಂದರೆ ಮಣಿಪುರಲ್ಲಿದೆ. ಈ ಮೂರು ಮೇಜರ್ ಆಗಿ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಫ್ರಮ್ ಯಾವ ಪರ್ಸ್ಪೆಕ್ಟಿವ್ ಇಂದ ಅಂತಂದರೆ ಇಟ್ ಈಸ್ ಸರೋವರಗಳಿಗೆ ಸಂಬಂಧಪಟ್ಟಂಗೆ, ಆರ್ ವಿ ಕಾಲ್ ಇಟ್ ಆಸ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಲೇಕ್ಸ್. ಡನ್? ಇಷ್ಟು ಗೊತ್ತಿರಲಿ ಫ್ರಮ್ ಆರ್ ಲೇಕ್ಸ್ ಪರ್ಸ್ಪೆಕ್ಟಿವ್. ಡನ್? ನೋಡಿ, ಪಟ್ಪಟನ್ ಸಾಲ್ವ್ ಮಾಡಿ ಕ್ವೆಶನ್ ನೋಡೋಣ. ನಾವು ಮೇಜರ್ ಆಗಿ ಈ ಡೆಕ್ಕನ್ ಟ್ರ್ಯಾಪ್ಗಳ ಬಗ್ಗೆ ನೋಡೋದಾದರೆ, ನಾವು ಈ ಡೆಕ್ಕನ್ ಟ್ರ್ಯಾಪ್ ಅಂತಕ್ಕಂಥದ್ದು ಯಾವ ರೀತಿ ಕ್ರಿಯೇಟ್ ಆಗಿದೆಯಪ್ಪ ಅಂದರೆ ಇಟ್ ಇಸ್ ಕ್ರಿಯೇಟೆಡ್ ಬೈ ವಾಲ್ಕೆನೋಸ್. ಜ್ವಾಲಾಮುಖಿಗಳ ಮೂಲಕ ಈ ಡೆಕ್ಕನ್ ಟ್ರ್ಯಾಪ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗಿದೆ. ಸರಿ, ಡೆಕ್ಕನ್ ಟ್ರ್ಯಾಪ್ ಜ್ವಾಲಾಮುಖಿ ಕ್ರಿಯೇಟ್ ಆದಾಗ ಇದರಿಂದ ಯಾವ ಮಣ್ಣು ಉತ್ಪತ್ತಿ ಆಗಿದೆ ಅಂತಂದರೆ ಬ್ಲ್ಯಾಕ್ ಸಾಯಿಲ್. ಈ ಬ್ಲ್ಯಾಕ್ ಸಾಯಿಲಿಂದ ಯಾವ ಒಂದು ಕೃಷಿ ಅಥವಾ ವ್ಯವಸಾಯ ಮಾಡ್ಬೋದಪ್ಪ ಇಲ್ಲಿ ಅಂತಂದರೆ ಅತಿ ಹೆಚ್ಚು ಹತ್ತಿಯನ್ನು ಬೆಳಿಬೋದು. ಕಾಟನ್, ದ ಲಾರ್ಜೆಸ್ಟ್ ಕಾಟನ್ ಪ್ರೊಡ್ಯೂಸಿಂಗ್ ಎಲ್ಲಪ್ಪ ಅಂತಂದರೆ ಮೇಜರ್ ಆಗಿ ಗುಜರಾತ್ ಆ್ಯಂಡ್ ಮಹಾರಾಷ್ಟ್ರ ಇಸ್ ಕನ್ಸಿಡರ್ಡ್ ದ ಲಾರ್ಜೆಸ್ಟ್ ಕಾಟನ್ ಪ್ರೊಡ್ಯೂಸಿಂಗ್. ನಾವು ಅದೆಲ್ಲದಕ್ಕೆ ಕಾರಣ ಏನಪ್ಪ ಅಂದರೆ ಡೆಕ್ಕನ್ ಟ್ರ್ಯಾಪ್ ಅಂತ ಕರಿತೀವಿ. ನಾವು ಡೆಕ್ಕನ್ ಟ್ರ್ಯಾಪ್ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾವು ಡೆಕ್ಕನ್ ಟ್ರ್ಯಾಪ್ನ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಇಟ್ ಇಸ್ ಯಾವುದು ಸರಿಯಾಗಿದೆ ಅಂತ ಹೇಳ್ಬೇಕಿಲ್ಲಿ. ನಾವು ಮೊದಲನೇದೇನಪ್ಪ ಅಂತಂದರೆ ಜ್ವಾಲಾಮುಖಿ ಸ್ಫೋಟದಿಂದ ಪ್ರವಾಹವು ಡೆಕ್ಕನ್ ಟ್ರ್ಯಾಪ್ ಅಂತಕ್ಕಂಥದ್ದು ರಚನೆಗೆ ಕಾರಣ ಆಗಿದೆ ಅಂತ ಹೇಳ್ತಿದ್ದಾರೆ. ಎರಡನೇದು ಡೆಕ್ಕನ್ ಟ್ರ್ಯಾಪ್ನಲ್ಲಿ ಕಪ್ಪು ಮಣ್ಣು ಇರುತ್ತದೆ ಅಂತ ಹೇಳ್ತಿದ್ದಾರೆ. ನಥಿಂಗ್ ಬಟ್ ಬ್ಲ್ಯಾಕ್ ಸಾಯಿಲ್ ಇಸ್ ಪ್ರೆಸೆಂಟ್ ಇನ್ ಡೆಕ್ಕನ್ ಟ್ರ್ಯಾಪ್ಸ್. ಆ್ಯಂಡ್ ಎರಡನೇದು ಫ್ಲಡ್ ಟೈಪ್ ಆಫ್ ವಾಲ್ಕೆನಿಕ್ ಎರಪ್ಷನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಡೆಕ್ಕನ್ ಟ್ರ್ಯಾಪ್ ಫಾರ್ಮೇಷನ್. ನಾವು ಇವೆರಡರಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿ ನೋಡೋಣ. ನಾವು ಯಾವುದಪ್ಪ ಸರಿಯಾಗಿದೆ ಅಂತಂದರೆ ಎರಡೂ ಕೂಡ ಸರಿಯಾಗಿದೆ. ಬೋತ್ 1 and 2, 1 ಮತ್ತು 2 ಸರಿಯಾಗಿದೆ. ಬೋತ್ 1 and 2 ಆರ್ ಕರೆಕ್ಟ್. ನೆನ್ಪಿಟ್ಕೋಬೇಕಿಲ್ಲಿ. ನಾವು ಡೆಕ್ಕನ್ ಟ್ರ್ಯಾಪ್ ಅಂತ ಮೆಜಾರಿಟಿ ಡೆಕ್ಕನ್ ಟ್ರ್ಯಾಪ್ ಎಲ್ಲಿದೆಯಪ್ಪ ಅಂತಂದರೆ ಮೆಜಾರಿಟಿ ಮಹಾರಾಷ್ಟ್ರದಲ್ಲಿದೆ, ಗುಜರಾತಲ್ಲಿದೆ, ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಇಟ್ ಇಸ್ ಬ್ಲ್ಯಾಕ್ ಸಾಯಿಲ್ ಅಂತ ಕರಿತೀವಿ, ಕಪ್ಪು ಮಣ್ಣು ಅಂತ ಕರಿತೀವಿ. ನಾವು ಇದಕ್ಕೆ ಕಾರಣ ಏನಪ್ಪ ಅಂದರೆ ಜ್ವಾಲಾಮುಖಿ. ಆ ಜ್ವಾಲಾಮುಖಿಯನ್ನು ಏನಂತ ಕರಿತೀವಪ್ಪ ಅಂದರೆ ಡೆಕ್ಕನ್ ಟ್ರ್ಯಾಪ್ ಅಂತ ಕರಿತೀವಿ. ಡೆಕ್ಕನ್ ಟ್ರ್ಯಾಪ್ನಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಮಣ್ಣು ಯಾವುದಪ್ಪ ಅಂತಂದರೆ ಇಟ್ ಇಸ್ ಬ್ಲ್ಯಾಕ್ ಸಾಯಿಲ್ ಅಂತ ಕರಿತೀವಿ. ನಾವು ಈ ಬ್ಲ್ಯಾಕ್ ಸಾಯಿಲನ್ನು ಸೆಲ್ಫ್ ಫ್ಲೋಯಿಂಗ್ ಸಾಯಿಲ್ ಅಂತ ಕರಿತೀವಿ. ಇಟ್ ಇಸ್ ಸ್ವತಃವಾಗಿ ಅದೇ ಉಳುಮೆ ಮಾಡ್ತಿರುತ್ತೆ. ಇಟ್ ಇಸ್ ಸೆಲ್ಫ್ ಫ್ಲೋಯಿಂಗ್ ಸಾಯಿಲ್. ಆ್ಯಂಡ್ ಎರಡನೇದು ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರೇಗರ್ ಸಾಯಿಲ್ ಅಂತ ಕರಿತೀವಿ. ರೇಗರ್ ಸಾಯಿಲ್ ಅಂತ ಕೂಡ ಕರಿತೀವಿ. ನಾವು ಈ ರೇಗರ್ ಸಾಯಿಲಿಂದ ಯಾವ್ಯಾವ ಬೆಳೆಗಳನ್ನು ಬೆಳಿಬೋದಪ್ಪ ಅಂತಂದರೆ ಮೇಜರ್ ಆಗಿ ವಿ ಕ್ಯಾನ್ ಗ್ರೋ ಕಾಟನ್, ವಿ ಕ್ಯಾನ್ ಗ್ರೋ ಇಟ್ ಇಸ್ ವೀಟ್ ಬೆಳಿಬೋದು, ವಿ ಕ್ಯಾನ್ ಗ್ರೋ ಮೇಜರ್ ಆಗಿ ವಿ ಕಾಲ್ ಇಟ್ ಇಸ್ ಮೇಜ್ ಆಗಿರ್ಬೋದು. ಈ ಎಲ್ಲ ಪದಾರ್ಥಗಳನ್ನು ಅದ್ರ ಜೊತೆ ಕಬ್ಬನ್ನು ಕೂಡ ಬೆಳಿಬೋದು. ನಾವು ಯಾವ ಸಾಯಿಲಿಂದ? ಬ್ಲ್ಯಾಕ್ ಸಾಯಿಲ್ ಅಂತ ಕರಿತೀವಿ. ಬ್ಲ್ಯಾಕ್ ದ ಸಾಯಿಲ್. ನಾವಿದು ಯಾವ ಎಕ್ಸಾಮಲ್ಲಿ ಕೇಳಿದ್ರಪ್ಪ ಅಂತಂದರೆ 545 PSI ಎಕ್ಸಾಮಲ್ಲಿ ಈ ಒಂದು ಡೆಕ್ಕನ್ ಟ್ರ್ಯಾಪ್ಗೆ ಸಂಬಂಧಪಟ್ಟಂಗೆ ಕ್ವೆಶನ್ಸ್ ಕೇಳಿದ್ದಾರೆ.
ಗೊತ್ತಿರಲಿ. ಈ ವಿಚಾರಗಳ ಬಗ್ಗೆ ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಫಸ್ಟ್ ಒನ್ ಡನ್. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಅದು ನೆಕ್ಸ್ಟ್ ಕ್ವೆಶನ್ ಬಗ್ಗೆ ನೋಡೋದಾದ್ರೆ ಇಟ್ ಇಸ್ ದ ಸೀಸನಲ್ ಕಾಂಟ್ರಾಸ್ಟ್ ಆರ್ ಮ್ಯಾಕ್ಸಿಮಮ್ ಇನ್ ಎಲ್ಲಿ. ನಾವು ಕಾಲೋಚಿತ ವ್ಯತ್ಯಾಸಗಳು ಎಲ್ಲಿ ಗರಿಷ್ಠವಾಗಿರುತ್ತದೆ ಅಂತ ಕೇಳ್ತಿದ್ದಾರೆ. ಅಂದ್ರೆ ಸೀಸನಲ್ ಕಾಂಟ್ರಾಸ್ಟ್ ಎಲ್ಲಿದೆಯಪ್ಪ ಮ್ಯಾಕ್ಸಿಮಮ್ ಅಂತ ಕೇಳ್ತಿದ್ದಾರೆ. ಎಲ್ಲಪ್ಪ ಅಂದ್ರೆ ಸಮಭಾಜಕ ಅಂದ್ರೆ ಈಕ್ವೇಟರ್ ಹತ್ರ ಇದೆಯಾ, ಸಮಭಾಜಕ ಈಕ್ವೇಟರ್ ಹತ್ರ ಅತಿ ಹೆಚ್ಚು ಕಾಂಟ್ರಾಸ್ಟ್ ಇದೆಯಾ. ಎರಡನೇದು ಕಡಿಮೆ ಅಕ್ಷಾಂಶಗಳ ಹತ್ರ ಇದೆಯಾ, ಲೋ ಲ್ಯಾಟಿಟ್ಯೂಡ್ಸ್ ಕಡಿಮೆ ಅಕ್ಷಾಂಶಗಳು. ಎರಡನೇದು ಮಧ್ಯ ಅಕ್ಷಾಂಶಗಳು. ನಾಲ್ಕನೇದು ಯಾವುದಪ್ಪ ಅಂತಂದ್ರೆ ಹೆಚ್ಚಿನ ಅಕ್ಷಾಂಶಗಳು ಅಂದ್ರೆ ಲೋ ಲ್ಯಾಟಿಟ್ಯೂಡ್ಸ್, ಮಿಡ್ ಲ್ಯಾಟಿಟ್ಯೂಡ್ಸ್ ಅಂಡ್ ಹೈ ಲ್ಯಾಟಿಟ್ಯೂಡ್ಸ್. ನಾವು ಸರ್ ಈಗ ನಮ್ಮ ಭೂಮಿ ಅಥವಾ ಅರ್ಥನ್ ತಗೊಂಡಾಗ ನಾವು ಸಮಭಾಜ ಅಂದ್ರೆ ಏನಪ್ಪಾ ಅಂದ್ರೆ ಸಮಭಾಜಕ ಅಂತಂದ್ರೆ 0 ಡಿಗ್ರೀಸ್. ಅದೇ ರೀತಿ ಇಟ್ ಇಸ್ ಅಕ್ಷಾಂಶಗಳು, ಹೆಚ್ಚಿನ ಅಕ್ಷಾಂಶಗಳು ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಇಸ್ 90 ಡಿಗ್ರೀಸ್ ನಾರ್ತ್ ಅಂತ ಕರಿತೀವಿ. 90 ಡಿಗ್ರೀಸ್ ಏನಂತ ಕರಿತೀವಪ್ಪ ಅಂದ್ರೆ ಸೌತ್ ಅಂತ ಕರಿತೀವಿ. 90 ಡಿಗ್ರೀಸ್ ನಾರ್ತ್ ಆ್ಯಂಡ್ 90 ಡಿಗ್ರೀಸ್ ಸೌತ್ ಅಂತ ಕರಿತೀವಿ ನಾವು. ಅದರ ಜೊತೆಗೆ ಕಡಿಮೆ ಅಕ್ಷಾಂಶಗಳು ಅಂತಂದ್ರೆ ಏನಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಕಡಿಮೆ ಅಕ್ಷಾಂಶಗಳು ನಿಯರ್ ಟು ಇಕ್ವೇಟರ್. ಅದೇ ರೀತಿ ಇಟ್ ಇಸ್ ಮಧ್ಯ ಅಕ್ಷಾಂಶಗಳು ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ಟೆಂಪರೇಟ್ ರೀಜನ್ಸ್ ಅಂತ ಕರಿತೀವಿ. ನಾವೀಗ ನನ್ನ ಮೊದಲನೇ ಕ್ವೆಶನ್ ನೋಡೋದಾದ್ರೆ ಸೀಸನಲ್ ಕಾಂಟ್ರಾಸ್ಟ್ ಆರ್ ಮ್ಯಾಕ್ಸಿಮಮ್. ನಾವು ಚಳಿಗಾಲದಲ್ಲಿ ತುಂಬಾ ಚಳಿ ಇರೋದು, ಸೆಕೆಗಾಲದಲ್ಲಿ ತುಂಬಾ ಸೆಕೆ ಇರ್ತಕ್ಕಂಥ ಎಲ್ಲಿರುತ್ತಪ್ಪ ಅಂತಂದ್ರೆ ಮಧ್ಯ ಅಕ್ಷಾಂಶಗಳಲ್ಲಿ ಇರ್ತವೆ. ಬಟ್ ನೀವು ಸಮಭಾಜಕ ಈಕ್ವೇಟರ್ ನೋಡೋದಾದ್ರೆ ಇಟ್ ಇಸ್ ಮಾಡ್ರೇಟ್ ಟೆಂಪರೇಚರ್, ತುಂಬ ಹಾಟ್ ಇರುತ್ತೆ ಬಟ್ ಆದರೆ ಅಷ್ಟು ವೇರಿಯೇಷನ್ ಆಗಲ್ಲ. ಅದೇ ರೀತಿ ನಿಮ್ಮ 90 ಡಿಗ್ರೀಸಲ್ಲಿ ನೋಡೋದಾದ್ರೆ 90 ಡಿಗ್ರೀಸಲ್ಲಿ ಅಂದರೆ ಹೆಚ್ಚಿನ ಅಕ್ಷಾಂಶಗಳ ಹತ್ರ ಇಟ್ಸ್ ಅಷ್ಟು ವೇರಿಯೇಷನ್ ಆಗಲ್ಲ, ಪ್ರತಿ ಬಾರಿ ಚಳಿನೇ ಇರುತ್ತೆ. ಬಟ್ ಸರ್ ಎಲ್ಲಪ್ಪ ಅತಿ ಹೆಚ್ಚು ಕಾಂಟ್ರಾಸ್ಟ್ ಆಗತ್ತೆ, ಕಾಲೋಚಿಕ ವ್ಯತ್ಯಾಸಗಳಲ್ಲಿ ಎಲ್ಲಿ ಗರಿಷ್ಠವಾಗಿರುತ್ತೆ ಅಂತಂದ್ರೆ ಮೇಜರ್ ಬರ್ತಕ್ಕಂಥದ್ದು ಮಧ್ಯ ಅಕ್ಷಾಂಶಗಳ ಹತ್ರ ಅಥವಾ ಮಿಡ್ ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ ನಾವು. ಈ ಮಿಡ್ ಲ್ಯಾಟಿಟ್ಯೂಡ್ಸ್ ಹತ್ರ ಡಿಫ್ರೆನ್ಸ್ ಆಫ್ ವೇರಿಯೇಷನ್ ಇರುತ್ತಂದ್ರೆ ಗರಿಷ್ಠವಾಗಿರುತ್ತೆ ಅಥವಾ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳ್ತೀವಿ. ಈಗ ನೀವೇ ನೋಡಿ ಡೆಸರ್ಟ್ ತಗೊಳ್ರಪ್ಪ. ಈಗ ಡೆಸರ್ಟ್ ತಗೊಂಡಾಗ ಇಟ್ ಇಸ್ ಬೇಸಿಗೆ ಕಾಲದಲ್ಲಿ ತುಂಬಾ ಬಿಸಿ ಇರುತ್ತೆ, ತುಂಬಾ ಸೆಕೆ ಇರುತ್ತೆ. ಅದೇ ದಿನ ನೈಟ್ ನೋಡಿದ್ರೆ ತುಂಬಾ ಚಳಿ ಆಗ್ತಿರುತ್ತೆ. ಬಿಸಿಲು ಟೈಮಲ್ಲಿ ತುಂಬಾ ಬಿಸಿಲಿರುತ್ತೆ, ಮೇಜರ್ ಆಗಿ ನೈಟ್ ಆಗ್ತಿದ್ದಂಗೆ ರಾತ್ರಿ ಆಗ್ತಿದ್ದಂಗೆ ತುಂಬಾ ಚಳಿ ಇರುತ್ತೆ. ಅದೇ ರೀತಿ ಸೀಸನ್ಸ್ ನೋಡೋದಾದ್ರೆ ಚಳಿಗಾಲದಲ್ಲಿ ತುಂಬಾ ಚಳಿ ಇರುತ್ತೆ, ಸೆಕೆಗಾಲದಲ್ಲಿ ತುಂಬಾ ಸೆಕೆ ಇರುತ್ತೆ. ನಾವು ಇಂಥ ಒಂದು ಕಾಂಟ್ರಾಸ್ಟ್ ಮ್ಯಾಕ್ಸಿಮಮ್ ಎಲ್ಲಿರುತ್ತಪ್ಪ ಅಂತಂದ್ರೆ ಇಟ್ ಇಸ್ ಮಧ್ಯ ಅಕ್ಷಾಂಶಗಳು ಅಥವಾ ಮಿಡ್ ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ ನಾವು. ಈ ಒಂದು ಟೈಮಲ್ಲಿ ಆಟೋಮೆಟಿಕ್ ಏನಾಗುತ್ತಪ್ಪ ಅಂದರೆ ಸೀಸನಲ್ ಕಾಂಟ್ರಾಸ್ಟ್ ಆರ್ ಮ್ಯಾಕ್ಸಿಮಮ್. ಬಿಡಿ ನನಗೊಂದು ಕ್ವೆಶನ್ ಹೇಳಿ ಸರ್, ಸೀಸನಲ್ ಕಾಂಟ್ರಾಸ್ಟ್ ಅಂತಕ್ಕಂಥದ್ದು ಮಿನಿಮಮ್ ಎಲ್ಲಿರುತ್ತಪ್ಪ ಅಂತಂದರೆ ಸಮಭಾಜಕ ಅಂತ ಕರಿತೀವಿ. ಈಕ್ವೇಟರ್ ಹತ್ರ ಅತಿ ಕಡಿಮೆ ವೇರಿಯೇಷನ್ಸ್ ಇರ್ತವೆ. ಮಿನಿಮಮ್ ಇರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದರೆ ಇಟ್ ಇಸ್ ಸಮಭಾಜಕ ಈಕ್ವೇಟರ್ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಕರಾವಳಿ ಪ್ರದೇಶಗಳಲ್ಲಿ ಕೂಡ ಇಟ್ ಇಸ್ ಸೀಸನಲ್ ಕಾಂಟ್ರಾಸ್ಟ್ ಅಷ್ಟು ವೇರಿಯೇಷನ್ಸ್ ಇರಲ್ಲ. ಅದಕ್ಕೋಸ್ಕರ ನಮ್ಮ ಜನಸಂಖ್ಯೆ ಅತಿ ಹೆಚ್ಚು ಎಲ್ಲಪ್ಪ ಜಾಸ್ತಿ ಇದ್ದಾರೆ ಅಂತಂದರೆ ಮೇಜರ್ ಆಗಿ ನಮ್ಮ ಕರಾವಳಿ ಪ್ರದೇಶಗಳಲ್ಲಿ 60% ಜನಸಂಖ್ಯೆ ಇದ್ದಾರೆ. ಯಾಕೆ ಅಂತಂದರೆ ಸೀಸನಲ್ ವೇರಿಯೇಷನ್ಸ್ ಅಷ್ಟು ವ್ಯತ್ಯಾಸ ಅಷ್ಟು ಕಂಡು ಬರಲ್ಲ. ಬೇಸಿಗೆ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಚಳಿಗಾಲದಲ್ಲಿ ಕೂಡ ಆಲ್ಮೋಸ್ಟ್ ಸೇಮ್ ವಾತಾವರಣ ಇರೋದ್ರಿಂದ ಇಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಇಷ್ಟು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರಗಳು. ಓಕೆನಾ? ನೆಕ್ಸ್ಟ್ ಒನ್ ನೋಡೋದಾದ್ರೆ ಇದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ನಿಮಗೆ ಮೇಜರಾಗಿ ಗೊತ್ತಿರುತ್ತೆ. ಸಮಭಾಜಕ ಅಂತ ಕರಿತೀವಿ. ಇಟ್ ಇಸ್ ಮೇಜರ್ ಆಗಿ ಕಡಿಮೆ ಅಕ್ಷಾಂಶಗಳು, ಮಧ್ಯ ಅಕ್ಷಾಂಶಗಳು. ಅದೇ ರೀತಿ ಇಟ್ ಇಸ್ ಹೈಯರ್ ದ ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ, 90 ಡಿಗ್ರೀಸ್ ನಾರ್ತ್ ಆ್ಯಂಡ್ ಸೌತ್. ಬಟ್ ಎಲ್ಲಪ್ಪ ಅತಿ ಹೆಚ್ಚು ಅಕ್ಷಾಂಶಗಳು ಇರ್ತವೆ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಅದೇನಂತ ಕರಿತೀವಪ್ಪ ಅಂದ್ರೆ ಮಧ್ಯ ಅಕ್ಷಾಂಶಗಳು ಅಂತ ಕರಿತೀವಿ. ಇಲ್ಲಿ ಸೀಸನಲ್ ಕಾಂಟ್ರಾಸ್ಟ್ ಏನಿರ್ತವೆ ಮ್ಯಾಕ್ಸಿಮಮ್ ಇರುತ್ತೆ. ಮಿನಿಮಮ್ ಎಲ್ಲಿರುತ್ತಪ್ಪ ಅಂದ್ರೆ ನಿಯರ್ ಟು ಇಕ್ವೇಟರ್. ಕಡಿಮೆ ಇರ್ತಕ್ಕಂಥದ್ದು ಗರಿಷ್ಠ ಇರ್ತಕ್ಕಂಥ ಇಲ್ಲಿ, ನಾವು ಕನಿಷ್ಠ ಇರ್ತಕ್ಕಂಥದ್ದು ಇಲ್ಲಿ ಮಿನಿಮಮ್. ನಾವು ಎಲ್ಲಪ್ಪ ಈ ಒಂದು ರೀಜನ್ಸ್ ಏನಂತ ಕರಿತೀವಿ ಅಂದ್ರೆ ಸಮಭಾಜಕ ಇಕ್ವೇಟರ್.
ಅಂಡ್ ಅದೇ ರೀತಿ ಈಕ್ವೇಟರ್ 23.5 ಅನ್ನ ಏನಂತ ಕರಿತೀವಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ, ಅಥವಾ ವಿ ಕಾಲ್ ದಿಸ್ ರೀಜನ್ ಆಸ್ ಟಾರಿಡ್ ರೀಜನ್ ಅಂತ ಕರಿತೀವಿ. ಟಾರಿಡ್ ರೀಜನ್ ಅದೇ ರೀತಿ 23ರಿಂದ 66ರವರೆಗೆ ಬರ್ತಕ್ಕಂಥದನ್ನ ವಿ ಕಾಲ್ ಇಟ್ ಆಸ್ ಆರ್ಟಿಕ್ ಸರ್ಕಲ್ ಅಥವಾ ಟೆಂಪರೇಟ್ ರೀಜನ್ ಅಂತ ಕರಿತೀವಿ. ಅದ್ರ ಮೇಲೆ ಬರ್ತಕ್ಕಂಥದನ್ನ ಫ್ರಿಜಿಡ್ ಅಥವಾ ಪೋಲಾರ್ ರೀಜನ್ಸ್ ಅಂತ ಕರಿತೀವಿ. ಮೇಜರ್ ಆಗಿ ಇಲ್ಲಿ ಐಸ್ ಗಡ್ಡೆಗಳನ್ನ ಕಟ್ಟಿರ್ತವೆ. ಐಸ್ ಫಾರ್ಮೇಶನ್ ಇಸ್ ಮ್ಯಾಕ್ಸಿಮಮ್ ಇನ್ ದಿಸ್ ಝೋನ್, ಗೊತ್ತಿರಬೇಕು. ಡನ್. ಇದು ಮೇಜರ್ ಆಗಿ ರಿಲೇಟೆಡ್ ಟು ಲ್ಯಾಟಿಟ್ಯೂಡ್ಸ್ ಗೊತ್ತಿರಬೇಕು. ನಾವು ಎಷ್ಟು ಲ್ಯಾಟಿಟ್ಯೂಡ್ಸ್ ಇದಾವೆ ಅಂತ ಕಾಮೆಂಟ್ ಮಾಡಿ ನೋಡೋಣ. ಲ್ಯಾಟಿಟ್ಯೂಡ್ಸ್ ಎಷ್ಟಿದಾವೆ, ಅತಿ ಉದ್ದವಾಗಿರ್ತಕ್ಕಂಥ ಲ್ಯಾಟಿಟ್ಯೂಡ್ಸ್ ಯಾವುದು, ಅತಿ ಕಡಿಮೆ ಲ್ಯಾಟಿಟ್ಯೂಡ್ಸ್ ಯಾವುದು ಅಂತ ಕಾಮೆಂಟ್ ಮಾಡಿ. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಎಷ್ಟು ಲ್ಯಾಟಿಟ್ಯೂಡ್ಸ್ ನಂಬರ್ಸ್ ಇದಾವೆ ಅಂಡ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಲ್ಯಾಟಿಟ್ಯೂಡ್ಸ್, ಎರಡು ಲ್ಯಾಟಿಟ್ಯೂಡ್ಸ್ಗಳ ಮಧ್ಯೆ ಇಟ್ ಇಸ್ ಡಿಸ್ಟೆನ್ಸ್ ಎಷ್ಟಿದೆ, ಇಸ್ ಇಟ್ ಸೇಮ್ ಆರ್ ಇಸ್ ಇಟ್ ಡಿಫ್ರೆಂಟ್, ಕಾಮೆಂಟ್. ಡನ್. ಇಷ್ಟೊಂದು ಮೇಜರ್ ಆಗಿ ಈ ಒಂದು ಕ್ವೆಶನ್ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ನಾವು ನೆಕ್ಸ್ಟ್ ಕ್ವೆಶನ್ ಕಡೆಗೆ ಮೂವ್ ಆದಾಗ ಇಟ್ ಇಸ್ ದ ಮ್ಯಾಪ್ ಶೋಯಿಂಗ್ ದ ಸ್ಪೆಷಾಲಿಟಿ ಆಫ್ ಅ ಸರ್ಫೇಸ್ ಆಫ್ ಎನ್ ಏರಿಯಾ. ಅಂದರೆ ಮೇಜರ್ ಆಗಿ ಯಾವುದೇ ಪ್ರದೇಶದ ಮೇಲೆ ವಿಶೇಷತೆಯನ್ನ ತೋರಿಸುವ ನಕ್ಷೆಯನ್ನು ಏನೆಂದು ಕರೆಯುತ್ತೇವೆ. ಈ ಒಂದು ನಕ್ಷೆಯನ್ನ ಮ್ಯಾಪ್ ಅನ್ನ ಏನಂತ ಕರಿತೀವಪ್ಪ, ಪ್ರಾದೇಶಿಕ ನಕ್ಷೆ ಅಂತ ಕರಿತೀವ. ಇದನ್ನ ಪ್ರಾದೇಶಿಕ ನಕ್ಷೆ ಅಂತ ಕರಿತೀವ. ಅದೇ ರೀತಿ ಪರಿಹಾರ ನಕ್ಷೆ ಅಥವಾ ಛಾಯಾ ಭೂಪಟ ಅಂತ ಕರಿತೀವಿ. ಮೂರನೇದು ವಿಷಯ ಆಧಾರಿತ ನಕ್ಷೆ ಅಂತ ಕರಿತೀವಿ. ನಾಲ್ಕನೇದು ಬರ್ತಕ್ಕಂಥದ್ದು ಇಟ್ ಇಸ್ ಮೇಜರ್ ವಿ ಕಾಲ್ ಇಟ್ ಆಸ್ ಕೆಡೆಸ್ಟ್ರಲ್ ಮ್ಯಾಪ್. ಕೆಡೆಸ್ಟ್ರಲ್ ಮ್ಯಾಪ್ ಅಂತ ಕರಿತೀವಿ, ಕೆಡೆಸ್ಟ್ರಲ್ ನಕ್ಷೆ. ಅದೇ ರೀತಿ ಥಿಮ್ಯಾಟಿಕ್ ಮ್ಯಾಪ್, ವಿಷಯ ಆಧಾರಿತ ನಕ್ಷೆ. ನಾವು ಮೂರನೇದು ರಿಲೀಫ್ ಫೀಚರ್, ಪರಿಹಾರ ನಕ್ಷೆ ಅಂತ ಕರಿತೀವಿ. ನಾಲ್ಕನೇದು ಬರ್ತಕ್ಕಂಥದ್ದು ಏರಿಯಾ ಮ್ಯಾಪ್ ಅಥವಾ ಪ್ರಾದೇಶ ನಕ್ಷೆ ಅಂತ. ನೆನಪಿಟ್ಕೊಳ್ಳಿ, ಇಲ್ಲಿ ಕೇಳ್ತಿರ್ತಕ್ಕಂಥದ್ದು ಇಟ್ಸ್ ಅ ಮ್ಯಾಪ್ ಶೋಯಿಂಗ್ ದ ಸ್ಪೆಷಾಲಿಟಿ ಆಫ್ ಅ ಸರ್ಫೇಸ್ ಆಫ್ ಎನ್ ಏರಿಯಾ. ನಾವು ಈ ಸರ್ಫೇಸ್ ಆಫ್ ಎನ್ ಏರಿಯಾ ಇದ್ದಾಗ ಈ ಒಂದು ನಕ್ಷೆಯನ್ನ ಯಾವ ನಕ್ಷೆ ಅಂತ ಕರಿತೀವಿ ಅಂತ ನೋಡೋಣ. ನಾವು ಏರಿಯಾ ಬಗ್ಗೆ, ಒಂದು ಪ್ರಾದೇಶಿಕದ ಬಗ್ಗೆ ಮಾತಾಡ್ತಿದ್ರೆ ಅದೇಂತ ಕರಿತೀವಿ, ಇಟ್ ಇಸ್ ಏರಿಯಾ ಮ್ಯಾಪ್ ಅಂತ ಕರಿತೀವಿ. ಆ ಒಂದು ಮ್ಯಾಪ್ ಅನ್ನು ಏನಂತ ಕರಿತೀವಪ್ಪ ಅಂದ್ರೆ ಏರಿಯಾಸ್. ಈಗ ಲೇಔಟ್ಸ್ ಆಗಿರ್ಬೋದು, ಮನೆಗಳಾಗಿರ್ಬೋದು, ಎಲ್ಲ ಕೇಳ್ತಿದ್ರೆ ಅದೇನಂತ ಕರಿತೀವಿ, ಏರಿಯಾ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಚಂದ್ರ ಲೇಔಟ್ ಬಗ್ಗೆ ಇಟ್ ಇಸ್ ಮೇಜರ್ ಆಗಿ ಮ್ಯಾಪ್ ಅನ್ನ ನಾನು ತಯಾರು ಮಾಡಿದ್ರೆ ಅದನ್ನೇನಂತ ಕರಿತೀವಪ್ಪ ಅಂತಂದ್ರೆ ಪ್ರಾದೇಶಿಕ ನಕ್ಷೆ ಅಂತ ಕರಿತೀವಿ. ಎರಡನೇದು ರಿಲೀಫ್ ಫೀಚರ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ರಿಲೀಫ್ ಫೀಚರ್ಸ್ ಅಂತಂದ್ರೆ ಶೋಯಿಂಗ್ ಅ ಸರ್ಫೇಸ್ ಆಫ್ ಎನ್ ಏರಿಯಾ. ಈ ಸರ್ಫೇಸ್ ಅಲ್ಲಿ ಏನಿದೆ, ಮೇಜರ್ ಆಗಿ ಪರಿಸರ ಇದೆಯಾ, ಅದೇ ರೀತಿ ರೋಡ್ಸ್ ಇದೆಯಾ, ಅದೇ ರೀತಿ ಇಲ್ಲಿ ಕಲ್ಲು ಬಂಡೆಗಳಿದಾವ, ಅದೇ ರೀತಿ ಮೌಂಟೇನ್ಸ್ ಇದೆಯಾ, ಈ ಒಂದು ರೀಜನ್ಸ್ ಇದ್ರೆ ಅದೇನಂತ ಕರಿತೀವಪ್ಪ ಅಂದ್ರೆ ರಿಲೀಫ್ ಮ್ಯಾಪ್. ಇದಕ್ಕೆ ಆನ್ಸರ್ ಇದೆ, ಆನ್ಸರ್ ಇಸ್ ಬಿ, ಪರಿಹಾರ ನಕ್ಷೆ ಅಂತ ಕರಿತೀವಿ. ಮೂರನೇದು ಥೀಮ್ಸ್. ಕೆಲವೊಂದು ಥೀಮ್ಸ್ ತಗೊಂಡ್ರೆ ಬರೀ ಮೌಂಟೇನ್ಸ್ ತೋರಿಸಿದ್ರೆ, ಮರ ಇಟ್ ಇಸ್ ಗಿಡಗಳನ್ನು ತೋರಿಸಿದ್ರೆ, ಅದೇ ರೀತಿ ನಮ್ಮ ಪರಿಸರವನ್ನು ತೋರಿಸಿದ್ರೆ, ಬೆಟ್ಟ ಗುಡ್ಡಗಳನ್ನು ತೋರಿಸಿದ್ರೆ, ಪೀಕನ್ನು ತೋರಿಸಿದ್ರೆ, ನದಿಗಳನ್ನು ತೋರಿಸಿದ್ರೆ ಅದೇನಂತ ಕರಿತೀವಿ, ಥೀಮ್ಸ್, ಸ್ಪೆಸಿಫಿಕ್ ಥೀಮ್ಸ್. ಕೆರೆ ಗುಡ್ಡಗಳನ್ನು ತೋರಿಸಿದ್ರೆ ಸ್ಪೆಸಿಫಿಕ್ ಮ್ಯಾಪ್ ಅಂತ ಕರಿತೀವಿ. ಅದೇ ರೀತಿ ಕೆಡೆಸ್ಟ್ರಲ್ ಮ್ಯಾಪ್. ಕೆಡೆಸ್ಟ್ರಲ್ ಮ್ಯಾಪ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಇಸ್ ರಿಲೇಟೆಡ್ ಟು ಲ್ಯಾಂಡ್ಗೆ ಸಂಬಂಧಪಟ್ಟಂಗೆ ತೋರಿಸಿದ್ರೆ, ರಿಲೇಟೆಡ್ ಟು ಲ್ಯಾಂಡ್ಗೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ತೋರಿಸಿದ್ರೆ ಅದನ್ನೇನಂತ ಕರಿತೀವಪ್ಪ ಅಂದ್ರೆ ಕೆಡೆಸ್ಟ್ರಲ್ ಮ್ಯಾಪ್ ಅಥವಾ ಕೆಡೆಸ್ಟ್ರಲ್ ನಕ್ಷೆ ಅಂತ ಕರಿತೀವಿ. ನಾವು ಈ ಒಂದು ಕ್ವೆಶನ್ ಸಂಬಂಧಪಟ್ಟಂಗೆ ಸರ್ಫೇಸ್ ಆಫ್ ಎನಿ ಏರಿಯಾ ತೋರಿಸ್ತಿರ್ತಕ್ಕಂಥದನ್ನ ಏನಂತ ಕರಿತೀವಪ್ಪ ಅಂದ್ರೆ ರಿಲೀಫ್ ಫೀಚರ್ ಅಂತ ಕರಿತೀವಿ, ಅಥವಾ ಪರಿಹಾರ ನಕ್ಷೆ ಅಂತ ಕರಿತೀವಿ, ಅಥವಾ ಛಾಯಾ ಭೂಪಟ ಅಂತ ಕರಿತೀವಿ. ನಾವಿಷ್ಟು ರಿಲೇಟೆಡ್ ಟು ಏನಪ್ಪಾ ಅಂದ್ರೆ, ರಿಲೇಟೆಡ್ ಟು ಏನಂತಂದ್ರೆ ಪ್ರಾದೇಶಿಕ ನಕ್ಷೆ ಅಂತ ಕರಿತೀವಿ. ಪ್ರಾದೇಶಿಕ ನಕ್ಷೆ ಗೊತ್ತಿರಲಿ, ಇಷ್ಟು ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್. ಈ ಒಂದು 90ನೇ ಕ್ವೆಶನ್ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿರಬೇಕು. ಗೊತ್ತಿರಲಿ, ದ ಮ್ಯಾಪ್ ಶೋಯಿಂಗ್ ದ ಸ್ಪೆಷಾಲಿಟಿ ಆಫ್ ಸರ್ಫೇಸ್ ಆಫ್ ಎನ್ ಏರಿಯಾ ಯಾವುದಪ್ಪ ಅಂತಂದ್ರೆ ಏರಿಯಾ ಮ್ಯಾಪ್ ಅಂತ ಕರಿತೀವಿ, ರಿಲೀಫ್ ಫೀಚರ್ ಅಂತ ಕರಿತೀವಿ, ಥಿಮ್ಯಾಟಿಕ್ ಮ್ಯಾಪ್ ಆ್ಯಂಡ್ ಕೆಡೆಸ್ಟ್ರಲ್ ಮ್ಯಾಪ್. ಇಷ್ಟು ರಿಲೇಟೆಡ್ ಟು ಮ್ಯಾಪ್ಸ್ಗೆ ಸಂಬಂಧಪಟ್ಟಂಗೆ ಗೊತ್ತಿರಬೇಕು. ಸಾಲ್ವ್ ಮಾಡಿ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಟೈಪ್ಸ್ ಆಫ್ ವೆಜಿಟೇಷನ್ ಎಕ್ಸಿಬಿಟ್ ಮ್ಯಾಕ್ಸಿಮಮ್ ಡೈವರ್ಸಿಟಿ. ನಾವು ಈ ಮ್ಯಾಕ್ಸಿಮಮ್ ಮೇಜರ್ ಆಗಿ ಗರಿಷ್ಠ ಜೈವಿಕ ವೈವಿಧ್ಯತೆಯನ್ನು ಪ್ರದೇಶವನ್ನು ಮೇಜರ್ ಆಗಿ ಯಾವ ರೀಜನ್ಸ್ ಅಲ್ಲಿ ತೋರ್ತೀವಿ ಅಂತ, ಪ್ರದರ್ಶಿಸುವ ಪ್ರದೇಶ ಯಾವುದು ಅಂತ ಕೇಳ್ತಿದ್ದಾರೆ. ಮೇಜರ್ ಆಗಿ ಉಷ್ಣವಲಯದ ಮಳೆ ಕಾಡು ಅಂತ ಕರಿತೀವಿ, ಮಳೆ ಕಾಡು. ನಾವು ಮೇಜರ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಎರಡನೇದು ಇಟ್ ಇಸ್ ಒಣ ಪತನಶೀಲ ಕಾಡು ಅಂತ ಕರಿತೀವಿ, ಒಣ ಪತನಶೀಲ ಕಾಡು, ಡ್ರೈ ಡೆಸಿಡಿಯಸ್ ಫಾರೆಸ್ಟ್. ನಾವು ಮೂರನೇದು ತೇವಾಂಶ ಉಳ್ಳ ಪತನಶೀಲ ಕಾಡು ಅಂತ ಕರಿತೀವಿ,
ತೇವಾಂಶವುಳ್ಳ ಪತನಶೀಲ ಕಾಡು, ಇದನ್ನ ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್. ನಾಲ್ಕನೇದು ಆಲ್ಪೈನ್ ಫಾರೆಸ್ಟ್ ಅಂತ ಕರಿತೀವಿ, ಆಲ್ಪೈನ್ ಫಾರೆಸ್ಟ್ ಅಂತ ಕರಿತೀವಿ. ಈ ನಾಲ್ಕರಲ್ಲಿ ಅತಿ ಹೆಚ್ಚು ಜೈವಿಕ ಪ್ರದೇಶ ಯಾವುದು ಅಂತ ನೋಡೋದಾದ್ರೆ ನಿಮಗೆ ಗೊತ್ತಿರಬೇಕು. ಈಗ ನಮ್ಮ ಇದೊಂದು ಭೂಮಿ ಅಂತ ತಗೊಂಡಾಗ ನಾವು ಜೈವಿಕ ಪ್ರದೇಶಗಳು ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಿದ್ರೆ ಇಟ್ ಇಸ್ ಜಾಸ್ತಿ ಆಗತ್ತಪ್ಪ. ಈಗ ಸಮಭಾಜಕ ಅಂತ ಕರಿತೀವಿ, ಮೇಜರ್ ಆಗಿ 90 ಡಿಗ್ರೀಸ್ ಪೋಲಾರ್ ರೀಜನ್ಸ್. ನಾವು ಎಲ್ಲಿ ಸರ್ ಅತಿ ಹೆಚ್ಚು ಜೈವಿಕ ಪ್ರದೇಶಗಳು ವೆಜಿಟೇಷನ್ ಇರುತ್ತೆ ಅಂತ ನೋಡೋದಾದ್ರೆ ನಾವು ಅತಿ ಹೆಚ್ಚು ವೆಜಿಟೇಷನ್ ಇರ್ತಕ್ಕಂಥದ್ದು ಈಕ್ವೇಟರ್ ಹತ್ರ. ಸಮಭಾಜಕ ಅಂತ ಕರಿತೀವಿ. ನಾವು 0 to 10 ಡಿಗ್ರೀಸ್ ನಾರ್ತ್ ಅಂಡ್ ಸೌತ್ ಇರ್ತಕ್ಕಂಥ ಪ್ರದೇಶದಲ್ಲಿ ಅತಿ ಹೆಚ್ಚು ಎನ್ನ ಕಂಡುಹಿಡಿಬಹುದು. ನಾವು ಅತಿ ಹೆಚ್ಚು ಎನ್ನ ಕಂಡುಬಹುದು ಅಪ್ಪ ಅಂತಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಅತಿ ಹೆಚ್ಚು ವೆಜಿಟೇಷನ್. ಹೈಯರ್ ಅಮೌಂಟ್ ಆಫ್ ವೆಜಿಟೇಷನ್ ಕ್ಯಾನ್ ಬಿ ಫೌಂಡ್ ಇನ್ ಎಲ್ಲಿ ಅಂತಂದ್ರೆ ಟ್ರಾಪಿಕಲ್ ರೀಜನ್ಸ್. ಹೈಯೆಸ್ಟ್ ಅಮೌಂಟ್ ಆಫ್ ದ ಟ್ರಾಪಿಕಲ್ ಫಾರೆಸ್ಟ್ ಆರ್ ಅತಿ ಹೆಚ್ಚು ವೆಜಿಟೇಷನ್ ಎಲ್ಲಿ ನೋಡ್ಬೋದು ಅಂದ್ರೆ ಈ ಒಂದು ಇಟ್ ಇಸ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಂತ ಕರಿತೀವಿ, ಅಥವಾ ಉಷ್ಣವಲಯದ ಮಳೆ ಕಾಡು ಅಂತ ಕರಿತೀವಿ. ಸರ್ ಈ ಒಂದು ರೀಜನ್ಸ್ ನಮ್ಮ ಇಂಡಿಯಾದಲ್ಲಿ ಎಲ್ಲಿದ್ದಾವೆ ಅಂತಂದ್ರೆ ಮೇಜರ್ ಆಗಿರ್ತಕ್ಕಂಥದ್ದು ಅಂಡಮಾನ್ ಮತ್ತೆ ನಿಕೋಬಾರ್ ರೀಜನ್ ಇದೆ. ಅಂಡಮಾನ್ ಮತ್ತೆ ನಿಕೋಬಾರ್ ರೀಜನ್. ಅದೇ ರೀತಿ ನಮ್ಮ ಪಶ್ಚಿಮ ಇಟ್ ಇಸ್ ವೆಸ್ಟರ್ನ್ ಘಾಟ್ಸ್ ಗೊತ್ತಿರಬೇಕು. ಈಶಾನ್ಯ ಪ್ರದೇಶಗಳು ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ. ನಾರ್ತ್ ಈಸ್ಟರ್ನ್ ಹಿಮಾಲಯಾಸ್. ಈ 3 ರೀಜನ್ಸ್ ಅಲ್ಲಿ ಅತಿ ಹೆಚ್ಚು ಜೈವಿಕ ವಸ್ತುಗಳನ್ನ ನಾವು ನೋಡ್ಬೋದು. ಹೈಯರ್ ಅಮೌಂಟ್ ಆಫ್ ವೆಜಿಟೇಷನ್ ವಿ ಕ್ಯಾನ್ ಅಬ್ಸರ್ವ್ ಅಟ್ ಎಲ್ಲಪ್ಪ ಅಂತಂದ್ರೆ ಅಂಡಮಾನ್ ಮತ್ತೆ ನಿಕೋಬಾರ್ ಅಂತ ಕರಿತೀವಿ. ಎರಡನೇದು ಇಟ್ ಇಸ್ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು. ನಾವು ಮೂರನೇದು ಈಶಾನ್ಯ ಪ್ರದೇಶಗಳಲ್ಲಿ ನಾರ್ತ್ ಈಸ್ಟರ್ನ್ ರೀಜನ್ಸ್. ಈ 3 ರೀಜನ್ಸ್ ಅಲ್ಲಿ ಅತಿ ಹೆಚ್ಚು ಜೈವಿಕತೆಯನ್ನ ನಾವು ನೋಡ್ಬೋದು, ವೆಜಿಟೇಷನ್. ಬಟ್ ಇದೆಲ್ಲ ಓಕೆ ಸರ್, ಬಟ್ ನಮ್ಮ ಭಾರತದಲ್ಲಿರ್ತಕ್ಕಂಥ ಅತಿ ಹೆಚ್ಚು ಅರಣ್ಯ ಪ್ರದೇಶಗಳು ಯಾವುದಕ್ಕೆ ಬಿಲಾಂಗ್ ಆಗ್ತವೆ? ಅತಿ ಹೆಚ್ಚು ಅರಣ್ಯ ಇರ್ತಕ್ಕಂಥದ್ದು ಯಾವುದಕ್ಕಪ್ಪ ಅಂತಂದ್ರೆ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರಿತೀವಿ, ಒಣ ಪತನಶೀಲ ಕಾಡು ಅಂತ ಕರಿತೀವಿ. ಡ್ರೈ ಡೆಸಿಡಿಯಸ್ ಫಾರೆಸ್ಟ್, ಒಣ ಪತನಶೀಲ ಕಾಡು ಕಾನ್ಸ್ಟಿಟ್ಯೂಟ್ಸ್ ಏನಪ್ಪಾ ಅಂತಂದ್ರೆ ಮ್ಯಾಕ್ಸಿಮಮ್ ಫಾರೆಸ್ಟ್ ಅಂತ ಕರಿತೀವಿ. ಕಾನ್ಸ್ಟಿಟ್ಯೂಟ್ಸ್ ಏನಿಲ್ಲ, ಮ್ಯಾಕ್ಸಿಮಮ್ ಫಾರೆಸ್ಟ್ ಏರಿಯಾ ಇರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ ಯಾವ್ದಪ್ಪ ಅಂತಂದ್ರೆ ಒಣ ಪತನಶೀಲ ಕಾಡು ಅಂತ ಗೊತ್ತಿರಬೇಕು, ಡ್ರೈ ಡೆಸಿಡಿಯಸ್ ಫಾರೆಸ್ಟ್. ಎರಡನೇದು. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ನಮ್ಮ ಹಿಮಾಲಯಾಸ್ ಅಲ್ಲಿ ಹೈಯರ್ ಪೀಕ್ ಆಫ್ ಹಿಮಾಲಯಾಸ್ ಅಲ್ಲಿ ಇರ್ತಕ್ಕಂಥ ಮೇಜರ್ ಆಗಿ ಫಾರೆಸ್ಟ್ ಯಾವ್ದಪ್ಪ ಅಂತಂದ್ರೆ ಆಲ್ಪೈನ್ ಫಾರೆಸ್ಟ್ ಅಂತ ಕರಿತೀವಿ. ಹೈಯರ್ ಪೀಕ್ಸ್ ಅಲ್ಲಿ ಹೈಯರ್ ಮೌಂಟೇನ್ಸ್ ಅಲ್ಲಿ ಇರ್ತಕ್ಕಂಥ ಅರಣ್ಯ ಯಾವ್ದಪ್ಪ ಅಂತಂದ್ರೆ ಆಲ್ಪೈನ್ ಫಾರೆಸ್ಟ್. ನಾವು ಈ ಆಲ್ಪೈನ್ ಫಾರೆಸ್ಟ್ ಅಲ್ಲಿ ಅತಿ ಹೆಚ್ಚು ಜೈವಿಕತೆ ಇರುತ್ತಾ ಅಂದ್ರೆ ಇಲ್ಲ. ನಾವು ಮೇಜರ್ ಆಗಿ ವೆಜಿಟೇಷನ್ ವಿಲ್ ಬಿ ಮಿನಿಮಲ್ ಇಯರ್. ವೆಜಿಟೇಷನ್ ಇಸ್ ಮಿನಿಮಲ್. ನಾವು ವೆಜಿಟೇಷನ್ ಎಲ್ಲಪ್ಪ ಮಿನಿಮಲ್ ಇರುತ್ತೆ ಅಂತಂದ್ರೆ ಮೇಜರ್ ಆಗಿ ಡೆಸರ್ಟ್ಸ್, ಕೋಲ್ಡ್ ಡೆಸರ್ಟ್ಸ್ ಅಂಡ್ ವಾರ್ಮ್ ಡೆಸರ್ಟ್ಸ್ ಅಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶಗಳು ಇರ್ತವೆ. ಇದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿರಲಿ, ರಿಲೇಟೆಡ್ ಟು ದಿಸ್ ಫಾರೆಸ್ಟ್. ಡನ್. ಓಕೆ, ನಾವು ಎಲ್ಲದ್ರ ಬಗ್ಗೆ ನೋಡೋದಾದ್ರೆ ಒಂದು ಸ್ವಲ್ಪ ಐಡಿಯಾಸ್ ನೋಡೋಣ. ನಮ್ಮಲ್ಲಿ ಯಾವ್ಯಾವ ಅರಣ್ಯಗಳಿದಾವೆ ಅಂತ ನೋಡೋಣ. ನಾವು ಯಾವ್ಯಾವ ಅರಣ್ಯಗಳು ಅಂತಂದ್ರೆ ಎವರ್ಗ್ರೀನ್ ಫಾರೆಸ್ಟ್. ನಾವು ಎವರ್ಗ್ರೀನ್ ಫಾರೆಸ್ಟ್ ಇರ್ತಕ್ಕಂಥ ಎಲ್ಲೆಲ್ಲಪ್ಪ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ, ವೆಸ್ಟರ್ನ್ ಘಾಟ್ಸ್, ನಾರ್ತ್ ಈಸ್ಟ್ ಇಂಡಿಯಾ ಆ್ಯಂಡ್ ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಕರಿತೀವಿ. ಎರಡನೇದು ಇಟ್ ಇಸ್ ಪತನಶೀಲ ಕಾಡು ಅಂತ ಕರಿತೀವಿ. ನಾವು ಒಣ ಪತನಶೀಲ, ತೇವಾಂಶವುಳ್ಳ ಪತನಶೀಲ ಅಂತಂದ್ರೆ ಮೇಜರ್ ಆಗಿ ಟ್ರಾಪಿಕಲ್ ಡೆಸಿಡಿಯಸ್ ಆ್ಯಂಡ್ ಮಾಯಿಸ್ಟ್ ಡೆಸಿಡಿಯಸ್ ಅಂತಕ್ಕಂಥದ್ದು ಇಡೀ ಇಂಡಿಯಾದಲ್ಲಿದೆ. ಸೆಂಟ್ರಲ್ ಇಂಡಿಯಾ ಅಂತ ಕರಿತೀವಿ, ಮೇಜರ್ ಆಗಿ ಸೆಂಟ್ರಲ್ ಇಂಡಿಯಾ. ಅದಾದ್ಮೇಲೆ ಡೆಸರ್ಟ್ ಬೈ ಗೊತ್ತಿರಲಿ, ಡೆಸರ್ಟ್ ಇರ್ತಕ್ಕಂಥದ್ದು ರಾಜಸ್ಥಾನ್, ಥಾರ್ ಡೆಸರ್ಟ್ ಅಂತ ಕರಿತೀವಿ. ಆ್ಯಂಡ್ ಈ ಒಂದು ರೀಜನ್ಸ್ ಅನ್ನ ಮಾರುಸ್ತಾಲಿ ಅಂತ ಕೂಡ ಕರಿತೀವಿ. ಮಾರುಸ್ತಾಲಿ ಗೊತ್ತಿರಲಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಮ್ಯಾಂಗ್ರೂವ್ಸ್ ಇದಾವೆ. ಸುಂದರ್ಬನ್ನಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೂವ್ಸ್ ಇದಾವೆ. ವೆಸ್ಟ್ ಬೆಂಗಾಲ್ ಅಂತ ಕರಿತೀವಿ. ರಿಲೇಟೆಡ್ ಟು ಏನಪ್ಪಾ ಅಂತಂದ್ರೆ ಫಾರೆಸ್ಟ್, ಅರಣ್ಯಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ಗೊತ್ತಿರಲಿ. ನಾವು ಅತಿ ಹೆಚ್ಚು ವೆಜಿಟೇಷನ್ ಇರ್ತಕ್ಕಂಥದ್ದು ಎವರ್ಗ್ರೀನ್ ಫಾರೆಸ್ಟ್ ಅಲ್ಲಿ, ಆ್ಯಂಡ್ ಅತಿ ಹೆಚ್ಚು ಏರಿಯಾ ವೈಸ್ ಇರ್ತಕ್ಕಂಥದ್ದು ಇಟ್ ಇಸ್ ದ ಡ್ರೈ ಡೆಸಿಡಿಯಸ್,
ಒಣ ಪತನಶೀಲ ಕಾಡು ಅಂತ ಕರಿತೀವಿ. ಅತಿ ಕಡಿಮೆ ಇರ್ತಕ್ಕಂಥ ಪರಿಸರ ಎಲ್ಲಪ್ಪ ಅಂತಂದ್ರೆ ಡೆಸರ್ಟ್ ಅಲ್ಲಿ, ಇಷ್ಟು ಗೊತ್ತಿರಲಿ. ಆ್ಯಂಡ್ ಡೆಸರ್ಟ್ ಅನ್ನ ಝೀರೋ ಫೈಟ್ ಅಂತ ಕೂಡ ಕರಿತೀವಿ, ಝೀರೋ ಫೈಟ್ಸ್ ಅಂತ ಕೂಡ ಕರಿತೀವಿ, ಗೊತ್ತಿರಲಿ. ಓಕೆನಾ, ನೋಡೋಣ ಇದ್ರ ಬಗ್ಗೆ ಇಷ್ಟು ಸಾಕು. ಬಟ್ ಇನ್ನು ಸ್ವಲ್ಪ ಮತ್ತೆ ಡಿಸ್ಕಸ್ ಮಾಡ್ತಿದ್ದಾಗ ವಿಲ್ ಸಿ ಆಲ್ ದ ಥಿಂಗ್ಸ್ ಒನ್ ಬೈ ಒನ್ ಇಯರ್. ನಾವು ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ನಾವು ಮೇಜರ್ ಆಗಿ ರಿಸೋರ್ಸ್ ಸಂಬಂಧಪಟ್ಟಂಗೆ ನಾವು ವಿಚ್ ದ ಫಾಲೋವಿಂಗ್ ಇಸ್ ಅ ಫೆರ್ರಸ್ ಮೆಟಲ್. ನಾವು ಫೆರ್ರಸ್ ಮೆಟಲ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ದ ಫೆರ್ರಸ್ ಲೋಹಗಳಿವೆ, ಲೋಹಗಳಿರ್ತಕ್ಕಂಥ ಮಿನರಲ್ಸ್ ಯಾವುವು ಅಂತ ಕೇಳ್ತಿದ್ವಿ. ಲೋಹಗಳು ಅಂತ ನಾವು ಯಾವ್ದಪ್ಪ ಲೋಹಗಳು ಅಂತಂದ್ರೆ ಮೊದಲನೇದು ಮ್ಯಾಂಗನೀಸ್ ಅಂತ ಕರಿತೀವಿ, ಎರಡನೇದು ಬಾಕ್ಸೈಟ್ ಅಂತ ಕರಿತೀವಿ, ಮ್ಯಾಂಗನೀಸ್, ಎರಡನೇದು ಬಾಕ್ಸೈಟ್, ಮೈಕಾ ಅಂತ ಕರಿತೀವಿ, ಕಾಪರ್ ಅಥವಾ ತಾಮ್ರ ಅಂತ ಕರಿತೀವಿ. ನಾವು ಈ ಒಂದು ಲೋಹಗಳಲ್ಲಿ ಫೆರ್ರಸ್ ಇರ್ತಕ್ಕಂಥದ್ದು ಯಾವುದು? ನಾವು ಫೆರ್ರಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕಬ್ಬಿಣಾಂಶ ಇರಬೇಕು. ನಾವು ಯಾವ್ದ್ರಲ್ಲಿ ಕಬ್ಬಿಣಾಂಶ ಇದೆ, ಯಾವ್ದ್ರಲ್ಲಿ ಕಬ್ಬಿಣಾಂಶ ಇಲ್ಲ. ನಾವು ಕಬ್ಬಿಣಾಂಶ ಇರ್ತಕ್ಕಂಥದ್ದು ಯಾವ್ದ್ರಲ್ಲಪ್ಪ ಅಂದ್ರೆ ಮ್ಯಾಂಗನೀಸಲ್ಲಿ ಕಬ್ಬಿಣಾಂಶ ಇದೆ, ಫೆರ್ರಸ್ ಮೆಟಲ್ಸ್ ಅಂತಕ್ಕಂಥದ್ದು ಇದೆ. ನಾವು ಈ ಮೂರರಲ್ಲಿ ಏನಿಲ್ಲ ಅಂತಂದ್ರೆ ಇಟ್ ಡಸ್ ನಾಟ್ ಹ್ಯಾವ್ ಫೆರ್ರಸ್ ಆರ್ ಐರನ್ ಕಂಟೆಂಟ್ ಅಂತಕ್ಕಂಥದ್ದು ಅಬ್ಸೆಂಟ್ ಇದೆ. ಅದಕ್ಕೆ ವಿ ಕಾಲ್ ಇಟ್ ಆಸ್ ನಾನ್ ಫೆರ್ರಸ್ ಮಿನರಲ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ. ನಾವು ಇಟ್ ಇಸ್ ಮೇಜರ್ ಆಗಿ ಫೆರ್ರಸ್ ಮಿನರಲ್ಸ್ ಅಂಡ್ ನಾನ್ ಫೆರ್ರಸ್ ಮಿನರಲ್ಸ್. ನಾವು ಫೆರ್ರಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ದೀಸ್ ಕಂಟೈನ್ ಐರನ್ ಆಸ್ ದೇರ್ ಕಾಂಪೊನೆಂಟ್ಸ್. ಐರನ್ ಇರಬೇಕು, ಕಬ್ಬಿಣಾಂಶ ಇದ್ರೆ ಅಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಫೆರ್ರಸ್ ಮಿನರಲ್ಸ್ ಅಂತ ಕರಿತೀವಿ. ನಾವು ಕಬ್ಬಿಣಾಂಶ ಇಲ್ಲ ಅಂದ್ರೆ ಆಟೋಮೆಟಿಕ್ ಏನಂತ ಕರಿತೀವಿ? ನಾನ್ ಫೆರ್ರಸ್ ಮಿನರಲ್ಸ್. ನಾವು ಉದಾಹರಣೆ ಕೊಡಿ ಸರ್ ನಾನ್ ಫೆರ್ರಸ್ ಮಿನರಲ್ಸ್ಗೆ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಮೇಜರ್ ಆಗಿ ಬಾಕ್ಸೈಟ್ ಆಗಿರ್ಬೋದು, ಮೈಕಾ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಲಿಡ್ ಆಗಿರ್ಬೋದು, ಆಲ್ ದಿಸ್ ಕಮ್ಸ್ ಅಂಡರ್ ನಾನ್ ಫೆರ್ರಸ್ ಮಿನರಲ್ಸ್. ಎರಡನೇದು ಅದೇ ರೀತಿ ಫೆರ್ರಸ್ ಅಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ ಮೇಜರ್ ಆಗಿ ಐರನ್ ಅಂಡ್ ಮ್ಯಾಂಗನೀಸ್ ಕಮ್ಸ್ ಅಂಡರ್ ಫೆರ್ರಸ್ ಮಿನರಲ್ಸ್. ಇಷ್ಟು ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಫೆರ್ರಸ್ ಅಂಡ್ ನಾನ್ ಫೆರ್ರಸ್ಗೆ ಸಂಬಂಧಪಟ್ಟ ಹಾಗೆ. ಓಕೆನಾ, ಗೊತ್ತಿರಲಿ, ರಿಲೇಟೆಡ್ ಟು ಆಲ್ ದೋಸ್ ಥಿಂಗ್ಸ್. ನೆಕ್ಸ್ಟ್ ಒನ್, ನಾವು ಮೇಜರ್ ಆಗಿ ಎಲ್ನಿನೋ ಲಾನಿನೋಗೆ ಸಂಬಂಧಪಟ್ಟ ಹಾಗೆ ನಾವು ಎಲ್ನಿನೋ ಅಂದ್ರೆ ಏನು, ಲಾನಿನೋ ಅಂದ್ರೆ ಏನು? ನಾವು ಎಲ್ನಿನೋ ಅಂದ್ರೆ ಏನಪ್ಪಾ ಅಂತಂದ್ರೆ ದ ಸೈಕ್ಲೋನ್ ವಿಚ್ ಇಸ್ ಫಾರ್ಮ್ಡ್ ಇನ್ ಇಂಡಿಯನ್ ಓಷನ್, ಚಂಡಮಾರುತ ಅಂತ ಕರಿತೀವಿ. ಲಾಸ್ಟ್ ಕ್ಲಾಸಲ್ಲಿ ನಾನು ಚಂಡಮಾರುತದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಕೊಡಿದ್ದೀನಿ ನಮಗೆ. ನಾವು ಸೈಕ್ಲೋನ್ಸ್ ಫಾರ್ಮ್ಡ್ ಇನ್ ಇಂಡಿಯನ್ ಓಷನ್, ನಾನು ಏನಾದರೂ ಎಲ್ಲಿನೋ ಬಗ್ಗೆ ಹೇಳೋದಂದ್ರೆ ಇಲ್ಲ. ಅಂದ್ರೆ ಎಲ್ಲಿನೋಗೂ ಚಂಡಮಾರುತಕ್ಕೂ ಸಂಬಂಧನೇ ಇಲ್ಲ. ಎರಡನೇದು ದ ವಾರ್ಮಿಂಗ್ ಆಫ್ ಸರ್ಫೇಸ್ ವಾಟರ್, ವಾರ್ಮಿಂಗ್ ಆಫ್ ಸರ್ಫೇಸ್ ವಾಟರ್ ಇನ್ ದ ಈಸ್ಟರ್ನ್ ಟ್ರಾಪಿಕಲ್ ಪೆಸಿಫಿಕ್ ಓಷನ್ ಅಂತ ಕರಿತೀವಿ. ನಾವು ಪೂರ್ವ ಉಷ್ಣವಲಯದ ಪೆಸಿಫಿಕ್ ಅಂತ ಕರಿತೀವಿ. ಪೆಸಿಫಿಕ್ ಮಹಾಸಾಗರದಲ್ಲಿ ನೀರಿನ ತಾಪಮಾನ ಏನಾಗತ್ತಪ್ಪ ಅಂದ್ರೆ ಮೇಜರ್ ಆಗಿ ಏನಾಗ್ತಿದೆ, ಹೆಚ್ಚಾಗ್ತಿದೆ ಅಂತ ಹೇಳ್ತೀವಿ. ನಾವು ಸರಿ ಇದೆಯಾ ನೋಡೋಣ. ನಾವು ಮೂರನೇದ್ರ ಬಗ್ಗೆ ಹರಿಕೇನ್ ನಾರ್ಮಲಿ ಫೌಂಡ್ ಇನ್ ಕೆರಿಬಿಯನ್ ಐಲ್ಯಾಂಡ್ಸ್. ನಾನು ಆಲ್ರೆಡಿ ಹೇಳಿದೆ, ಅಟ್ಲಾಂಟಿಕ್ ಓಷನ್ ಅಲ್ಲಿ ಚಂಡಮಾರುತಗಳು ಕ್ರಿಯೇಟ್ ಆದ್ರೆ ಅದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಹರಿಕೇನ್ಸ್ ಅಂತ ಕರಿತೀವಿ. ಅದೇನಂತ ಕರಿತೀವಿ? ಹರಿಕೇನ್ಸ್. ಆ್ಯಂಡ್ ಎ ಮತ್ತೆ ಸಿಗೆ ಯಾವುದೇ ಸಂಬಂಧ ಇಲ್ಲ. ನಾವಿಲ್ಲಿ ಚಂಡಮಾರುತಗಳ ಬಗ್ಗೆ ಮಾತಾಡ್ತಿಲ್ಲ. ನಾಲ್ಕನೇದು ಅನದರ್ ನೇಮ್ ಆಫ್ ಟೈಫೂನ್ಸ್. ನಾವು ನೆನಪಿಟ್ಕೊಳ್ಳಿ, ಟೈಫೂನ್ಸ್ ಕೂಡ ಎಲ್ಲಿ ಬರ್ತಾವಪ್ಪ ಅಂದ್ರೆ ಸೌತ್ ಚೈನಾ ಸಿ ಅಂತ ಕರಿತೀವಿ. ನಾವು ಪೆಸಿಫಿಕ್ ಓಷನ್ ಅಲ್ಲಿ ಮೇಜರ್ ಆಗಿ ನಿಯರ್ ಟು ಚೈನಾ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಟೈಫೂನ್ಸ್ ಅಥವಾ ಚಂಡಮಾರುತ. ಇದೆಲ್ಲ ಕೂಡ ಚಂಡಮಾರುತಕ್ಕೆ ಸಂಬಂಧಪಟ್ಟಂಗೆ. ಬಟ್ ಸರ್ ಇದೆಲ್ಲ ಓಕೆ, ಎಲ್ನಿನೋ ಮತ್ತೆ ಲಾನಿನಾ ಅಂದ್ರೆ ಏನು? ನಾವು ಪ್ರತಿ ವರ್ಷ ಕ್ವೆಶನ್ಸ್ ಕೇಳ್ತಿದ್ದಾರೆ. ಎಲ್ನಿನೋ ಮತ್ತೆ ಲಾನಿನಾ ನೆನ್ಪಿಟ್ಕೊಳ್ಳಿ, KSP RSI 2023 ಕ್ವೆಶನ್ ಕೇಳಿದ್ದಾರೆ. ನಾವು ಈ ಎಲ್ನಿನೋಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಇಟ್ ಇಸ್ ಮೇಜರ್ 3 ಪೇಪರ್ ಮುಗಿಸಿದ್ವಿ. ನಾವು ಎಲ್ನಿನೋ ಮತ್ತೆ ಲಾನಿನಾ ಅಂದ್ರೆ ಏನು? ನಾವು ನೆನಪಿಟ್ಕೊಳ್ಳಿ, ಇದು ಮೇಜರ್ ಆಗಿ ಪೆಸಿಫಿಕ್ ಮಹಾಸಮುದ್ರ, ಪೆಸಿಫಿಕ್ ಓಷನ್ ಅಂತ ಕರಿತೀವಿ. ನಾವು ಪೆಸಿಫಿಕ್ ಓಷನ್ ಅಲ್ಲಿ ತಾಪಮಾನ ಅಂತಕ್ಕಂಥದ್ದು ನಾರ್ಮಲ್ ಆಗಿರುತ್ತೆ. ನಾವು ಈಗ ಆಸ್ಟ್ರೇಲಿಯಾ ನೋಡೋದಾದ್ರೆ ಅದೇ ರೀತಿ ಸೌತ್ ಅಮೇರಿಕಾ ಅಂತ ಕರಿತೀವಿ. ಆಸ್ಟ್ರೇಲಿಯಾ ಮತ್ತು ಸೌತ್ ಅಮೇರಿಕಾ ಅಲ್ಲಿ ನಾರ್ಮಲ್ ಟೆಂಪರೇಚರ್ ಇದ್ದಾಗ ಏನಾಗತ್ತಪ್ಪ ಅಂದ್ರೆ ನಾರ್ಮಲ್ ಆಗಿ ಇಲ್ಲಿ ಚಳಿ ಇರುತ್ತೆ, ಇಲ್ಲಿ ತಣ್ಣಕ್ಕಿರ್ತಕ್ಕಂಥ ನೀರಿರುತ್ತೆ.
ಇಲ್ಲೇನಾಗತ್ತಪ್ಪ ಅಂತಂದ್ರೆ ಇಟ್ ಇಸ್ ವಾರ್ಮ್ ವಾಟರ್ಸ್ ಅಥವಾ ಒಂದು ಸ್ವಲ್ಪ ಇಟ್ ಇಸ್ ಟೆಂಪರೇಚರ್ ತಾಪಮಾನ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಬಟ್ ನಾರ್ಮಲ್ ವಾಟರ್ಗಿಂತ ಇಟ್ ಇಸ್ ತಣ್ಣಕ್ಕಾದ್ರೆ ಮೇಜರ್ ಆಗಿ ಒಂದು ಇಟ್ ಇಸ್ ಸೌತ್ ಅಮೇರಿಕಾ ಹತ್ರ ಇಟ್ ಇಸ್ ತಾಪಮಾನ ಅಂತಕ್ಕಂಥದ್ದು ನಾರ್ಮಲ್ ವಾಟರ್ಗಿಂತ ಇನ್ನೂ ತಣ್ಣಕ್ಕಾದ್ರೆ ಅದನ್ನೇನಂತ ಕರಿತೀವಪ್ಪ ಅಂದ್ರೆ ಲಾನಿನಾ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ, ನಮ್ಮ ತಾಪಮಾನ ಅಥವಾ ನಮ್ಮ ಟೆಂಪರೇಚರ್ ಇಟ್ ಈಸ್ ನಿಯರ್ ಟು ಸೌತ್ ಅಮೇರಿಕಾ ಅಥವಾ ವೆಸ್ಟ್ ಆಫ್ ಸೌತ್ ಅಮೇರಿಕಾ ಅಂತ ಕರಿತೀವಿ, ಅಥವಾ ನಮ್ಮ ಪೆಸಿಫಿಕ್ ಮಹಾಸಾಗರದಲ್ಲಿ ನಾವಿಲ್ಲಿರ್ತಕ್ಕಂಥ ತಾಪಮಾನ ಅತಿ ಕಡಿಮೆ ಆಗ್ತಾ ಹೋಗ್ತಿದ್ರೆ ನೆನಪಿಟ್ಕೋಬೇಕಿಲ್ಲಿ, ಅವಾಗ ಏನಾಗತ್ತಪ್ಪ ಅಂತಂದ್ರೆ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ನಾವು ತಾಪಮಾನ ಕಡಿಮೆ ಆದರೆ ಒತ್ತಡ ಜಾಸ್ತಿ ಆಗತ್ತಾ ಒತ್ತಡ ಕಡಿಮೆ ಆಗತ್ತಾ ಅಂದ್ರೆ ತಾಪಮಾನ ಕಡಿಮೆ ಆಗ್ತಿದ್ದಂಗೆ ಇಟ್ ಇಸ್ ಒತ್ತಡ ಏನಾಗತ್ತಪ್ಪ ಅಂದ್ರೆ ಜಾಸ್ತಿ ಆಗತ್ತೆ. ಏನಾಗತ್ತಪ್ಪ ಅಂದ್ರೆ ಹೈ ಪ್ರೆಷರ್ ಕ್ರಿಯೇಟ್ ಆಗತ್ತೆ. ಓಕೆನಾ, ನಾವೀಗ ಗಾಳಿ ಅಂತಕ್ಕಂಥದ್ದು ನೀರ್ ಅಂತಕ್ಕಂಥದ್ದು ಯಾವ ಪ್ರೆಷರಿಂದ ಯಾವ ಪ್ರೆಷರ್ ಕಡೆಗೆ ಮೂವ್ ಆಗತ್ತಪ್ಪ ಅಂದ್ರೆ ನೆನ್ಪಿಟ್ಕೊಳ್ಳಿ, ಆಲ್ವೇಸ್ ಪ್ರತಿ ಬಾರಿ ಇಟ್ ಇಸ್ ನೀರ್ ಎಲ್ಲಿಂದ ಮೂವ್ ಆಗತ್ತೆ ಅಂದ್ರೆ ಇಟ್ ಇಸ್ ಅತಿ ಹೆಚ್ಚು ಒತ್ತಡ ಇರ್ತಕ್ಕಂಥದ್ರಿಂದ ಇಟ್ ಇಸ್ ಅತಿ ಕಡಿಮೆ ಕಡೆ ಮೂವ್ ಆಗುತ್ತೆ. ಇಟ್ ಮೂವ್ಸ್ ಫ್ರಮ್ ಹೈ ಟೆಂಪರೇಚರ್ ರೀಜನ್ ಟು ದ ಲೋ ಟೆಂಪರೇಚರ್ ರೀಜನ್ಸ್. ಬಟ್ ಈಗ ನಾವು ಎಲ್ಲಿಂದ ಮೂವ್ ಆಗತ್ತಪ್ಪ ಅಂತಂದ್ರೆ ಇಟ್ ಇಸ್ ನಮ್ಮ ಸೌತ್ ಅಮೇರಿಕದ ಕಡೆಯಿಂದ ಆಸ್ಟ್ರೇಲಿಯಾದ ಕಡೆಗೆ ಮೂವ್ ಆಗ್ತಾ ಹೋಗ್ತಿರುತ್ತೆ. ಬಟ್ ಈಗ ಮೂವ್ ಆಗ್ತಾ ಹೋಗ್ತಿದ್ರೆ ಎಲ್ಲಪ್ಪ ಮಳೆ ಆಗತ್ತೆ ಅಂತಂದ್ರೆ ನೆನ್ಪಿಟ್ಕೋಬೇಕಿಲ್ಲಿ, ನಾವು ಇಲ್ಲಿಂದ ಇಲ್ಲಿಗೆ ಗಾಳಿ ಬೀಸ್ತಿದ್ರೆ ಮಳೆ ಎಲ್ಲಾಗತ್ತೆ, ಆಸ್ಟ್ರೇಲಿಯಾ ಕಡೆ ಮಳೆ ಆಗತ್ತೆ. ಬರಗಾಲ ಎಲ್ಲಾಗತ್ತಪ್ಪ ಅಂತಂದ್ರೆ ಇಟ್ ಇಸ್ ಸೌತ್ ಅಮೇರಿಕಾದಲ್ಲಿ ಬರಗಾಲ ಆಗತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ತಾಪಮಾನ ತುಂಬಾ ಕಡಿಮೆ ಇದೆ, ಒತ್ತಡ ಏನಿದೆಯಪ್ಪ ಅಂದ್ರೆ ಜಾಸ್ತಿ ಇದೆ. ಆ ಕಾರಣದಿಂದ ಇಟ್ ಇಸ್ ಮಳೆ ಇಲ್ಲಾಗತ್ತೆ, ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಬರಗಾಲ ಆಗತ್ತೆ. ಇದು ಲಾನೀನಾ ಅಂತ ಕರಿತೀವಿ. ನಾವು ನಾರ್ಮಲ್ ಟೆಂಪರೇಚರ್ಗಿಂತ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗ್ತಿದ್ರೆ ಪ್ರೆಷರ್ ಜಾಸ್ತಿ, ಒತ್ತಡ ಜಾಸ್ತಿ ಆಗತ್ತೆ. ಆಗ ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಲಾನೀನಾ ಅಂತ ಕರಿತೀವಿ. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಮೇಜರ್ ಆಗಿ ಸರ್ ಇಲ್ಲಿ ನಾವು ನಾರ್ಮಲ್ ಆಗಿ ಏನು ಹೇಳಿದೆ, ಟೆಂಪರೇಚರ್ ತುಂಬಾ ಕಡಿಮೆ ಇರುತ್ತೆ. ಬಟ್ ಈಗ ತಾಪಮಾನ ಜಾಸ್ತಿ ಆಗ್ತಾ ಹೋಗ್ತಿದ್ರೆ, ಈಗ ತಾಪಮಾನ ಟೆಂಪರೇಚರ್ ಅಂತಕ್ಕಂಥದ್ದು ಜಾಸ್ತಿ ಆಗ್ತಿದ್ರೆ ಒತ್ತಡ ಏನಾಗತ್ತೆ, ಒತ್ತಡ ಜಾಸ್ತಿ ಆದ್ರೆ ಕಡಿಮೆ ಆಗತ್ತಾ, ಒತ್ತಡ ಕಡಿಮೆ ಆಗತ್ತೆ, ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ನಾವೀಗ ಗಾಳಿ ಅಂತಕ್ಕಂಥದ್ದು ನೀರ್ ಅಂತಕ್ಕಂಥದ್ದು ಯಾವ ಕಡೆ ಮೂವ್ ಆಗತ್ತಪ್ಪ ಅಂತಂದ್ರೆ ಮೇಜರ್ ಆಗಿ ಮೂವ್ ಆಗ್ತಕ್ಕಂಥದ್ದು ಇಟ್ ಇಸ್ ಹೈ ಪ್ರೆಷರ್ ಕಡೆಯಿಂದ ಅತಿ ಹೆಚ್ಚು ಒತ್ತಡದ ಕಡೆಯಿಂದ ಕಡಿಮೆ ಒತ್ತಡದ ಕಡೆಗೆ ಮೂವ್ ಆಗುತ್ತೆ. ನಥಿಂಗ್ ಬಟ್ ಇಟ್ ವಿಲ್ ಮೂವ್ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್, ಹೈ ಪ್ರೆಷರ್ ಟು ಲೋ ಪ್ರೆಷರ್, ಹೈ ಪ್ರೆಷರ್ ಟು ಲೋ ಪ್ರೆಷರ್. ಬಟ್ ಈಗ ಮೂವ್ ಆದಾಗ ಈಗ ಎಲ್ಲಿ ಮಳೆ ಆಗತ್ತೆ, ಎಲ್ಲಿ ಬರಗಾಲ ಆಗತ್ತೆ ಅಂತ ಹೇಳಿ ನೋಡೋಣ. ಹೇಳ್ಕೊಟ್ಟೆ ನಾನು, ಹೇಳಿ ನೋಡೋಣ ಎಲ್ಲಿ ಮಳೆ ಆಗತ್ತೆ, ಎಲ್ಲಿ ಬರಗಾಲ ಆಗತ್ತೆ. ನಾವು ಎಲ್ಲಪ್ಪ ಮಳೆ ಆಗತ್ತೆ ಅಂತಂದ್ರೆ ಮೇಜರಾಗಿ ಮಳೆ ಆಗ್ತಕ್ಕಂಥದ್ದು ಇಟ್ ಇಸ್ ಸೌತ್ ಅಮೇರಿಕಾದಲ್ಲಿ ಮಳೆ ಆಗತ್ತೆ. ಬರಗಾಲ ಎಲ್ಲಾಗತ್ತಪ್ಪ ಅಂತಂದ್ರೆ ಆಸ್ಟ್ರೇಲಿಯಾದ ಹತ್ರ ಬರಗಾಲ ಆಗತ್ತೆ. ಈ ಒಂದು ಫಿನಾಮಿನನ್ನ ಏನಂತ ಕರಿತೀವಿ, ಎಲ್ ನೀನೋ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು, ಮಗಪ್ ಮಾಡಬಾರ್ದು. ಬಟ್ ಇಲ್ಲಿ ತಾಪಮಾನ ಜಾಸ್ತಿ ಆಗುತ್ತೆ, ತಾಪಮಾನ ಕಡಿಮೆ ಆದ್ರೆ ಲಾನಿನಾ, ತಾಪಮಾನ ಜಾಸ್ತಿ ಆದ್ರೆ ವಿ ಕಾಲ್ ಇಟ್ ಇಸ್ ಎಲ್ ನೀನೋ. ಬಟ್ ಈಗ ನೀವೇ ನೋಡಿ, ನಾವು ಕ್ವೆಶ್ಚನ್ ಇನ್ನೊಂದ್ಸತಿ ಓದೋದಾದ್ರೆ ಇವಾಗ ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ನಾವೇನಪ್ಪ ಅಂದ್ರೆ ವಾರ್ಮಿಂಗ್ ಆಫ್ ಸರ್ಫೇಸ್ ವಾಟರ್ನಲ್ಲಿ ಈಸ್ಟರ್ನ್ ಟ್ರಾಪಿಕಲ್ ಪ್ಯಾಸಿಫಿಕ್ ಓಷನ್ ಅಥವಾ ನಮ್ಮ ಸೌತ್ ಅಮೇರಿಕಾದ ಕೋಸ್ಟ್ ಕಡೆಗೆ ಟೆಂಪರೇಚರ್ ಜಾಸ್ತಿ ಆಗೋದೇ ಅಂತ ಕರಿತೀವಿ, ಎಲ್ ನೀನೋ ಅಂತ ಕರಿತೀವಿ. ಲಾನಿನೋ ಅಂದ್ರೆ ಏನಪ್ಪಾ ಅಂತಂದ್ರೆ ಟೆಂಪರೇಚರ್ ಕಡಿಮೆ ಆಗ್ತಕ್ಕಂಥದ್ದನ್ನ ವಿ ಕಾಲ್ ಇಟ್ ಆಸ್ ಲಾನಿ. ಇದಕ್ಕೆ ಆನ್ಸರ್ ಏನಾಗಿರುತ್ತೆ ಅಂದ್ರೆ ಆನ್ಸರ್ ಬಿ ಆಗಿರುತ್ತೆ. ಆನ್ಸರ್ ವಿಲ್ ಬಿ ಇಟ್ ಇಸ್ ಬಿ. ಇಷ್ಟು ಮೇಜರ್ ಆಗಿ ಒಂದು 14ನೇ ಕ್ವಶನ್ ಸಂಬಂಧಪಟ್ಟಂಗೆ ಇಟ್ ಇಸ್ ಗೊತ್ತಿರಲೇಬೇಕು. ನೆಕ್ಸ್ಟ್ ನಾವು ತಾಲಿಬಾನ್ ಮತ್ತೆ ಪಾಕಿಸ್ತಾನ್ ಅಂತಕ್ಕಂಥದ್ದು ಇಟ್ ಇಸ್ ಕಾನ್ಫ್ಲಿಕ್ಟ್ ಅಲ್ಲಿ ಇದ್ದಾರೆ. ಈಗ ರೀಸೆಂಟ್ ನೋಡೋದಾದ್ರೆ ನಾವು ತಾಲಿಬಾನ್ನವರು ಅಫ್ಘಾನಿಸ್ತಾನವನ್ನ ಏನೆಂದು ಉಲ್ಲೇಖಿಸುತ್ತಾರೆ ಅಥವಾ ಏನೆಂದು ಉಲ್ಲೇಖಿಸುತ್ತದೆ ಅಂತ ಕೇಳ್ತಿದ್ದಾರೆ. ಏನಂತ ಕರೀತಾರಪ್ಪ, ಇಸ್ಲಾಮಿಕ್ ಎಮಿರೇಟ್ಸ್ ಆಫ್ ಅಫ್ಘಾನಿಸ್ತಾನ್ ಅಂತ ಕರೀತಾರ, ಇಸ್ಲಾಮಿಕ್ ಎಮಿರೇಟ್ಸ್ ಆಫ್ ಅಫ್ಘಾನಿಸ್ತಾನ್ ಅಂತ ಕರೀತಾರ, ಅಥವಾ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಅಫ್ಘಾನಿಸ್ತಾನ್ ಅಂತ ಕರೀತಾರ, ಅಥವಾ ISIS ಅಂತ ಕರೀತಾರ, ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ ಅಂತ.
ಅಥವಾ ಆಲ್ ಖೈದಾ ಅಂತ ಕರೀತಾರೆ. ಯಾವುದಂತ ಕರೀತಾರೆ ಅಂತಂದ್ರೆ ಇದಕ್ಕೆ ನೆನ್ಪಿಟ್ಕೋಬೇಕು. ಇಲ್ಲಿ ನಾವು ರೀಸೆಂಟ್ ಆಗಿ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಮಧ್ಯೆ ಇಟ್ ಇಸ್ ಜಗಳ ನಡೀತಿದೆ. ನಾವು ಈ ಜಗಳಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಇಟ್ ಇಸ್ ಮೇಜರ್ಲಿ ದ ಬಾರ್ಡರ್ ರಿಲೇಟೆಡ್ ಡಿಸ್ಪ್ಯೂಟ್ಸ್. ಅಂಡ್ ಆ ಬಾರ್ಡರ್ ಯಾವ್ದಪ್ಪ ಅಂತಂದ್ರೆ ದುರಂದ್ ಲೈನ್ ಅಂತ ಕರಿತೀವಿ. ಇಟ್ಸ್ ಅ ಲೈನ್ ವಿಚ್ ಬಾರ್ಡರ್ಸ್ ಆರ್ ವಿಚ್ ಡಿವೈಡ್ಸ್ ಟು ಇಂಪಾರ್ಟೆಂಟ್ ಕಂಟ್ರೀಸ್ ಅಂಡ್ ದಾಟ್ ವಿ ಕಾಲ್ ಇಟ್ ಆಸ್ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಅಂತ ಕರಿತೀವಿ. ಓಕೆನಾ. ನಾವು ಈ ತಾಲಿಬಾನ್ ಅವರು ಇಟ್ ಇಸ್ ಅಫ್ಘಾನಿಸ್ತಾನ್ ಏನಂತ ಕರೀತಾರಪ್ಪ ಅಂದ್ರೆ ಇಸ್ಲಾಮಿಕ್ ಎಮಿರೇಟ್ ಆಫ್ ಅಫ್ಘಾನಿಸ್ತಾನ್ ಅಂತ ಕರೀತಾರೆ. ಇಸ್ಲಾಮಿಕ್ ಎಮಿರೇಟ್ಸ್ ಆಫ್ ಅಫ್ಘಾನಿಸ್ತಾನ್ ಅಂತ ಕರೀತಾರೆ. ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಆನ್ಸರ್ ಎ ಆಗಿರುತ್ತೆ. ಬಟ್ ಈಗ ಅಫ್ಘಾನಿಸ್ತಾನ್ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳು ನೋಡೋದಾದ್ರೆ ನೋಡೋದಾದ್ರೆ ಏನೇನು ಗೊತ್ತಿರಬೇಕಪ್ಪ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ನಾವು ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಅಂತಕ್ಕಂಥದ್ದು ದೇ ಆರ್ ಅಟ್ ವಾರ್, ಮೇಜರ್ ವಾರ್. ನಾವು ದೇ ಆರ್ ಅಟ್ಯಾಕಿಂಗ್ ಯಾವ ರೀಜನ್ ಅಟ್ಯಾಕ್ ಮಾಡ್ತಿದ್ದಾರೆ? ಕಾಬೂಲ್ ಅಟ್ಯಾಕ್ ಮಾಡ್ತಿದ್ದಾರೆ. ಕಾಬೂಲ್ ಆಗಿರ್ಬೋದು. ಅದೇ ರೀತಿ ವಿ ಕಾಲ್ ಇಟ್ ಆಸ್ ಆರ್ ಅಟ್ಯಾಕಿಂಗ್ ಕಾಂದಹಾರ್. ದೇ ಆರ್ ಅಟ್ಯಾಕಿಂಗ್ ಅಟ್ ವಿ ಕಾಲ್ ಇಟ್ ಆಸ್ ವಾಲಿ ಖಾನ್ ಸೆಕ್ಟರ್. ಎಕ್ಸಾಮಲ್ ಕೇಳ್ತಾರೆ, ಪಕ್ಕಾ ಕೇಳ್ತಾರೆ ಇವೆಲ್ಲ. ಕಾಂದಹಾರ್ ಎಲ್ಲಿದೆ, ವಾಲಿ ಸೆಕ್ಟರ್ ಎಲ್ಲಿದೆ, ವಾಲಿ ಖಾನ್ ಸೆಕ್ಟರ್, ಪಕ್ತಿಯಾ ಪ್ರಾವಿನ್ಸ್ ಎಲ್ಲಿದೆ, ಪಕ್ತಿಯಾ ಪ್ರಾವಿನ್ಸ್ ಎಲ್ಲಿದೆ ಅಂತಂದ್ರೆ ಅಫ್ಘಾನಿಸ್ತಾನ್ ಕಡೆ ಇದೆ. ಅದೇ ರೀತಿ ನಮ್ಮ ಮೇಜರ್ ಆಗಿ ನಮ್ಮ ಪಾಕಿಸ್ತಾನ್ ಕಡೆ ನೋಡೋದಾದ್ರೆ ಕ್ಯಾಪಿಟಲ್ ಯಾವ್ದಪ್ಪ ಅಂದ್ರೆ ಇಸ್ಲಾಮಾಬಾದ್. ಗೊತ್ತಿರಲೇಬೇಕಿದು. ಕಾಬೂಲ್ ಗೊತ್ತಿರಲಿ, ಅದಾದ್ಮೇಲೆ ಬರ್ತಕ್ಕಂಥ ಕಾಬೂಲ್ ಗೊತ್ತಿರಬೇಕು. ಕ್ಯಾಪಿಟಲ್ ಆಫ್ ಅಫ್ಘಾನಿಸ್ತಾನ್ ಕಾಬೂಲ್. ಅದಾದ್ಮೇಲೆ ಇಟ್ ಈಸ್ ವಿ ಕಾಲ್ ಇಟ್ ಆಸ್ ನಂಗಹಾರ್ ಅಂತ ಕರಿತೀವಿ. ನಂಗಹಾರ್ ಗೊತ್ತಿರಲಿ. ದೇ ಆರ್ ಅಟ್ಯಾಕಿಂಗ್, ದೇ ಆರ್ ಬಾಂಬಿಂಗ್ ನಂಗಹಾರ್. ಇಟ್ ಈಸ್ ಕಾಂದಹಾರ್ ಅಟ್ಯಾಕ್ ಮಾಡ್ತೀವ್ರಿ. ಇಟ್ ಈಸ್ ಪಕ್ತಿಕಾ. ಇಟ್ಸ್ ಆಲ್ಸೋ ಬೀನ್ ಅಟ್ಯಾಕ್ಡ್ ಬೈ ವಿ ಕಾಲ್ ಇಟ್ ಆಸ್ ದ ಪಾಕಿಸ್ತಾನ್. ನಾವು ಮೇಜರ್ ಆಗಿ ತಾಲಿಬಾನ್ ಅಟ್ಯಾಕ್ ಮಾಡ್ತಿದ್ದಾರೆ. ಈ ಬೌಂಡ್ರಿ ಲೈನ್ ಯಾವ್ದಪ್ಪ ಅಂತಂದ್ರೆ ದುರಂದ್ ಲೈನ್ ಅಂತ ಕರಿತೀವಿ. ಈ ಬೌಂಡ್ರಿ ಲೈನ್ ಯಾವ್ದಪ್ಪ ಅಂತಂದ್ರೆ ದುರಂದ್ ಲೈನ್ ಅಂತ ಕರಿತೀವಿ. ದುರಂದ್ ಲೈನ್ ಇಷ್ಟು ಗೊತ್ತಿರಲಿ. ನಾವು ದುರಂದ್ ಲೈನ್ ಮೇಜರ್ ಆಗಿ ವಿಚ್ ಸಪ್ರೇಟ್ಸ್ ಯಾವ್ಯಾವ ಕಂಟ್ರಿನಪ್ಪ ಅಂದ್ರೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್. ಅಂಡ್ ಅಫ್ಘಾನಿಸ್ತಾನ್ ಕ್ಯಾಪಿಟಲ್ ಇಸ್ ಕಾಬೂಲ್ ಅಂಡ್ ಪಾಕಿಸ್ತಾನ್ ಕ್ಯಾಪಿಟಲ್ ಯಾವ್ದಪ್ಪ ಅಂದ್ರೆ ಇಸ್ಲಾಮಾಬಾದ್. ಅಂಡ್ ರೀಸೆಂಟ್ ಆಗಿ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಇಟ್ ಇಸ್ ಖೈಬರ್ ಪಖ್ತೂನ್ವಾ ಪ್ರಾವಿನ್ಸ್, ಪಾಕಿಸ್ತಾನ ಬರುತ್ತೆ. ಖೈಬರ್ ಪಖ್ತೂನ್ವಾ. ಅಂಡ್ ಯು ಶುಡ್ ಆಲ್ಸೋ ನೋ ಅಬೌಟ್ ಕಾಂಡಹಾರ್ ಪ್ರಾವಿನ್ಸ್. ಅಂಡ್ ಯು ಶುಡ್ ಆಲ್ಸೋ ನೋ ಅಬೌಟ್ ನಂಗಹಾರ್ ಪ್ರಾವಿನ್ಸ್. ಅಂಡ್ ಅದೇ ರೀತಿ ಯು ಶುಡ್ ಆಲ್ಸೋ ನೋ ಅಬೌಟ್ ಇಟ್ ಇಸ್ ಪಕ್ತಿಕಾ ಪ್ರಾವಿನ್ಸ್. ಅಂಡ್ ಅದೇ ರೀತಿ ಯು ಶುಡ್ ಆಲ್ಸೋ ನೋ ಅಬೌಟ್ ಏನಪ್ಪಾ ಅಂತಂದ್ರೆ ಇಟ್ ಇಸ್ ದ ಮೇಜರ್ ವಿ ಕಾಲ್ ಇಟ್ ಆಸ್ ವಾಲಿ ಖಾನ್ ಪ್ರಾವಿನ್ಸ್. ಅದೇ ರೀತಿ ಕಾಂದಹಾರ್. ಅದೇ ರೀತಿ ವಿ ಕಾಲ್ ಇಟ್ ಆಸ್ ಬಜೌರ್ ಡಿಸ್ಟ್ರಿಕ್ಟ್ ಅಂಡ್ ವಿ ಕಾಲ್ ಇಟ್ ಆಸ್ ನಗೌರ್ ಡಿಸ್ಟ್ರಿಕ್ಟ್ ಆಲ್ಸೋ. ನಗೌರ್ ಡಿಸ್ಟ್ರಿಕ್ಟ್ ಇವೆಲ್ಲ ಕೂಡ ಎಲ್ಲಿದಾವಪ್ಪ ಅಂದ್ರೆ ಅಫ್ಘಾನಿಸ್ತಾನ ಇದೆ. ಅಂಡ್ ದಟ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ವಿ ಕಾಲ್ ಇಟ್ ಆಸ್ ಪಾಕಿಸ್ತಾನ್ ಅಂಡ್ ಯಾವ್ದಪ್ಪ ಅಂತಂದ್ರೆ ಇಟ್ ಇಸ್ ದ ಅಫ್ಘಾನಿಸ್ತಾನ್ ಮೇಜರ್ ತಾಲಿಬಾನ್. ನಾವು ತಾಲಿಬಾನ್ ಅಫ್ಘಾನಿಸ್ತಾನ್ ಎಂತ ಕರಿತೀರಪ್ಪ ಅಂದ್ರೆ ಇಸ್ಲಾಮಿಕ್ ಎಮಿರೇಟ್ಸ್ ಆಫ್ ಅಫ್ಘಾನಿಸ್ತಾನ್. ಇದ್ರ ಬಗ್ಗೆ ಗೊತ್ತಿರಲಿ. ಇಸ್ಲಾಮಿಕ್ ದ ಎಮಿರೇಟ್ಸ್ ಆಫ್ ಅಫ್ಘಾನಿಸ್ತಾನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಶಿಶು ಮರಣ ಪ್ರಮಾಣವು ಡ್ಯಾಶ್ ವಯಸ್ಸಿನೊಳಗಿನ ಮಗುವಿನ ಬಗ್ಗೆ ಸೂಚಿಸುತ್ತದೆ. ಅಂದ್ರೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ರೆಫರ್ಸ್ ಟು ದ ಡೆತ್ ಆಫ್ ದ ಚಿಲ್ಡ್ರನ್ ಅಂಡರ್ ಯಾವ ಏಜ್ ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾವು ಮೇಜರ್ ಆಗಿ ಇಲ್ಲಿ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ನಾವು ಮೇಜರ್ ಆಗಿ ಶಿಶು ಮರಣ ಪ್ರಮಾಣ ಅಂತ ಕರಿತೀವಿ. 1 ವರ್ಷಕ್ಕಿಂತ ಬೇಗನೆ ತೀರ್ಕೊಂಡ್ರೆ ಅಂದ್ರೆ ಫಸ್ಟ್ ಬರ್ಡೇ ಆಗಕ್ಕಿಂತ ಮುಂಚೆ ಮಕ್ಕಳು ತೀರ್ಕೊಂಡ್ರೆ ಅವ್ರನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಶಿಶು ಮರಣ ಅಂತ ಕರಿತೀವಿ ಅಥವಾ ಇನ್ಫ್ಯಾಂಟ್ ಮಾರ್ಟಾಲಿಟಿ ಅಂತ ಕರಿತೀವಿ. ಶಿಶು ಮರಣ ಅಥವಾ ಇನ್ಫ್ಯಾಂಟ್ ಮಾರ್ಟಾಲಿಟಿ ಅಂತಕ್ಕಂಥದ್ದು ಇಫ್ ದ ಚಿಲ್ಡ್ರನ್ ಡೈ ಬಿಲೋ ದ ಏಜ್ ಆಫ್ ಏನಿಲ್ಲಿ ಲೆಸ್ ದ್ಯಾನ್ 1 year ಅಂಥವ್ರನ್ನ ಏನಂತ ಕರಿತೀವಪ್ಪ ಅಂದ್ರೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ಅಂತ ಕರಿತೀವಿ. ಅದೇ 28 ದಿನಕ್ಕಿಂತ ಮುಂಚೆ ತೀರ್ಕೊಂಡ್ರೆ ಅಥವಾ 1 ತಿಂಗಳಕ್ಕಿಂತ ಮುಂಚೆ ತೀರ್ಕೊಂಡ್ರೆ ಅಂಥವ್ರನ್ನ ಏನಂತ ಕರಿತೀವಪ್ಪ ಅಂದ್ರೆ ನಿಯೋನೇಟಲ್ ಡೆತ್ಸ್ ಅಂತ ಕರಿತೀವಿ. ಅಂಥವ್ರನ್ನ ಇವ್ರನ್ನ IMR ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಶಿಶು ಮರಣ ಪ್ರಮಾಣ ಅಂತ ಕರಿತೀವಿ. ಶಿಶು ಮರಣ ಪ್ರಮಾಣ 1 ವರ್ಷಕ್ಕಿಂತ ಬೇಗನೆ ತೀರ್ಕೊಂಡ್ರೆ, ಎರಡನೇದು 28 ದಿನಕ್ಕಿಂತ ಮುಂಚೆ ತೀರ್ಕೊಂಡ್ರೆ ಅಂಥವ್ರನ್ನೇಂತ ಕರಿತೀವಿ ನಿಯೋನೇಟಲ್
ನಿಯೋ ನೇಟಲ್ ಅಂತ ಕರಿತೀವಿ. ಎರಡನೇದು ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ 5 ವರ್ಷಕ್ಕಿಂತ ಬೇಗನೆ ತೀರ್ಕೊಂಡ್ರೆ ಅವರನ್ನ ಮಕ್ಕಳ ಮರಣ ಪ್ರಮಾಣ ಅಂತ ಕರಿತೀವಿ. ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅಂತವ್ರನ್ನ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅಥವಾ ಮಕ್ಕಳ ಮರಣ ಪ್ರಮಾಣ ಅಂತ ಕರಿತೀವಿ. ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅಂದ್ರೆ ಲೆಸ್ ದ್ಯಾನ್ ಎಷ್ಟು ವರ್ಷನಪ್ಪ ಅಂತಂದ್ರೆ 5 years. CMR ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅಂತ. ಅದೇ ತಾಯಿ ತೀರ್ಕೊಂಡ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ಲಸ್ ಜನ್ಮ ಕೊಟ್ಟಾದ್ಮೇಲೆ 28 ದಿನದ ಒಳಗೆ ತೀರ್ಕೊಂಡ್ರೆ ಅಂಥವ್ರನ್ನ ಏನಂತ ಕರಿತೀವಪ್ಪ ಅಂದ್ರೆ ಇಟ್ ಇಸ್ MMR ಅಂತ. MMR ಅಂತಂದ್ರೆ ಇಟ್ ಇಸ್ ಮೆಟರ್ನಲ್ ಮಾರ್ಟಾಲಿಟಿ ರೇಟ್. ನೆನ್ಪಿಟ್ಕೋಬೇಕಿಲ್ಲಿ, ಪ್ರೆಗ್ನೆನ್ಸಿಯಿಂದ ಇಟ್ ಇಸ್ 28 ದಿನದವರೆಗೆ ಜನ್ಮ ಕೊಟ್ಟಾದ್ಮೇಲೆ ಬರ್ತ್ ಆಗಿ 28 ದಿನದ ಒಳಗೆ ಯಾವುದಾದ್ರೂ ಒಂದು ತಾಯಿ ತೀರ್ಕೊಂಡ್ರೆ ಅಂಥವ್ರನ್ನ ಏನಂತ ಕರಿತೀರಪ್ಪ ಅಂತಂದ್ರೆ ಇಟ್ ಇಸ್ ತಾಯಿ ಮರಣ ಪ್ರಮಾಣ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ, ನಾವು ಇವೆಲ್ಲ 1,000ಕ್ಕೆ ಇಟ್ ಇಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದನ್ನ 1,000ಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ. 1,000 ಮಕ್ಕಳಲ್ಲಿ ಎಷ್ಟು ಜನ ತೀರ್ಕೋತಿದ್ದಾರೆ ಅಂತ. ಬಟ್ ಆದ್ರೆ ನಮ್ಮ ತಾಯಿಯ ಮರಣ ಪ್ರಮಾಣ ಅಂತಕ್ಕಂಥದ್ದು 1,000ಕ್ಕಲ್ಲ 1,00,000ಕ್ಕೆ. ಯಾಕಂದ್ರೆ ಇಲ್ಲಿ ತೀರ್ಕೊಳ್ಳೋದು ಇಟ್ ಇಸ್ ರೇರ್ ಅಲ್ವಾ, ಬಟ್ ಇಲ್ಲಿ ತೀರ್ಕೊಳ್ಳೋದು ಜಾಸ್ತಿ ಇದೆ. ಅದಕ್ಕೋಸ್ಕರ 1,000 ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲ ಆದ್ರೆ 1,00,000ಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ. 1,00,000 ಮಹಿಳೆಯರಲ್ಲಿ ಎಷ್ಟು ಜನ ತೀರ್ಕೋತಿದ್ದಾರೆ ಅಂತ. ಇದನ್ನ ವಿ ಕಾಲ್ ಇಟ್ ಆಸ್ MMR ಅಂತ ಕರಿತೀವಿ. MMR ಇಟ್ ಇಸ್ ಮಕ್ಕಳ ಪ್ರಮಾಣ ಗೊತ್ತಿರಲಿ, ಶಿಶು ಮರಣ ಪ್ರಮಾಣ ಗೊತ್ತಿರಲಿ, ಅದೇ ರೀತಿ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಗೊತ್ತಿರಬೇಕು, ಫಾಲೋಡ್ ಬೈ ಇಟ್ ಇಸ್ ನಿಯೋ ಮಾರ್ಟಾಲಿಟಿ, ಇವೆಲ್ಲ ಗೊತ್ತಿರಬೇಕು. ನಾವು ಈ ವರ್ಷ ಬಜೆಟ್ ಮತ್ತು ಎಕನಾಮಿಕ್ಸ್ ಸರ್ವೆ ಬಂದಾಗ ವಿಲ್ ಅಪ್ಡೇಟ್ ಆಲ್ ದೋಸ್ ಥಿಂಗ್ಸ್. ಡನ್. ಮೇಜರ್ ಆಗಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಇವೆಲ್ಲ ಡೇಟಾಸ್ ಗೊತ್ತಿರಬೇಕು. ಇವೆಲ್ಲ ಡೇಟಾಸ್ ಗೊತ್ತಿಲ್ಲ, ನೋಡೋಣ ಒಂದೊಂದಾಗಿ ನೋಡ್ತಾ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಟ್ ಇಸ್ MMR ಅಂದ್ರೆ ಏನು, ಕ್ರೂಡ್ ಬರ್ತ್ ರೇಟ್ ಅಂದ್ರೆ ಏನು. ಇಟ್ ಇಸ್ ಕ್ರೂಡ್ ಬರ್ತ್ ರೇಟ್ ಅಂದ್ರೆ ಏನಪ್ಪಾ ಅಂದ್ರೆ ಇಟ್ ಇಸ್ ಎಷ್ಟು ಜನ ಮಕ್ಕಳು ಬದುಕ್ತಿದ್ದಾರೆ ಪರ್ 1000 ಪೀಪಲ್ ಇನ್ ಅ ಇಯರ್. ಒಂದು ವರ್ಷಕ್ಕೆ ಎಷ್ಟು ಜನ ಮಕ್ಕಳು ಬದುಕ್ತಿದ್ದಾರೆ ಇನ್ ಅ ಇಯರ್. ನಾವು ಡೆತ್ ಅಂದ್ರೆ ಎಷ್ಟು ಜನ ಮಕ್ಕಳು ಸಾಯ್ತಿದ್ದಾರೆ. ಕ್ರೂಡ್ ಡೆತ್ ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಪರ್ಟಿಕ್ಯುಲರ್ ಇಯರ್. 1,000 ಕಂಪೇರ್ ಮಾಡಿದಾಗ ಎಷ್ಟು ಜನ ಮಕ್ಕಳು ಸಾಯ್ತಿದ್ದಾರೆ. ಆ್ಯಂಡ್ ಅದೇ ರೀತಿ ಶಿಶು ಮರಣ ಪ್ರಮಾಣ ಯಾವಾಗಪ್ಪ ಅಂತಂದ್ರೆ ಅಂಡರ್ 1 year, 1 ವರ್ಷ ಕಂಪೇರ್ ಮಾಡೋದಾದ್ರೆ ಇಟ್ ಇಸ್ ಎಷ್ಟು ಜನ ಸಾಯ್ತಿದ್ದಾರೆ. ಅದೇ ರೀತಿ ಚೈಲ್ಡ್ ಅಂತ ನೋಡೋದಾದ್ರೆ 5 ವರ್ಷಕ್ಕಿಂತ ಮುಂಚೆ ಬಿಲೋ 5 years ಆರ್ ಬಿಫೋರ್ 5 years ಎಷ್ಟು ಜನ ತೀರ್ಕೋತಿದ್ದಾರೆ ಅನ್ನೋದ್ರ ಬಗ್ಗೆ ಮೇಜರಾಗಿ ಏನಪ್ಪ ಮಾತಾಡ್ತೀವಿ ಅಂತಂದ್ರೆ ಅವ್ರಿಗೆ ಇಟ್ ಇಸ್ ದ ಚೈಲ್ಡ್ ಮಾರ್ಟಾಲಿಟಿ ರೇಟ್. ಇದು ಶಿಶು ಮರಣ, ಇದು ಮಕ್ಕಳ ಮರಣ ಅಂತ ಕರಿತೀವಿ. ಚೈಲ್ಡ್ ಮಾರ್ಟಾಲಿಟಿ ರೇಟ್ ಇದು ಮಕ್ಕಳ ಜನನ, ಇದು ಮಕ್ಕಳ ಇಟ್ ಇಸ್ ಕ್ರೂಡ್ ಅಂದ್ರೆ ಜನರಲ್ ಆಗಿ ಎಷ್ಟು ಜನ ತೀರ್ಕೋತಿದ್ದಾರೆ ಅಂತ. ಓಕೆನಾ, ಇಷ್ಟು ರಿಲೇಟೆಡ್ ಟು ದಿಸ್ ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಓಕೆನಾ, ನಮ್ಮ ಸ್ಟೇಟ್ ಡೇಟಾ ಬರಲಿ, ಎಕನಾಮಿಕ್ ಸರ್ವೆ ಬಜೆಟ್ ಬರಲಿ, ನಾವು ಐ ವಿಲ್ ಅಪ್ಡೇಟ್ ಆಲ್ ದೋಸ್ ಥಿಂಗ್ಸ್ ಆಲ್ಸೋ. ಡನ್. ನೆಕ್ಸ್ಟ್ ಒನ್ ನೋಡೋದಾದ್ರೆ ನೆಕ್ಸ್ಟ್ ಒನ್ ಸಾಲ್ವ್ ಮಾಡಿ. ನಾವು ವಿಚ್ ಅಮಂಗ್ ದ ಫಾಲೋವಿಂಗ್ ನ್ಯೂಕ್ಲಿಯರ್ ಕೇಪಬಲ್ ಕಂಟ್ರೀಸ್ ಹ್ಯಾವ್ ಡಿಕ್ಲೇರ್ಡ್ ನೋ ಫಸ್ಟ್ ಯೂಸ್ ಪಾಲಿಸಿ. ನಾವು ಈ ಕೆಳಗಿನವುಗಳಲ್ಲಿ ಯಾವ ಪರಮಾಣು ಸಾಮರ್ಥ್ಯವಿರುವ ದೇಶಗಳಲ್ಲಿ ಮೊದಲು ಬಳಸುವುದಿಲ್ಲ ನೀತಿಯನ್ನು, ನೋ ಫಸ್ಟ್ ಯೂಸ್ ಪಾಲಿಸಿಯನ್ನ ಘೋಷಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ನೆನಪಿಟ್ಕೊಳ್ಳಿ, ನಾವು ಅಮೇರಿಕಾದವ್ರದ್ದು ಏನಪ್ಪ ಪ್ರಿನ್ಸಿಪಲ್ ಇದೆ ಅಂತಂದ್ರೆ ಅಮೇರಿಕಾ ಮತ್ತು ರಷ್ಯಾದು ಏನು ಪ್ರಿನ್ಸಿಪಲ್ ಇದೆ ಅಂತಂದ್ರೆ ನಾವು ಫಸ್ಟ್ ಅಟ್ಯಾಕ್ ಮಾಡ್ತೀವಿ ಅಂತ. ಫಸ್ಟ್ ಯೂಸ್ ಪಾಲಿಸಿ ಏನಾದ್ರು ಜಗಳ ಬಂದಾಗ ಸರಿ ನೋ ಫಸ್ಟ್ ಯೂಸ್ ಪಾಲಿಸಿ ಅಂದ್ರೆ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ಅಟ್ಯಾಕ್ ಅನ್ನ ಹೆಂಗ್ ಯೂಸ್ ಮಾಡ್ಬೋದು ಅಂತ. ಬಟ್ ಇಂಡಿಯಾ ಮತ್ತೆ ಚೈನಾ ಮಧ್ಯೆ ನೋಡೋದಾದ್ರೆ ಇಂಡಿಯಾ ಅಂಡ್ ಚೈನಾ ದಿಸ್ ಆರ್ ಓನ್ಲಿ ಟೂ ಕಂಟ್ರೀಸ್ ನಾವು ಮೇಜರ್ ಆಗಿ ನ್ಯೂಕ್ಲಿಯರ್ ಅನ್ನ ನಾವು ಫಸ್ಟ್ ಬಳಸೋದಿಲ್ಲ ಅಂತ. ಬಟ್ ಬೇರೆ ಕಂಟ್ರಿ ಯಾರಾದ್ರೂ ನಮ್ಮ ಮೇಲೆ ಬಳಸಿದ್ರೆ ನಾವು ಪಕ್ಕ ಯೂಸ್ ಮಾಡ್ತೀವಿ. ಅದನ್ನ ವಿ ಕಾಲ್ ಇಟ್ ಆಸ್ ನೋ ಫಸ್ಟ್ ಯೂಸ್ ಪಾಲಿಸಿ. ಮೊದಲು ಇಟ್ ಇಸ್ ಬಳಸುವುದಿಲ್ಲ ಅನ್ನೋ ನೀತಿಯನ್ನ ಜಾರಿಗೊಳಿಸಿರ್ತಕ್ಕಂಥದ್ದು
ಎರಡೇ ರಾಷ್ಟ್ರಗಳು, ಒಂದು ನಮ್ಮ ಭಾರತ, ಎರಡನೇದು ಚೈನಾ ಅಂತ ಕರಿತೀವಿ. ಬಟ್ ಅಮೇರಿಕಾ ಮತ್ತು ರಷ್ಯಾದ ಆ ನೀತಿ ಅಲ್ಲ, ಫಸ್ಟ್ ನಾವೇ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ್ತೀವಿ ಅಂತ. ಉದಾಹರಣೆ ನೋಡೋದಾದ್ರೆ ಇಟ್ ಇಸ್ ಜಪಾನ್ ಮೇಲೆ ಅಟ್ಯಾಕ್ ಮಾಡ್ತಾರಲ್ಲ ಅಮೇರಿಕಾದವರು, ದೇ ಅಟ್ಯಾಕ್ಡ್ ಆನ್ ವಿ ಕಾಲ್ ಇಟ್ ಆಸ್ ಜಪಾನ್ ಅಂಡರ್ ಎ ಟೈಟಲ್ ಕಾಲ್ಡ್ ಆಸ್ ಹಿರೋಶಿಮಾ ಮತ್ತು ನಾಗಸಾಕಿ ಅಂತ ಕರಿತೀವಿ. ಬಟ್ ಇದಕ್ಕೆ ಉತ್ತರ ಏನಪ್ಪ ಅಂತಂದರೆ, ಉತ್ತರ ಏನು ಅಂತಂದರೆ ಆನ್ಸರ್ ಬಿ, ನಮ್ಮ ಭಾರತದವರು 2003ರಿಂದ 2005ರಲ್ಲಿ ಒಂದು ನೀತಿಯನ್ನು ತರ್ತಾರೆ. ಇಟ್ ಇಸ್ ನೋ ಫಸ್ಟ್ ಯೂಸ್ ಪಾಲಿಸಿ, ನಾವು ಮೊದಲು ಬಳಸುವುದಿಲ್ಲ ಅನ್ನೋ ನೀತಿಯನ್ನು ಜಾರಿಗೊಳಿಸಿದ್ದಾರೆ. ಒಂದೊಂದಾಗಿ ನೋಡೋದಾದ್ರೆ ಇವಾಗ ನೀವೇ ನೋಡಿ, ನಾವು ನಮ್ಮ ಭಾರತ ಮತ್ತು ಚೈನಾ ಅಂತಕ್ಕಂಥದ್ದು ಯಾವ ಪ್ರಿನ್ಸಿಪಲ್ ಇದೆಯಪ್ಪ ಅಂದರೆ ನೋ ಫಸ್ಟ್ ಯೂಸ್ ಪ್ರಿನ್ಸಿಪಲ್. ಅದೇ ರೀತಿ ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಫಸ್ಟ್ ಯೂಸ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದರೆ ಇವ್ರು 3 ಜನ, ಅಮೇರಿಕಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ನಾರ್ತ್ ಕೊರಿಯಾ ಆಗಿರ್ಬೋದು. ಅವ್ರು ಸರಿಯಾಗಿ ನೀತಿ ತಂದಿದ್ದಾರೆ, ಏನಪ್ಪ ನಾವೇ ಫಸ್ಟ್ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ್ತೀವಿ ಅಂತ, ನ್ಯೂಕ್ಲಿಯರ್ ಡಾಕ್ಟ್ರಿನ್ಸ್ ಇವೆಲ್ಲ. ನಾವು ಮೂರನೇದು ಪಾಕಿಸ್ತಾನ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, UK ಆಗಿರ್ಬೋದು, ಡಿಪೆಂಡ್ಸ್. ಇಷ್ಟ ಬಂದಾಗ ನೋಡ್ತಾರೆ, ಇಷ್ಟ ಬಾರ್ದಿದ್ದಾಗ ಸುಮ್ಮನೆ ಇರ್ತಾರೆ. ಇಟ್ ಡಿಪೆಂಡ್ಸ್. ಫಸ್ಟ್ ಯೂಸ್ ಆದರೂ ಮಾಡ್ಬೋದು, ನೋ ಫಸ್ಟ್ ಯೂಸ್ ಆದರೂ ಮಾಡ್ಬೋದು. ಇಟ್ಸ್ ಅನ್ ಆಂಬಿಗ್ವಿಟಿ ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ಸಿಚುವೇಶನ್ ಅಂತ ಕರಿತೀವಿ. ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂಗೆ ಇಸ್ರೇಲ್, ಫ್ರಾನ್ಸ್ ಆ್ಯಂಡ್ UK. ಬಟ್ ಇದೆಲ್ಲ ಓಕೆ ಸರ್, ಬಟ್ ಈ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಬಗ್ಗೆ ನೋಡೋದಾದ್ರೆ ನೆನ್ಪಿಟ್ಕೊಳ್ಳಿ, ಇರಾನ್ಗೆ ಸಂಬಂಧಪಟ್ಟಂಗೆ ಇದೇ ವಿಚಾರಕ್ಕೆ ದೇ ಆರ್ ಗೋಯಿಂಗ್ ಫಾರ್ ಅನ್ ವಾರ್. ನಾವು ಏನಕ್ಕೆ ಅಂದರೆ ನ್ಯೂಕ್ಲಿಯರ್ ಬಾಂಬನ್ನು ಡೆವಲಪ್ ಮಾಡ್ತಾರೆ, 9 ನ್ಯೂಕ್ಲಿಯರ್ ಬಾಂಬ್ ಡೆವಲಪ್ ಮಾಡ್ತಿದ್ದಾರೆ ನಾವು. ಅದಕ್ಕೋಸ್ಕರ ಇಟ್ ಇಸ್ ಇಸ್ರೇಲ್ ಆ್ಯಂಡ್ USA ಇಸ್ ಅಟ್ಯಾಕಿಂಗ್ ಆನ್ ಇರಾನ್. ನಿನ್ನೆ ನೈಟ್ ನೋಡೋದಲ್ವ, ದೇ ಹ್ಯಾವ್ ಅಟ್ಯಾಕ್ಡ್ ಇರಾನ್ ಆ್ಯಂಡ್ ದೇ ಹ್ಯಾವ್ ಕಿಲ್ಡ್ ಖಮೀನಿ ಆಲ್ಸೋ. ಇಟ್ ಈಸ್ ರಿಲಿಜಿಯಸ್ ಲೀಡರ್ ಅಂತ ಕರಿತೀವಿ, ರಿಲಿಜಿಯಸ್ ಹೆಡ್ ಅಂತ ಕರಿತೀವಿ. ಅವ್ರನ್ನ ಅಟ್ಯಾಕ್ ಮಾಡಿ ಸಾಯಿಸಿದ್ದಾರೆ. ಇಷ್ಟು ಗೊತ್ತಿರಲಿ ರಿಲೇಟೆಡ್ ಟು ನ್ಯೂಕ್ಲಿಯರ್ ಡಾಕ್ಟ್ರಿನ್ಸ್. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಮೇಜರ್ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಸಂಬಂಧಪಟ್ಟಂಗೆ ನಮ್ಮ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಯಾವಾಗಪ್ಪ ಶುರುವಾಯಿತು ಅಂತಂದರೆ ಪೋಖ್ರಾನ್ 1 ಅಂತ ಕರಿತೀವಿ. ಇಂಡಿಯಾಸ್ ಫಸ್ಟ್ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಶುರುವಾಗಿದ್ದು 1974ರಲ್ಲಿ ಅಂಡರ್ ಎ ಟೈಟಲ್ ಕಾಲ್ಡ್ ಆಸ್ ಇಟ್ ಇಸ್ ಆಪರೇಷನ್ ಸ್ಮೈಲಿಂಗ್ ಬುದ್ಧ. ನಾವು 1974ರಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರು ಆಗಿರ್ತಾರೆ. ಇಟ್ ಈಸ್ ದ ಮೇಜರ್ ಆಗಿ ಇಂಡಿಯಾಸ್ ಫಸ್ಟ್ ಪೀಸ್ಫುಲ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ನ ಮಾಡ್ತೀವಿ. ಎಲ್ಲಪ್ಪ ಅಂದರೆ ಪೋಖ್ರಾನಲ್ಲಿ, ರಾಜಸ್ಥಾನಲ್ಲಿ. ಆ್ಯಂಡ್ ಎರಡನೇದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಬಂದಾಗ 2ನೇ ನ್ಯೂಕ್ಲಿಯರ್ ಇಟ್ ಇಸ್ ಟೆಸ್ಟನ್ನು ಮಾಡ್ತೀವಿ. ಆ್ಯಂಡ್ ದ ಟೈಟಲ್ ವಿ ಕಾಲ್ ಇಟ್ ಆಸ್ ಆಪರೇಷನ್ ಶಕ್ತಿ ಆರ್ ವಿ ಕಾಲ್ ಇಟ್ ಆಸ್ ಪೋಖ್ರಾನ್ 2 ಅಂತ ಕರಿತೀವಿ. 1998ರಲ್ಲಿ ಗೊತ್ತಿರಬೇಕು. ಅದಾದಮೇಲೆ 1999ರಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ನಾವು 1999ರಲ್ಲಿ ಏನಾಗುತ್ತಪ್ಪ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ, ಮೇಜರ್ ಆಗಿ ಇದನ್ನು ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಬಟ್ 2003ರಿಂದ 2005ರಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಕಂಪ್ಲೀಟ್ ಆಗಿ ನ್ಯೂಕ್ಲಿಯರ್ ಡಾಕ್ಟ್ರಿನ್ ರಿಲೀಸ್ ಮಾಡ್ತೀವಿ. ಆ್ಯಂಡ್ ದ್ಯಾಟ್ ಡಾಕ್ಟ್ರಿನ್ ವಿ ಕಾಲ್ ಇಟ್ ಆಸ್ ನೋ ಫಸ್ಟ್ ಯೂಸ್ ಪಾಲಿಸಿ ಅಂತ. ಆ ಒಂದು ಪಾಲಿಸಿನ ಅಂತ ಕರಿತೀವಪ್ಪ ಅಂದರೆ ನೋ ಫಸ್ಟ್ ಯೂಸ್ ಪಾಲಿಸಿ ಅಂತ. ನೋ ಫಸ್ಟ್ ಯೂಸ್ ಪಾಲಿಸಿ ಅಂತ ಕರಿತೀವಿ. ನೋ ಫಸ್ಟ್ ಯೂಸ್ ಪಾಲಿಸಿ. ಓಕೆ ಅಲ್ವಾ? ಇಷ್ಟು ಈ ದಿನದ ಸಮಾಚಾರ ಆಗಿರುತ್ತೆ. ನಾವು ಮೇಜರ್ ಆಗಿ ಅಪ್ ಟಿಲ್ ನಾವು ವಿ ಹ್ಯಾವ್ ಸಾಲ್ವ್ಡ್ ಮೋರ್ ದ್ಯಾನ್ ವಿ ಕಾಲ್ ಇಟ್ ಆಸ್ 50 ಕ್ವೆಶ್ಚನ್ಗಿಂತ ಜಾಸ್ತಿ ಸಾಲ್ವ್ ಮಾಡಿದ್ವಿ. ನಾನು ಲಾಸ್ಟ್ 3 ಒಂದು ಇಟ್ ಇಸ್ ಸೀರೀಸಲ್ಲಿ. ಬಟ್ ಯಾವುದೇ ಕಾರಣಕ್ಕೂ ಈ ಒಂದು ಸೀರೀಸನ್ನು ಮಿಸ್ ಮಾಡಬೇಡಿ, ಬಿಕಾಸ್ ವಿಲ್ ಬಿ ಡಿಸ್ಕಸಿಂಗ್ ಆಲ್ ದ KPSC ರಿಲೇಟೆಡ್ PYQಸನ್ನು ಇಟ್ ಇಸ್ A to Z ಆಪ್ಷನ್ಸ್ ಮೂಲಕ ನಾವು ಟೀಚ್ ಮಾಡ್ತೀವಿ. Now this not only will be important from your it is any exam point of view, but at the same time each and every option ಜೊತೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅದೇ ರೀತಿ ಯಾವ ರೀತಿ ನೀವೊಂದು ಟಾಪಿಕ್ಸನ್ನು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಇಟ್ ಈಸ್ ಮೇಜರ್ ಆಗಿ ವಿ ಆರ್ ಡಿಸ್ಕಸಿಂಗ್ ಆಸ್ ಅ ಪಾರ್ಟ್ ಆಫ್ ದ ಸೀರೀಸ್. ಗೊತ್ತಿರಲಿ, ಇಟ್ ಈಸ್ ಈ ಒಂದು ವಿಚಾರಗಳಿಗೆ ಯಾವುದೇ ಕಾರಣಕ್ಕೂ ಯು ಶುಡ್ ನೆವರ್ ಸ್ಟಾಪ್ ಲರ್ನಿಂಗ್. ಆ್ಯಂಡ್ ಇಷ್ಟು ಹೇಳ್ತಾ ಇವತ್ತಿನ ದಿನವನ್ನು ಮುಕ್ತಾಯ ಮಾಡೋಣ. ನಮಸ್ತೆ, ಥ್ಯಾಂಕ್ ಯು. See you all in our next week.